And they say, beyond this value judgment, how do we know what the nature of the world is? ಅವರು ನಾಗಾರ್ಜುನ ಒಂದು ಮರ ಇದೆ, ವೃಕ್ಷ ಅಸ್ತಿತ್ವಂ ಯಥಾ ಅಂತ ಒಂದು ನಿಗಮನ ಮಾಡ್ತಾನೆ. ಹೇಗೆ ಒಂದು ಮರ ಇದೆ ಅಂತ ಹೇಳ್ತೀವಿ. ಹೇಗೆ ಹೇಳ್ತೀವಿ? ನಾವು ಕಣ್ಣಿದೆ, ನಾವು ನೋಡ್ತೀವಿ ಮರ ಇದೆ. ಕಣ್ಣಿಲ್ಲದೆ ಇದ್ದವನಿಗೆ ಮರ ಇಲ್ವೋ? ಕಣ್ಣಿಲ್ಲದೆ ಇದ್ದವನಿಗೂ ಮರ ಇರಬಹುದು. ಅವನು ಹೋಗ್ದಾನೆ, ಅವನು ಅಥವಾ ಎಲೆಗಳ ಮರ ಶಬ್ದ ಕಿವಿಯಿಂದ ಕೇಳ್ತಾನೆ, ಓಹೋ ಇದೊಂದು ಮರ ಅಂತಿದೆ ಅಂತ ಅಂದ್ಕೊಳ್ತಾನೆ. ಅವನು ಕಿವಿನೂ ಇಲ್ಲ ಅಂತ ಅನ್ನೋಣ. ಅವನಿಗೆ ಮರ ಇಲ್ವ ಅಂದ್ರೆ ಮರ ಇದೆ. ಅವನ ಕೈಯಿಂದ ಹೋಗಿ ತಡುಕು ನೋಡ್ತಾನೆ. ಅವನಿಗೆ ಒಂದು ಸ್ಪರ್ಶೇಂದ್ರಿಯದಿಂದ ಇಲ್ಲಿ ಯಾವುದೋ ಒಂದು ವಸ್ತು ಇದೆ, ಇದನ್ನು ಮರ ಅಂತ ಕರೀತಾರೆ. ಅಂದ್ರೆ ನಾಮರೂಪಗಳಲ್ಲಿ ಹೇಗೆ ವ್ಯತ್ಯಾಸ ಆಗುತ್ತೆ ಅಂತ ನಾಗಾರ್ಜುನ ತೋರಿಸ್ತಾರೆ. ದಿ ನೇಮ್ ಇಸ್ ವಾಟ್ ವಿ ಗಿವ್. ಮರ ಅಂತ ಅನ್ನೋದು ನಾವಿಟ್ಟ ಹೆಸರು. ಅದಕ್ಕೆ ಮರಕ್ಕೆ ಮರ ಅಂತ ಹೆಸರು ಗೊತ್ತಿಲ್ಲ, ನಾವು ಮರ ಅಂತ ಇಟ್ಟ ಹೆಸರು. ಅದು ಮರ ಹೀಗಿದೆ, ಹಾಗಿದೆ, ಉದ್ದವಾಗಿದೆ, ಈ ಬಣ್ಣ ಇದೆ, ಆ ಬಣ್ಣ ಇದೆ. ಕಣ್ಣಿರೋರು ಹೇಳುವಂಥ ಮಾತು ಅದು. ಕಣ್ಣಿಲ್ಲದೆ ಇರೋರಿಗೆ ಇದ್ರ ಏನು ಪ್ರಯೋಜನ ಇಲ್ಲ. ಈಗ ನೀಚಿತ್ತಾವಣೆ ಕಥೆ ಬರ್ತಲ್ಲ, ಹಾಲು ಹೇಗೆ ಅಂದ್ರೆ ಕೊಕ್ಕರೆ ಇದ್ದ ಹಾಗಿದೆ ಅಂತ ಕಡೆಯಲ್ಲಿ ಬರ್ತಲ್ಲ, ಹಾಗೆ ಇದು ಹಾಗೆ ಕೂಡ ಇಲ್ಲ. ನಾವು ಅದನ್ನು ಕಲ್ಪನೆ ಮಾಡಿಕೊಳ್ತಕ್ಕಂಥದ್ದು. ಹೀಗೆ ಈ ನಮ್ಮ 5 ಇಂದ್ರಿಯಗಳಿಂದ ಒಂದು ಮರ ಅಂತ ಅನ್ನತಕ್ಕಂಥ ವಸ್ತು ಇದೆ. ಯಥಾ ಅವನು ಒಂದು ಉದ್ದಕ್ಕೆ ಹೋಗ್ತಾನೆ, ಹೋದಾಗ ಇವನ ಗಮನಕ್ಕೆ ಅಡ್ಡಿಯಾಗುತ್ತೆ. ಅಡ್ಡಿಯಾಗುವಂಥದ್ದು ಒಂದಿದೆ ಅಂದ್ರೇನು? ಜಗತ್ತಿನ ಅಸ್ತಿತ್ವ ಇಷ್ಟಕ್ಕೆ ಬಂತು ಅಷ್ಟೇ. ಅವನಿಗೆ ಅವನ ಕಣ್ಣು, ಕಿವಿ, ಮೂಗು ಇತ್ಯಾದಿ ಯಾವ ಇಂದ್ರಿಯಗಳಿಗೂ ಲಭ್ಯವಾಗದೇ ಇರತಕ್ಕಂಥದ್ದು ಇವನ ಗಮನ ನಿರೋಧ. ಆದ್ದರಿಂದ ಒಂದು ವಸ್ತು ಇದೆ. ಇವಾಗ ಗಮನ ಅಂತಂದ್ರೆ ಇವನಲ್ಲಿ ಹೋಗೋದಕ್ಕೆ ಪ್ರಯತ್ನ ಪಟ್ಟು ಅದು ಅಡ್ಡಿ ಆದರೆ, ಇವನು ಹೋಗೋದಕ್ಕೆ ಪ್ರಯತ್ನ ಪಡದೇ ಇದ್ರೆ ಮರ ಇದೆಯೋ ಇಲ್ವೋ? ಇವನು ಹೋಗೋದಕ್ಕೆ ಪ್ರಯತ್ನ ಪಟ್ಟು ಅದು ಅಡ್ಡಿ ಬಂದಾಗ ಮರ ಇದೆ ಅಂತ ಅರ್ಥ. ಎಲ್ಲ ಮನುಷ್ಯರು ಹೋಗೋದಕ್ಕೇನು ಪ್ರಯತ್ನ ಪಡಬೇಕಾಗಿಲ್ಲ. ಪ್ರಯತ್ನ ಪಡದೇ ಇದ್ದಾಗ ಅದರ ಆಂಟೋಲಾಜಿಕಲ್ ರಿಯಾಲಿಟಿ ಏನು? ಸ್ಟೇಟಸ್, ಒಂದು ರಿಯಾಲಿಟಿ ಸ್ಟೇಟಸ್ ಆಫ್ ದಿ ಟ್ರೀ ಏನು? ಬೈ ಇಟ್ ಸೆಲ್ಫ್ ಟ್ರೀ ಏನು? ಅದು ಮರ ವೃಕ್ಷ ಅಂತ ಅನ್ನೋದು ಏನು? ಹೀಗೆಲ್ಲ ಅವ್ರು ಆರ್ಗ್ಯೂ ಮಾಡ್ಕೊಂಡು ಬಂದು ಅದು ಹೇಗಿದೆಯೋ ಯಾರು ಹೇಳಬಲ್ಲರು? ನಮ್ಮ ಮಾತಿನಿಂದ ಹೇಳೋಕ್ಕಾಗಲ್ಲ ಅದನ್ನು ಅನಿರ್ವಾಚ್ಯಂ ಅನಿರ್ದೇಶ. ನಾವು ಏನು ಹೇಳಿದ್ರು ಕೂಡ ನಮ್ಮ ಮನಸ್ಸಿನಲ್ಲಿ ಯಾವ ಕಲ್ಪನೆ ಇದೆಯೋ ಅದಕ್ಕೆ ಸರಿಯಾಗಿ ಮಾತುಗಳಾಡ್ತೀವಿ. ನಮ್ಮ ಕಲ್ಪನೆಯನ್ನು ಮೀರಿ ಮಾತನಾಡುವಂಥದ್ದು ಪಾಲಿಟಿಷಿಯನ್ಸ್ ಆಡ್ಬಹುದಷ್ಟೇ. ನಮ್ಮ ಮಿಕ್ಕಾದವರಿಗೆ ಸಾಧ್ಯ ಇಲ್ಲ. ದೇ ಕ್ಯಾನ್ ಸ್ಪೀಕ್ ಓನ್ಲಿ ವಾಟ್ ಥಾಟ್ಸ್ ಅಕರ್ ಇನ್ ದೇರ್ ಮೈಂಡ್ಸ್. ಇದು ಹೀಗೆ ನಮ್ಮ ನಾಮ ರೂಪ ಪ್ರತ್ಯಯ ಎಲ್ಲ. ರೂಪ ಇಂದ್ರಿಯಾಧೀನ, ನಾಮ ಮನಸ್ಸಿಗಧೀನ. ಈ ಇಂದ್ರಿಯಗಳು ಮನಸ್ಸು ಎರಡೂ ಕೂಡಿಕೊಂಡ್ರೆ ಜಗತ್ತಿದೆ. ಆ ಜಗತ್ತು ಇಂದ್ರಿಯಗಳು ಮನಸ್ಸನ್ನು ಬಿಟ್ಟೆ ಹೇಗಿದೆ ಅಂತಂದ್ರೆ ಅನಿರ್ವಾಚ್ಯ. ಅದನ್ನು ಹೇಗಿದೆ ಅಂತ ಹೇಳೋದು ಕಷ್ಟ. ಅದು ಯಾವ ರೀತಿಯಲ್ಲಾದರೂ ಇರಬಹುದು. ಆದ್ದರಿಂದ ಇದು ಅಚಿಂತ್ಯಂ ಅಂತ ಹೇಳ್ತಾರೆ. ಇದನ್ನ ನಾವು ಯೋಚನೆ ಮಾಡಿ ಏನು ಪ್ರಯೋಜನ? ನಾವು ಯೋಚನೆ ಮಾಡಿದ್ರೆ ವಿ ಆರ್ ಶೂರ್ ಟು ಇಂಪೋಸ್ ಅವರ್ ಥಾಟ್ ಆನ್ ಇಟ್, ವಿಚ್ ಆನ್ ದಟ್ ಅಕೌಂಟ್ ಇಟ್ ವಿಲ್ ಬಿ ಇನ್ವ್ಯಾಲಿಡೇಟೆಡ್. ನಮ್ಮಿಂದ ಬಂದಂಥ ಒಂದು ರಿಯಾಲಿಟಿ ಆಯ್ತದು, ಆ ವಸ್ತುವಿಗಿರೋ ರಿಯಾಲಿಟಿ ಅಲ್ಲ. ಹೀಗೆ ಹೇಳ್ತಾ ಕಡೆಯಲ್ಲಿ ಈ ರಿಯಾಲಿಟಿ ಅಂತ ಅನ್ನೋದು ಇಟ್ ಈಸ್ ನಾಟ್ ವಿದಿನ್ ಅವರ್ ಎಕ್ಸ್ಪೀರಿಯನ್ಸ್ ಅಂತ, ನಮ್ಮ ಅನುಭವದಲ್ಲಿ ಬರತಕ್ಕದ್ದು ಅಲ್ಲ ರಿಯಾಲಿಟಿ ಅಂತ ಅನ್ನೋದು. ನಮ್ಮ ಪಾಲಿಗೆ ಏನು ರಿಯಾಲಿಟಿ ಇದೆಯೋ ಅದು ನಾವು ಸೃಷ್ಟಿ ಮಾಡ್ಕೊಂಡಿದ್ದು. ಇವು ಇಂಥವನು, ನನ್ನ ಮಗ, ನನ್ನ ತಂದೆ, ನನ್ನ ಹೆಂಡತಿ ಅಂತ ಅನ್ನೋದು ವಾಸ್ತವವಾದ ಜಗತ್ತಿನಲ್ಲಿ ಇಲ್ಲ. ನಾವು ಸೃಷ್ಟಿ ಮಾಡಿಕೊಡ್ತಾ ಇರೋದು ಅದನ್ನು. ಸೊ ದಿ ಟ್ರಾನ್ಸಾಕ್ಷನಲ್ ವರ್ಲ್ಡ್ ಈಸ್ ಡಿಫರೆಂಟ್ ಫ್ರಾಮ್ ದಿ ರಿಯಲ್ ವರ್ಲ್ಡ್. ಅದನ್ನು ಈ ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ, ಸಮೃದ್ಧಿ ಸತ್ಯ ಅಂತ ನಾಗಾರ್ಜುನ 3 ವಿಭಾಗ ಮಾಡ್ತಾರಲ್ಲ, ಅದರಲ್ಲಿ ದಿ ಪ್ರೆಸೆಂಟೆಡ್ ರಿಯಾಲಿಟಿ ಈಸ್ ಒನ್. ಅಂದರೆ ಸೆನ್ಸಿಬಲ್ ರಿಯಾಲಿಟಿ, ನಮ್ಮ ಸೆನ್ಸೇಷನ್ಸ್ಗೆ ಬರತಕ್ಕಂಥ ರಿಯಾಲಿಟಿ ಒಂದು. ಇದ್ರ ಮೇಲೆ ನಾವು ವ್ಯಾಲ್ಯೂ ಜಡ್ಜ್ಮೆಂಟ್ಸ್ ಮಾಡಿ ಅದಕ್ಕೆ ಹೆಸರುಗಳು ಕೊಟ್ಟು ಅದು ಮಾಡಿದ್ದು ವ್ಯವಹಾರ, ಅದು ವ್ಯಾವಹಾರಿಕ ಸತ್ಯ. ಇದು ಎರಡನ್ನೂ ಮೀರಿ ಇರತಕ್ಕಂಥದ್ದು ಪಾರಮಾರ್ಥಿಕ ಸತ್ಯ. ದಿ ಥಿಂಗ್ಸ್ ಆಸ್ ದೇ ಆರ್, ಅದನ್ನು ನಾವು ಶೂನ್ಯ ಅಂತ ಕರೀರಿ. ಅದು ಶೂನ್ಯ ಅಂತ ಅನ್ನೋದು ನೆಗೆಟಿವ್ ಅಂತಲ್ಲ. ಶೂನ್ಯ ಅನ್ನೋದು ನಮ್ಮ ನಾಮರೂಪ ಪ್ರತೀತಿಗೆ ಒಳಪಡದೇ ಇರತಕ್ಕಂಥದ್ದು ಶೂನ್ಯ. ಯು ಕ್ಯಾನ್ ಥಿಂಕ್ ಅಬೌಟ್ ಇಟ್, ಯು ಕ್ಯಾನ್ ಟ್ರಾನ್ಸಾಕ್ಟ್ ವಿತ್ ಇಟ್. ಅದು ಅವ್ಯವಹಾರ್ಯವಾದ್ದರಿಂದ
ಇದು ಅವ್ಯವಹಾರ್ಯ ಅನ್ನೋ ಮಾತು ಇಲ್ಲೂ ಬರುತ್ತಲ್ಲ, ಇಲ್ಲೂ ಕೂಡ ತುರೀಯ ಆತ್ಮ ಅಂತ ಅನ್ನೋದ್ರಲ್ಲಿ ಅವ್ಯವಹಾರ್ಯ ಅಂತ ಅನ್ನೋ ಮಾತೇ ಬರುತ್ತೆ ಮುಂದಕದಲ್ಲಿ ಮಾಂಡುಕ್ಯದಲ್ಲಿ ಕೂಡ. ಹೀಗೆ ಇದನ್ನ ಹೇಳೋದಕ್ಕಾಗಿ ಇವರು ಇಲ್ಲಿ ಇದನ್ನು ಮೀರಿ ಒಂದು ಲೋಕ ಇದೆ, ಸರ್ವಾವತೋ ಲೋಕಸ್ಯ. ಈ ನಾವೊಂದು ಮರವನ್ನು ನೋಡಿದಾಗ ಮರದ ಸ್ವರೂಪ ಹೇಗೆ ಬೇಕಾದ್ರೆ ಇಟ್ಕೊಳ್ಳಿ, ಇದಕ್ಕೆ ಆಸರೆಯಾಗಿ ಒಂದೇನೋ ಒಂದು ಇರಬೇಕಲ್ಲ. ಅಲ್ಲಿ ಪಕ್ಕದಲ್ಲಿದ್ರೆ ಮರ ಕಾಣುವಲ್ಲ ನಮಗೆ, ಅಲ್ಲಿ ಒಂದು ಮರ ಕಾಣುತ್ತೆ. ಆದ್ದರಿಂದ ವಾಸ್ತವವಾದ ಜಗತ್ತಿನಲ್ಲಿ ಇಲ್ಲಿ ಏನೋ ಒಂದು ವಸ್ತು ಇರಬೇಕು, ವಿಚ್ ವಿ ಪರ್ಸೀವ್ ಎಸ್ ಎ ಟ್ರೀ. ಅದ್ರ ಪಕ್ಕದಲ್ಲಿ ಅದು ಇರಬಾರದು, ಇಷ್ಟಂತೂ ಇರಬೇಕಲ್ಲ. ಅಂದರೆ ಅವರ್ ಎಕ್ಸ್ಪೀರಿಯನ್ಸ್ ಈಸ್ ಸಪೋರ್ಟೆಡ್ ಬೈ ಎ ರಿಯಾಲಿಟಿ ವಿಚ್ ಈಸ್ ಆಲ್ ಕಾಂಪ್ರಹೆನ್ಸಿವ್. ಇದನ್ನು ಇವರು ಸರ್ವಾವತೋ ಅಂತ ಉಪನಿಷತ್ತು ಹೇಳ್ತಾ ಇದೆ ಅಂತ ಆಚಾರ್ಯರು ಹೇಳಿ, ಸರ್ವಾವತೋ ಇಲ್ಲಿ ಕಾರ್ಯಕರಣ ಸಂಘಾತೋ ವಿಷಯ ವೇದನಾ ಸಂಯುಕ್ತ ಅಂತನೋ ಮಾತ್ರ. ನಮ್ಮ ವ್ಯವಹಾರದ ಪ್ರಪಂಚದಲ್ಲಿ ವಿಷಯ ಅಂತ ಒಂದಿದೆ. ವಿಷಯ ಅಂತನೋ ಮಾತಿಗೆ ಅರ್ಥ ಏನು? ವಿಶೇಷವಾಗಿ ಸೀಂಗ್ ಬಧ್ನಾತಿ, ನಮ್ಮನ್ನು ಯಾವುದು ವಿಶೇಷವಾಗಿ ಕಟ್ಟಾಗುತ್ತೋ ಅದು ವಿಷಯ. ವಿಷಯ ಅಂತ ನಮ್ಮ ಮಾತಿಗೆ ಅರ್ಥವೇ ಅದು. ಅದರ ಆಬ್ಜೆಕ್ಟ್ ವಿಚ್ ಅಟ್ರಾಕ್ಟ್ಸ್ ಅವರ್ ಅಟೆನ್ಷನ್, ಇದು ವಿಷಯ. ಇದು ವೇದನಾ ಅಂದರೆ ವೇದನೆ, ತಿಳ್ಕೊಳ್ಳೋದು ಅಂತ ಅರ್ಥ. ಅದನ್ನು ನಾವು ಯಾವ ಇಂದ್ರಿಯದ ಮೂಲಕವಾಗಿಯೂ ತಿಳ್ಕೊಂಡ್ರೆ ಅದನ್ನು ವೇದನಾ ಅಂತ ಹೆಸರು. ಈ ನಮಗೆ ಕಾಣತಕ್ಕಂಥ ದೃಷ್ಟವಾದ ಲೋಕ ಯಾವುದು ಅಂದರೆ ವಿಷಯ ವೇದನಾ ಸಂಯುಕ್ತ. It is limited to the presentational aspect and the experiential aspect. Vishaya Vedana Samyukta. ಇದರಲ್ಲಿ ಸರ್ವವಾನ್ ಸರ್ವಾನೇವ ಸರ್ವಾವಾಂಸ್ತಸ್ಯ ಸರ್ವಾವತೋ ಮಾತ್ರಾಂ ಏಕದೇಶಂ ಅವಯವಂ ಅಪಾದಾಯ ಅಪಚ್ಛಿದ್ಯ ಆದಾಯ ಗೃಹೀತ್ವಾ ದೃಷ್ಟಜನ್ಮವಾಸನಾವಾಸಿತಃ ಸನ್ ಇತ್ಯರ್ಥಃ. ಉಪನಿಷತ್ತಿನಲ್ಲಿ ಬರುವ ಮಾತುಗಳಿಗೆ ಅರ್ಥ ಹೇಳ್ತಾ ಇದ್ದಾರೆ. ಇದರಿಂದ ಸರ್ವಾವತಃ ಅಂದರೆ ದೇರ್ ಇಸ್ ಎನ್ ಆಬ್ಜೆಕ್ಟಿವ್ ವರ್ಲ್ಡ್ ವಿಚ್ ಇಸ್ ನಾಟ್ ಸಬ್ಜೆಕ್ಟ್ ಟು ಅವರ್ ಥಿಂಕಿಂಗ್ ಆರ್ ಅವರ್ ನೋಯಿಂಗ್. ಇಂಥದ್ದು ಒಂದು ಇದೆ. ಇದರಲ್ಲಿ ನಾವು ವ್ಯವಹಾರ ಮಾಡಬೇಕಾದ್ರೆ ಏನು ಮಾಡ್ತೀವಿ ನಾವು? ಸರ್ವಾವತಃ ಮಾತ್ರಾಂ ಏಕದೇಶಂ ಅವಯವಂ ಅಪಾದಾಯ ಅಪಚ್ಛಿದ್ಯ ಅಂತ ಅರ್ಥ. ಅಪಾದಾಯ ಅಂತ ಉಪನಿಷತ್ತಿನಲ್ಲಿ ಮಾತಿದೆ, ಅಪಚ್ಛಿದ್ಯ ಅಂತ ಆಚಾರ್ಯರು ಅರ್ಥ ಮಾಡಿದ್ದಾರೆ. ಏನು? ಈ ಹೊರಗಡೆ ಲೋಕದಲ್ಲಿ ಯಾವುದೋ ಒಂದು ಪ್ರಮಾಣದಲ್ಲಿ, ಒಂದು ಅಳತೆಯಲ್ಲಿ, ಒಂದು ದೇಶಕ್ಕೆ ಸಂಬಂಧಪಟ್ಟಂಥ ಒಂದು ಅವಯವವನ್ನು ಮಾತ್ರ ಅಪಚ್ಛಿದ್ಯ. ವಿ ಕಟ್ ದಿ ರಿಯಾಲಿಟಿ ಇಂಟು ಟೈನಿ ಬಿಟ್ಸ್ ವೆನ್ ವಿ ಪರ್ಸೀವ್ ದೆಮ್. ಇದು ದಿ ಔಟರ್ ವರ್ಲ್ಡ್ ಇಸ್ ಫ್ರಾಗ್ಮೆಂಟೆಡ್. ಇದು ಹೊರಗಡೆ ಲೋಕದಲ್ಲಿ ರೂಪ ಗಂಧ ರಸ ಅಂತ ವ್ಯತ್ಯಾಸಗಳಿಲ್ಲ. ನಾವು ನೋಡುವಾಗ ರೂಪ ರಸ ಗಂಧ ಶಬ್ದ ಸ್ಪರ್ಶ ನಾವು ಮಾಡ್ತಕ್ಕಂಥದ್ದು ಇದು. ಇದಕ್ಕೆ ಆಚಾರ್ಯರು ಸರ್ವಾವತಃ ಮಾತ್ರಾಂ ಏಕದೇಶಂ ಅವಯವಂ ಅಪಾದಾಯ ಅಪಚ್ಛಿದ್ಯ ಆದಾಯ ಗೃಹೀತ್ವಾ, ನಾವು ಅದನ್ನು ಸ್ವೀಕಾರ ಮಾಡಿ. ಸೊ ಪ್ರಿಲಿಮಿನರಿಲಿ ದ ಟ್ರಾನ್ಸಾಕ್ಷನಲ್ ವರ್ಲ್ಡ್ ಬಿಗಿನ್ಸ್ ವಿತ್ ಅವರ್ ಫ್ರಾಗ್ಮೆಂಟಿಂಗ್ ದಿ ವರ್ಲ್ಡ್. ಆರ್ ಅದನ್ನು ಮಾಡರ್ನ್ ಸೈಂಟಿಫಿಕ್ ಟರ್ಮಿನಾಲಜಿ ಒಳಗೆ ಇದು ಆರ್ಡರಿಂಗ್ ಅಂತ ಹೇಳ್ತಾರೆ. ವಿ ಆರ್ಡರ್ ದಿಸ್ ಆರ್ಡರಿಂಗ್ ಅಂದರೆ ಕಂಪ್ಯೂಟರ್ನಲ್ಲಿ ಎಲ್ಲ ಸೇಲ್ಸ್ ಮಾಡ್ತಾರಲ್ಲ ಹಾಗೆ ದಿ ವರ್ಲ್ಡ್ ಈಸ್ ಆರ್ಡರ್, ಮಾನಿಟರ್ ಇನ್ ವೇರಿಯಸ್ ವೇಸ್. ಹೀಗೆ ಗೃಹೀತ್ವ ಮನುಷ್ಯನಾದವನು ತನಗೆ ಹೇಗೆ ಬೇಕೋ ಹಾಗೆ ಜಗತ್ತಿನಲ್ಲಿ ಖಂಡಗಳನ್ನು ಒಡೆದು ತನಗೆ ಬೇಕಾದ ಹಾಗೆ ತಗೊಂಡು ದೃಷ್ಟ ಜನ್ಮ ವಾಸನಾ ವಾಸಿತ ಸನ್ ಇತ್ಯರ್ಥ. ಇವನು ಹೀಗೆ ಅಲ್ಲಿ ಒಂದು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಇವನು ಹೇಗೆ ಮಾಡಿಕೊಡ್ತಾನೆ ಅಂದರೆ ದೃಷ್ಟ ಜನ್ಮ ವಾಸನಾ ವಾಸಿತ. ದೇರ್ ಇಸ್ ಎ ಮೋಟಿವೇಶನಲ್ ಫ್ಯಾಕ್ಟರ್ ವಿದಿನ್ ಈಚ್ ಇಂಡಿವಿಜುವಲ್.
ತನ್ನ ಸಂಸ್ಕಾರಗಳು ಹೇಗಿದೆಯೋ ಹಾಗೆ ಜಗತ್ತನ್ನು ನೋಡ್ತಾನೆ. ಇಲ್ಲಿ ಜಗತ್ತು ಸುಳ್ಳು ಅಂತನ್ನೋದು ಇದು ಪೂರ್ತಿಯಾಗಿ ಉಪನಿಷತ್ತಿನ ಮತ ಅಲ್ಲ ಅಂತ ಹೇಳೋ ಹಾಗಿಲ್ಲ. ಜಗತ್ತು ನಾವು ನೋಡೋ ಹಾಗಿಲ್ಲ ಅಂತ ಅಷ್ಟೇ ಹೇಳ್ತಾರೆ. ಆಬ್ಜೆಕ್ಟಿವ್, ದಿ ವರ್ಲ್ಡ್ ದಟ್ ಯು ಸಿ ಈಸ್ ನಾಟ್ ದಿ ಆಬ್ಜೆಕ್ಟಿವ್ ರಿಯಾಲಿಟಿ. ಇಟ್ ಈಸ್ ಸಬ್ಜೆಕ್ಟಿವ್ ಇನ್ ದಿಸ್ ದಟ್ ಯು ಇಂಪೋಸ್ ಯುವರ್ ಥಾಟ್ಸ್ ಆನ್ ಇಟ್, ಯುವರ್ ವ್ಯಾಲ್ಯೂ ಜಡ್ಜ್ಮೆಂಟ್ಸ್ ಆನ್ ಇಟ್. ಸೊ ದಿ ವರ್ಲ್ಡ್ ದಟ್ ಯು ಸಿ is your own. So the world has a private character, it has no public character for the individual. Every individual sees the world in his own way. ಅದರಿಂದ ಜಗತ್ತಿಗೆ ಒಂದು ಪ್ರೈವೇಟ್ ಕ್ಯಾರೆಕ್ಟರ್ ಅಂತ ಇದೆ, ಪಬ್ಲಿಕ್ ಕ್ಯಾರೆಕ್ಟರ್ ಅಂತ ಅನ್ನೋದು ಇಲ್ಲ. ಪಬ್ಲಿಕ್ ಕ್ಯಾರೆಕ್ಟರ್ ಅಂತ ಯಾರೂ ಹೇಳೋ ಹಾಗಿಲ್ಲ. ಇದನ್ನು ಉಪನಿಷತ್ತು ಹೇಳ್ತಾ ಇದೆ. ಇದನ್ನು ಹೇಳುವಾಗ ದೃಷ್ಟ ಜನ್ಮ ವಾಸನಾ ವಾಸಿತ ಸನ್, ಹೀಗೆ ಈ ಜಗತ್ತಿನಲ್ಲಿ ಕೆಲವು ಅವಯವಗಳನ್ನು ಮಾತ್ರ, ಖಂಡಗಳನ್ನು ಮಾತ್ರ ನಾವು ತಗೊಳ್ತೀವಲ್ಲ, ಇದು ಯಾವ ರೀತಿ ಯಾವ ಒಂದು ಕ್ರೈಟೀರಿಯಾಯಿಂದ ಮಾಡ್ತೀವಿ, ವಾಟ್ಸ್ ದಿ ಫೋರ್ಸ್ ಬಿಹೈಂಡ್ ಇಟ್, ವಾಟ್ ಪ್ರಾಂಪ್ಟ್ಸ್ ಅಸ್ ಟು ಸೆಲೆಕ್ಟ್ ಎ ಪರ್ಟಿಕ್ಯುಲರ್ ವರ್ಲ್ಡ್. ದೃಷ್ಟ ಜನ್ಮ ವಾಸನ ವಾಸಿತ. ಈ ಜನ್ಮದಲ್ಲಿ ಈ ಜನ್ಮದಲ್ಲಿ ಯಾವುದೋ ಹಿಂದಿನ ಜನ್ಮದಲ್ಲ, ಈ ಜನ್ಮದಲ್ಲಿ ನಮಗೆ ಚಿಕ್ಕಂದಿನಲ್ಲಿ ಯಾವ ಸಂಸ್ಕಾರಗಳಿದೆಯೋ, ಈ ಸಂಸ್ಕಾರಗಳಿಂದ ಯಾವ ಪ್ರವೃತ್ತಿಗಳು ಬಂದಿದೆಯೋ, ಈ ಪ್ರವೃತ್ತಿಯಿಂದ ದಿ ಟ್ರಾನ್ಸಾಕ್ಷನಲ್ ವರ್ಲ್ಡ್ ಈಸ್ ಕ್ರಿಯೇಟೆಡ್. The transactional world is created. The objective world exists in its own right. But what we transact with is our own creature. ಅಂತ ಹೇಳ್ತಾರೆ, ನಮ್ಮದು. ಆಮೇಲೆ ಸ್ವಪ್ನದಲ್ಲಿ ಸ್ವಯಂ ಆತ್ಮನಾಯೇವ ವಿಹತ್ಯ ದೇಹಂ ಪಾದಯಿತ್ವಾ ನಿಸ್ಸಂಬೋಧಮಾಪಾದ್ಯ ಜಾಗರಿತೆ ಹ್ಯಾದಿತ್ಯಾನಾಂ ಚಕ್ಷುರಾದಿಷು ಅನುಗ್ರಹೋ ದೇಹವ್ಯವಹಾರಾರ್ಥ. ಇಲ್ಲಿ ಸ್ವಪ್ನ ಅಂತ ಉಪನಿಷತ್ತು ಹೇಳ್ತಾ ಇದೆಯಲ್ಲ, ಸಂಧ್ಯಾಸ್ಥಾನ. ಇಲ್ಲಿ ಏನು ಮಾಡ್ತಾರೆ, ಸ್ವಯಂ ಆತ್ಮನಾಯೇವ ವಿಹತ್ಯ. ಈ ಜಾಗರಿತ ಸ್ಥಾನದಲ್ಲಿರೋದು ದೃಷ್ಟಜನ್ಮವಾಸನಾವಾದಿತ ಸನ್ ಕಾರ್ಯಕರಣ ಸಂಘಾತ ಅಂತನ್ನು ಮಾತಾಡಿದ್ದಾರೆ. ವಿಷಯ ವೇದನಾ ಸಂಯುಕ್ತ, ಅಲ್ಲಿ ಒಂದು ವಿಷಯ ಅಂತ ಒಂದು ಹೊರಗಡೆ ಇದೆ, ಮನುಷ್ಯ ಅದನ್ನು ವೇದನಾ ಅಂತ ಮಾಡಿಕೊಂಡಿದ್ದಾನೆ. ಕಾರ್ಯ ಅಂತ ಒಂದು ಜಗತ್ತಿನಲ್ಲಿ ಇದೆ, ಕಾರ್ಯ ಅಂದರೆ ಎಫೆಕ್ಟ್, ಪಂಚಭೂತಗಳಿಂದ ಆದಂತಹದ್ದು ಒಂದು ಇದೆ. ಅದನ್ನು ನಾವು ಇಂದ್ರಿಯಗಳು ಅಂತ ಒಂದು ಕಾರಣಗಳಿದೆ, ಇದರ ಸಂಘಾತ ರೂಪವಾಗಿ ಅದಿದೆ. ಆದರೆ ಸ್ವಪ್ನದಲ್ಲೂ ಸ್ವಪ್ನ ಕಾಣುವಾಗಲು ಅಂದರೆ ಆತ್ಮನಾಯೇವ ವಿಹತ್ಯ. ಇಲ್ಲಿ ಸೃಷ್ಟಿ, ಈ ಸ್ವಪ್ನ ದೃಷ್ಟಿಯಲ್ಲಿ ಇವನೊಬ್ಬನೇ ಇರೋನು, ಕಾರ್ಯವೂ ಇಲ್ಲ, ವಿಷಯವೂ ಇಲ್ಲ. ಇವನು ಆತ್ಮನಾ ವಿಹತ್ಯ ದೇಹಂ ಪಾತಯಿತ್ವಾ. ಪಾತಯಿತ್ವಾ ಅಂತ ಅನ್ನೋದು ಉಪನಿಷತ್ತಿನ ಮಾತು. ದೇಹಂ ಪಾತಯಿತ್ವಾ, ದೇಹವನ್ನು ಬೀಳಿಸಿ ಅನ್ನೋದು ಮೆಟಫಾರಿಕಲ್ ಎಕ್ಸ್ಪ್ರೆಷನ್. ಮಲ್ಕೊಂಡಿದ್ದಾಗ ನಿಂತ್ಕೊಂಡು ನಿದ್ದೆ ಮಾಡೋದು ಕೆಲವರಿಗೆ ಸಾಧ್ಯ ಆಗಿರ್ಬೋದು, ಕೂತ್ಕೊಂಡು ನಿದ್ದೆ ಮಾಡೋದು ನಾವು ಕಾಲೇಜಿನಲ್ಲಿ ಸ್ಕೂಲ್ಗಳಲ್ಲಿ ಎಲ್ಲ ಅಭ್ಯಾಸ ಮಾಡಿರ್ತೀವಿ. ಸಾಮಾನ್ಯವಾಗಿ ಮಲ್ಕೊಂಡು ನಿದ್ದೆ ಮಾಡ್ತಕ್ಕಂಥ ಅದು ದೇಹಂ ಪಾತಯಿತ್ವ ಅಂತ ಉಪನಿಷತ್ತು ಮೆಟಫಾರಿಕಲ್ ಆಗಿ ಹೇಳಿದೆ, ಪೊಯಿಟಿಕ್ ಲ್ಯಾಂಗ್ವೇಜ್ ಅಲ್ಲಿ. ಅದಕ್ಕೆ ಆಚಾರ್ಯರು ನಿಶ್ಚೇಷ್ಟತಾಮಾಪಾದ್ಯ ಅಂದ್ರೆ ಅದಕ್ಕೆ ಈ ಕಣ್ಣು ನೋಡ್ದೇನೆ, ಕಿವಿ ಕೇಳದೇನೆ ಇಂಥ ಸ್ಥಿತಿಯನ್ನ ಮಾಡಿ, ನಿಶ್ಚೇಷ್ಟವಾದಂತಹ ಸ್ಥಿತಿಯನ್ನ ಇಲ್ಲಿ ನಿಸ್ಸಂಬೋಧ ಮಾಪಾದ್ಯ, ಯಾವ ಅರಿವೂ ಇಲ್ಲದೆ ಇರೋ ಹಾಗೆ ಮಾಡಿ. ಅದು ನಿದ್ರೆಯಲ್ಲಿ ನಿಸ್ಸಂಬೋಧ ಮಾಪಾದ್ಯ, ಯಾವ ರೀತಿಯಾದ ಅರಿವು ಇಲ್ಲದೆ ಇರುವ ಹಾಗೆ ಮಾಡಿ ಅಂತ ಹೇಳಿ. ಜಾಗರಿತೇಹಿ, ಜಾಗ್ರದ ಅವಸ್ಥೆಯಲ್ಲಿ ಹೀಗಾಗೋಲ್ಲ. ಅಲ್ಲಿ ನಾವು ಒಂದು ವಸ್ತುವನ್ನು ನೋಡ್ತೀವಿ ಅಂತಂದ್ರೆ ಹೊರಗಡೆ ಒಂದು ಬೆಳಕು ಅಂತ ಇದೆ. ಇಲ್ಲಿ ಆಚಾರ್ಯರು ಹೇಗೆ ಜಾಗರಿತಕ್ಕೂ ಸ್ವಪ್ನಕ್ಕೂ ಒಂದು ವ್ಯತ್ಯಾಸವನ್ನು ತೋರಿಸ್ತಾ ಇದ್ದಾರೆ. ಜಾಗರಿತೇಹಿ, ಜಾಗರಿತಾವಸ್ಥೆಯಲ್ಲಾದರೂ ಆದಿತ್ಯಾದೀನಾಂ ಚಕ್ಷುರಾದಿಷು ಅನುಗ್ರಹ ದೇಹವ್ಯವಹಾರಾರ್ಥ. ದೇಹ ಕೆಲಸ ಮಾಡಬೇಕು ಅಂತಂದರೆ, ಕಣ್ಣು ನೋಡಬೇಕು ಅಂತಂದರೆ, ಕಣ್ಣಿಗೆ ಅನುಗ್ರಾಹಕವಾಗಿ
ಹೊರಗಡೆ ಒಂದು ಬೆಳಕು, ಸೂರ್ಯನ ಬೆಳಕು ಅಂತ ಒಂದು ಇರಬೇಕು. ಬೆಳಕಿದ್ರೆ ಕಣ್ಣು ನೋಡುತ್ತೆ, ವಸ್ತು ಇದ್ದು ಬೆಳಕಿಲ್ಲದೆ ಇದ್ರೆ ಕಣ್ಣು ನೋಡ್ಲಾರ್ದು. ಹೀಗೆ ಹೊರಗಡೆ ಒಂದು ಆಲೋಕ ಅಂತ ಇರಬೇಕು, ಒಂದು ಬೆಳಕು ಅಂತ ಇರಬೇಕು. ಇಂದ್ರಿಯಕ್ಕೂ ವಿಷಯಕ್ಕೂ ಸನ್ನಿಕರ್ಷವಾಗಬೇಕಾದ್ರೆ ದೇರ್ ಇಸ್ ಎನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ ದಟ್ ಈಸ್ ನೀಡೆಡ್ ಇನ್ ದಿ ಜಾಗರಿತಾವಸ್ಥೆ. ಸ್ವಪ್ನಾವಸ್ಥೆಯಲ್ಲಿ ಇಲ್ಲ. ಇದು ಸ್ವಪ್ನಾವಸ್ಥೆಯಲ್ಲಿ ಇಲ್ಲ. ಜಾಗರಿತಾವಸ್ಥೆಯಲ್ಲಿ ಆದರೂ ದೇಹ ವ್ಯವಹಾರಾರ್ಥ, ದೇಹ ವ್ಯವಹಾರಕ್ಕೆ ತೊಡಗಬೇಕಾದರೆ ಹೀಗಾಗಬೇಕು. ಅದು ಸ್ವಪ್ನದಲ್ಲಿ ಆದರೂ ಸ್ವಯಂ ನಿರ್ಮಾಣಂ ಕೃತ್ವ ವಾಸನಾಮಯಂ ಸ್ವಪ್ನದೇಹಂ. ಈ ದೇಹ ನಮಗೆ ಹೇಗಿದೆಯೋ ಇಂದ್ರಿಯಗಳಿಂದ ಕೂಡಿದಂಥ ದೇಹ, ಇಂಥದ್ದೇ ಒಂದು ಸ್ವಪ್ನ ದೇಹವನ್ನು ನಿರ್ಮಾಣ ಮಾಡಿ. ಸೊ ದಿ ಥಿಂಗ್ಸ್ ದಟ್ ವಿ ಸಿ ಇನ್ ಡ್ರೀಮ್, ದೇ ಡೋಂಟ್ ಸಿ ವಿತ್ ಅವರ್ ನಾರ್ಮಲ್ ಐಸ್. ವಿ ಡೋಂಟ್ ಹಿಯರ್ ದೆಮ್ ವಿತ್ ಅವರ್ ನಾರ್ಮಲ್ ಇಯರ್ಸ್. ಅದರದ್ದೇ ಒಂದು ದೇಹ ಅಂತ ಬೇರೆ ಇದೆ, ಸ್ವಪ್ನ ದೇಹ ಅಂತ ಇದೆ. ಡ್ರೀಮ್ ಬಾಡಿ ಇಸ್ ಡಿಫರೆಂಟ್ ಫ್ರಮ್ ದಿ ವೇಕಿಂಗ್ ಬಾಡಿ. ಸ್ವಯಂ ನಿರ್ಮಾಯ ನಿರ್ಮಾಣಂ ಕೃತ್ವ ವಾಸನಾಮಯಂ ಸ್ವಪ್ನದೇಹಂ ಮಾಯಾಮಯಂ ಇವ. ಈ ಮಾಯಾವಿ ಒಂದೇನೋ ಒಂದು 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 ಮಾವಿನ ಮರ, ಅದು ಓಟೆ ಅಂತ ತೋರಿಸ್ತಾನೆ. ಆ ಓಟೆಗೆ ಒಂದು ನೀರು ಅಂತ ಹಾಕ್ತಾನೆ, ಕೆಲವು ಮಣ್ಣು ಅಂತ ಹಾಕ್ತಾನೆ. ಮೊಳಕೆ ಬಂತು ಅಂತಾನೆ, ಮೊಳಕೆಯಿಂದ ಇದೆಲ್ಲ ಒಂದು ಜಾದು ಮಾಡ್ತಾ ಇರಲ್ಲ. ಹೀಗೆ ಸ್ವಪ್ನದಲ್ಲಿ ನಾವು ಮಾಡ್ತಾ ಇದ್ದೀವಿ. ಮಾಯಾಮಯಂ ಇವ ನಿರ್ಮಾಣಮಪಿ ತತ್ಕರ್ಮಾಪೇಕ್ಷತ್ವಾದ್ ಸ್ವಯಂ ಕರ್ತೃಕಮುಚ್ಯತೆ. ಅದು ನಿರ್ಮಾಣ ಎಂಥದ್ದು? ತಾನೇ ಮಾಡಿಕೊಂಡ ನಿರ್ಮಾಣ ಅಷ್ಟೇ. ಅಂದ್ರೆ ಏನು, ಸ್ವಪ್ನ ಈಸ್ ಟ್ರೂ ಫಾರ್ ಹಿಮ್ಸೆಲ್ಫ್ ಓನ್ಲಿ. ಇವನು ನಿರ್ಮಾಣ ಮಾಡಿದ್ದು ಇವರಿಗೆ ಮಾತ್ರ ಸರಿ, ಬೇರೆಯವರಿಗೆ ಇವನ ಕನಸು ಅವನು ಕಾಣೋ ಹಾಗಿಲ್ಲ. ಅನುಭವ ಅಮೃತದಲ್ಲಿ ಒಂದು ಮಾತು ಬರುತ್ತಲ್ಲ, ಮೂಗ ಕನಸ ಕಂಡ ಕನಸಿನಂತೆ. ಅವ್ನು ಮೂಗ ಕನಸು ನೋಡಿದ್ರೆ ಯಾರು ಹೇಳ್ಬೋದು ಅವನು, ಇದು ಮೂಗ ಕಂಡ ಕನಸಿನಂತೆ ಅಂತ. ಅಲ್ಲೇ ಅವರು ಹೇಳೋದು, ಈ ಮೋಕ್ಷ ಸ್ಥಿತಿ ಅಂತ ಒಂದು ಬಂದರೆ, ಇವನಿಗೆ ಪರಮಾತ್ಮನ ಅನುಭವ ಅಂತ ಬಂದರೆ ಅವನು ಯಾವ ಮಾತ್ರದಲ್ಲಿ ಹೇಳ್ಕೊಡ್ತಾನೆ ಅದನ್ನ, ಮೂಗ ಕಂಡ ಕನಸಿನಂತೆ ಅದು ಅವರಿಗೆ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಇವರು ಹೇಳೋದು, ಈಚ್ ಡ್ರೀಮ್ ಇದೆ ಪ್ರೈವೇಟ್ ವರ್ಲ್ಡ್, ಇಟ್ಸ್ ಎ ಪ್ರೈವೇಟ್ ಕ್ರಿಯೇಷನ್. ಸ್ವಯಂ ಕರ್ತೃಕಂ ಉಚ್ಯತೆ ಸ್ವೇನ ಆತ್ಮೀಯೇನ ಭಾಸಾ ದೀಪ್ತ್ಯ ಪ್ರಕಾಶೇನ ಸರ್ವವಾಸನಾತ್ಮಕೇನ ಅಂತಃಕರಣವರ್ತಿ ಪ್ರಕಾಶೇನ ಇತ್ಯರ್ಥಃ. ಇಲ್ಲಿ ಈ ಸಾಧರ್ಮ್ಯ ಅಂತ ಹೇಳಿದ್ವಲ್ಲ, ಜಾಗೃತಾವಸ್ಥೆಯೇ ಸ್ವಪ್ನಾವಸ್ಥೆಯಲ್ಲಿ ಇರತಕ್ಕಂಥವು ಮೂಲವಾದದ್ದು. ಈ ಜಾಗೃತ ದೇಹ ಅಂತ ಒಂದು ಏನಿದೆ, ಸ್ವಪ್ನ ದೇಹ ಅಂತ ಒಂದು, ಇದು ಎರಡಕ್ಕೂ ಕಾಮನ್ ಫ್ಯಾಕ್ಟರ್ ಏನು ಅಂದ್ರೆ ಆಚಾರ್ಯರು ಹೇಳ್ತಾರೆ, ಅಲುಪ್ತ ದೃಕ್ ಸ್ವಭಾವೇನ. ದೇರ್ ಇಸ್ ಅನ್ ಎಕ್ಸ್ಪೀರಿಯನ್ಸರ್ ಹೂ ಇಸ್ ಕಾಮನ್ ಟು ಬೋತ್. ಜಾಗೃತಾವಸ್ಥೆಯಲ್ಲಿ ಯಾರು ನೋಡ್ತಾ ಇದ್ದಾನೋ ಅವರೇ ಸ್ವಪ್ನವನ್ನು ಕಾಣೋನು. ಸ್ವಪ್ನದಲ್ಲಿಯೂ ಕೂಡ ಈ ನೋಡತಕ್ಕಂತಹದ್ದು ಪ್ರವೃತ್ತಿ ಇದೆಯಲ್ಲ, ಇದು ಹೋಗಿಲ್ಲ. ಅಲುಪ್ತ ದೃಕ್ ಸ್ವಭಾವ, ದಿ ಪರ್ಸೀವರ್ ಹಿ ಈಸ್ ಕಾಮನ್. ಜಾಗೃತ ಅವಸ್ಥೆಯಲ್ಲಿ ಪರ್ಸೀವ್ ಮಾಡುವವನೇ ಸ್ವಪ್ನವನ್ನು ನೋಡುವನು. ಹಿಸ್ ಪರ್ಸೆಪ್ಷನ್ಸ್ ಮೈಟ್ ಬಿ ಡಿಫರೆಂಟ್. ಅವನ ವ್ಯವಹಾರದ ಜಗತ್ತು ಬೇರೆ ಬೇರೆಯಾಗಿರಬಹುದು, ಆದರೆ ಅಲುಪ್ತ ದೃಕ್ ಸ್ವಭಾವೇನ, ಹೀಗೆ ಅವನು ಜಾಗರಿತೇಹಿ ಇಂದ್ರಿಯ ಬುದ್ಧಿ ಮನ ಆಲೋಕಾದಿ ವ್ಯಾಪಾರ ಸಂಕೀರ್ಣಂ ಆತ್ಮಜ್ಯೋತಿ. ಇವರ ಮನಸ್ಸಿನಿಂದಲೇ ಸೃಷ್ಟಿ ಮಾಡಿಕೊಳ್ಳೋದು, ವಾಸ್ತವವಾದ ಜಗತ್ತು ಇವನೇ ಸೃಷ್ಟಿ ಮಾಡಿಕೊಳ್ಳೋದು. ಆಚಾರ್ಯರು ಹೇಳ್ತಾರೆ, ಈ ವ್ಯವಹಾರದ ಜಗತ್ತು ಅಂತ ಹೇಳ್ತೀವಲ್ಲ, ಇದು ಇವನೇ ಸೃಷ್ಟಿ ಮಾಡಿಕೊಳ್ಳೋದು. ಇದು ಸ್ವಪ್ನದ ಲೋಕವನ್ನು ಇವನೇ ಸೃಷ್ಟಿ ಮಾಡಿಕೊಳ್ಳೋದು. ಅಂದ್ರೆ ಎರಡಕ್ಕೂ ಸಾಧರ್ಮ್ಯವನ್ನು ಹೇಳಬಹುದಲ್ಲ ಅಂತಂದ್ರೆ ಇಲ್ಲ, ಹೇಳೋ ಹಾಗಿಲ್ಲ. ಜಾಗರಿತೇಹಿ, ಜಾಗೃತಾವಸ್ಥೆಯಲ್ಲಿ ಆದರೂ ಇಂದ್ರಿಯ ಬುದ್ಧಿ
ಮನ ಆಲೋಕಾದಿ ವ್ಯಾಪಾರ ಸಂಕೀರ್ಣಂ ಆತ್ಮಜ್ಯೋತಿ. ಇವನು ಬದುಕಿರೋವಾಗ ಎಚ್ಚರಾವಸ್ಥೆ ಅಂತ ಒಂದಿರುತ್ತೆ. ಬದುಕಿರೋವಾಗ ಅಂದರೆ ಈ ಆತ್ಮನ ಬೆಳಕು ಅಂತ ಒಂದಿದೆ. ಆತ್ಮನ ಬೆಳಕಿದ್ರೆ ಒಂದು ವಸ್ತು ಕಾಣುತ್ತೆ, ಇನ್ನೊಂದು ವಸ್ತು ಕೇಳುತ್ತೆ, ಇನ್ನೊಂದು ಇವೆಲ್ಲ ಆತ್ಮಜ್ಯೋತಿಯಿಂದಲೇ ನಡೆಯೋದು. ಜಾಗರಿತಾವಸ್ಥೆಯಲ್ಲಿ ಆತ್ಮಜ್ಯೋತಿ ಸರಳವಾಗಿಲ್ಲ, ಜಟಿಲವಾಗಿದೆ. ಇಟ್ ಈಸ್ ಕಾಂಪ್ಲಿಕೇಟೆಡ್, ಇಟ್ ಈಸ್ ಕನ್ಫ್ಯೂಸ್ಡ್. ಸಂಕೀರ್ಣಂ ಆತ್ಮಜ್ಯೋತಿ. ಸಂಕೀರ್ಣ ಹೇಗೆ ಅಂದರೆ ಇಂದ್ರಿಯ, ಬುದ್ಧಿ, ಮನ, ಆಲೋಕಾದಿ. ಹೊರಗಿನ ಬೆಳಕು ಅಂತ ಒಂದಿದೆ, ಮನಸ್ಸಿನ ವ್ಯಾಪಾರ ಅಂತ ಒಂದಿದೆ, ನಮ್ಮ ಬುದ್ಧಿ ಅದನ್ನು ಗ್ರಹಣ ಮಾಡ್ತಾ ಇದೆ, ಇಂದ್ರಿಯಗಳ ವೃತ್ತಿ ಇದೆ. ಇದೆಲ್ಲದರ ಮೂಲಕವಾಗಿ ಇದು ಆತ್ಮಜ್ಯೋತಿ ಅಂತ ಅನ್ನೋದು ಕೆಲಸ ಮಾಡ್ತಾ ಇದೆ. ದಿ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ ಈಸ್ ವರ್ಕಿಂಗ್ ಥ್ರೂ ಆಲ್ ದೀಸ್ ಥಿಂಗ್ಸ್ ಇನ್ ದಿ ವೇಕಿಂಗ್ ವರ್ಲ್ಡ್. ಯಹತು ಸ್ವಪ್ನೇ, ಸ್ವಪ್ನದಲ್ಲಿ ಏನಮ್ಮ ಆತ್ಮಜ್ಯೋತಿ 5 ನಿಮಿಷ ಇದೆ. ಹೊರಗಿನ ಬೆಳಕು ಏನೇನಿರುತ್ತೆ ಇದು ಸಂಕೀರ್ಣಂ ಅಂತ ಆಚಾರ್ಯರು ಉಪಯೋಗ. ಸಂಕೀರ್ಣ ಅಂದ್ರೆ ಜಟಿಲವಾಗಿದೆ. ಇಟ್ ಇಸ್ ಕನ್ಫ್ಯೂಸ್ಡ್. ದೇರ್ ಇಸ್ ಎ ಸ್ಕೀಮ್, ಕಾಂಪ್ಲಿಕೇಟೆಡ್ ಬೈ ಇಂದ್ರಿಯ, ಬುದ್ಧಿ, ಮನ, ಆಲೋಕಾದಿ. ಆಲೋಕವೇ ಮೊದಲಾದದ್ದು ಅಂತ ಹೇಳ್ತಾರೆ. ಇಂದ್ರಿಯಗಳಿಂದ, ಮನಸ್ಸಿನಿಂದ, ಬುದ್ಧಿಯಿಂದ, ಹೊರಗಡೆ ಬೆಳಕು ಇತ್ಯಾದಿಗಳಿಂದ. ಅಂದರೆ ಟ್ರಾನ್ಸ್ಮಿಟಿಂಗ್ ಈಸ್ ಪಾಸಿಬಲ್ ಓನ್ಲಿ ಥ್ರೂ ಸಮ್ ಮೀಡಿಯಮ್. ಶಬ್ದ ಅಂತಂದರೆ ಗಾಳಿ ಇರಬೇಕು, ಗಾಳಿ ಇಲ್ಲದೆ ಶಬ್ದ ಏನು ಕೇಳುತ್ತೆ? ಬೆಳಕಿರಬೇಕು, ಬೆಳಕಿಲ್ಲದೆ ರೂಪ ಏನು ಕಾಣುತ್ತೆ? ಹೀಗೆ ಇವಾಗ ರುಚಿಯಿಂದ ಗೊತ್ತಾಗುತ್ತೆ, ನೀರಿರಬೇಕು ಹೀಗೆ ಆಲೋಕಾದಿ ಇವೆಲ್ಲ ಇದ್ದು ಇದರ ಮೂಲಕವಾಗಿ ಇದು ಕಾನ್ಷಿಯಸ್ನೆಸ್ ಅನ್ನೋದು ಕೆಲಸ ಇದು ಆತ್ಮಜ್ಯೋತಿ ಅಂತ ಅನ್ನೋದು ಕೆಲಸ ಮಾಡುತ್ತೆ. ಯಹತು ಸ್ವಪ್ನೇ, ಸ್ವಪ್ನದಲ್ಲಿ ಆದರೂ ಇಂದ್ರಿಯಾಭಾವಾದ, ಇಂದ್ರಿಯಗಳು ಸ್ಟ್ರಕ್ಚರಲಿ ಇದ್ರೂ ಕೂಡ ಫಂಕ್ಷನ್ ಮಾಡ್ತಾ ಇಲ್ಲ. ಇಂದ್ರಿಯಗಳ ವೃತ್ತಿ ಇಲ್ಲ. ಇಂದ್ರಿಯಗಳ ಕಣ್ಣಿರುತ್ತೆ, ಕಣ್ಣಿದ್ರೆ ನೋಡೋದು ಅಂತಿಲ್ಲ, ಕಿವಿ ಇರುತ್ತೆ, ಕೇಳೋದು ಅಂತ ಇಲ್ಲ. ಸ್ವಪ್ನದಲ್ಲಿ ಇಂದ್ರಿಯಾಭಾವೇ ತದನುಗ್ರಾಹಕ ಆದಿತ್ಯ ಆಲೋಕಾಭಾವಾಚ. ಇಲ್ಲಿ ವಿಷಯಗಳಿಂದ ನಮಗೆ ಕಾಣಿಸತಕ್ಕಂಥ ಸಾಮಗ್ರಿಗಳಿಲ್ಲ. ಹೊರಗಿನ ಬೆಳಕು, ಗಾಳಿ ಇತ್ಯಾದಿಯಾಗಿ ಸಾಮಗ್ರಿಗಳಿಲ್ಲ. ಇಂದ್ರಿಯಗಳು ತಾವೇ ಕೆಲಸ ಮಾಡ್ತಾ ಇಲ್ಲ. ಈ ವಿಷಯಗಳನ್ನು ಪ್ರೆಸೆಂಟ್ ಮಾಡೋದಕ್ಕೆ ಅಂತ ಮೀಡಿಯಂ ಇಲ್ಲ. ಎರಡೂ ಇಲ್ಲದೆ ಇರೋದ್ರಿಂದ ವಿವಿಕ್ತಂ, ಇದು ಎಂಟೈರ್ಲಿ ಇಂಟೀರಿಯರ್. ಇವನ ಮನಸ್ಸಿನ ಒಳಗಿರೋದು ಅಷ್ಟೇ, ಹೊರಗಡೆ ಆಲೋಕ ಅಂತ ಇಲ್ಲ. ಇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ. ವಿಷಯ ವೇದನಾ ಸಂಪರ್ಕ ಅಂತ ಅನ್ನೋದು ಇಲ್ಲ. ವಿವಿಕ್ತ ಅಂದ್ರೇನು? ಎಂಟೈರ್ಲಿ ಇಂಟರ್ನಲ್, ಪೂರ್ತಿ ಒಳಗಡೆಯಲ್ಲಿದ್ದು ಕೇವಲಂ ಭವತಿ ತಸ್ಮಾತ್ ವಿಲಕ್ಷಣಂ. ಆದ್ದರಿಂದ ಇದು ಎರಡಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ಹೇಳಿ, ಆದ ಕಾರಣದಿಂದ ಎಚ್ಚರಾವಸ್ಥೆ ಮತ್ತು ಕನಸಿನ ಅವಸ್ಥೆ ಎರಡೂ ಬೇರೆ ಬೇರೆಯಾದದ್ದು. ತಸ್ಮಾತ್ ವಿಲಕ್ಷಣಂ. ಆಮೇಲೆ ಮುಂದಕ್ಕೆ ಇಲ್ಲಿ ಎಲ್ಲಿ ಅದನ್ನು ಲೀಡ್ ಮಾಡ್ಕೊಂಡು ಹೋಗ್ತಾರೆ, ಇದು ಎರಡನ್ನೂ ಮೀರಿ ಆ ಸುಷುಪ್ತಿ ಅಂತ ಅವಸ್ಥೆ ಇದೆಯಲ್ಲ, ಅಲ್ಲಿ ಇದು ಒಂದು ಕನ್ಸಿಡರೇಷನು ಬರೋಲ್ಲ. ಅದೇ ಇಟ್ ದಿ ಫೈನಲ್. ಅದಿದ್ರೂ ಕೂಡ ಅದರ ಒಂದು ಭಾಗವನ್ನು ಮಾತ್ರ ನಾವು ಅನುಭವಿಸ್ತೀವಿ, ಅದನ್ನು ಪೂರ್ತಿ ಅನುಭವಿಸೋದು ಸಾಧ್ಯ ಇಲ್ಲ. ಅದು ಚೆನ್ನಾಗಿದೆ ಈ ಭಾಗ, ಬೃಹದಾರಣ್ಯಕದಲ್ಲಿ ಈ ಭಾಗ ತುಂಬ ಚೆನ್ನಾಗಿದೆ. ಸೊ ಇದು ಸಂಪ್ರಸಾದ ಅಂತ ನಾವು ಅವಸ್ಥೆಗೆ ಲೀಡ್ ಮಾಡ್ಕೊಂಡು ಬಂದು ಅದು ಡೀಪ್ ಸ್ಲೀಪ್ ಸ್ಟೇಟ್ ಅಂತ ಅದರ ಸ್ವಾರಸ್ಯವನ್ನು ಹೇಳ್ತಾರೆ. ವೈತಥ್ಯಂ ಸರ್ವಭಾವಾನಾಂ ಅಂತನ್ನೋದಕ್ಕೆ ದೃಷ್ಟಾಂತವಾಗಿ ಸ್ವಪ್ನವನ್ನು ಹೇಳಿ, ಈ ಸ್ವಪ್ನ ಹೇಗೋ ಜಾಗೃತ ಅವಸ್ಥೆಯೂ ಹಾಗೆ ಆದಾವಂದೇ ಜಯನ್ನಾಸ್ತಿ ವರ್ತಮಾನೇತಿ ತತ್ತಥಾ ಅಂತ ಹೇಳಿ ಅವರು ಸ್ವಪ್ನದ ಒಂದು ದೃಷ್ಟಾಂತವನ್ನು ತಗೊಂಡು ಅದನ್ನು ಜಾಗೃತ ಅವಸ್ಥೆಗೆ ಅನ್ವಯ ಮಾಡಿ ದಾಷ್ಟಾಂತಿಕವಾಗಿ ಇದನ್ನು ಜಾಗೃತ ಅವಸ್ಥೆಯೂ ವಿತಥ
ಅಂತನ್ನೋದನ್ನ ಹೇಳ್ತಾ ಇದ್ದಾನೆ. ಆಮೇಲೆ ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ, ಇದು ಉಪನಿಷತ್ತಿನ ವಾದವೇ ಹೌದೇ ಅಲ್ಲವೇ? ಯಾಕೆಂದ್ರೆ ಇಲ್ಲಿ ಇದನ್ನು ಈ ವ್ಯಾಖ್ಯಾನ ಬರೆದವರು ಪ್ರಕರಣ ಚತುಷ್ಟಯ ಅಂತ ಕರೆದಿದ್ದಾರೆ. ಈ ಪ್ರಕರಣ ಚತುಷ್ಟಯದಲ್ಲಿ ಮುಂದೆ 3ನೇ ಪ್ರಕರಣದಲ್ಲಿ ಉಪನಿಷತ್ತಿನ ಉದಾಹರಣೆಗಳು ಬೇಕಾಷ್ಟು ಬರುತ್ತೆ. ವ್ಯಾಖ್ಯಾತಂ ತೈತ್ತರೀಯಕೆ ಅನ್ನೋ ಒಂದು ಕಾರಿಕೆ ಇದೆ, ಮತ್ತು ಬೃಹದಾರಣ್ಯಕದ್ದು ಒಂದು 3-4 ಮಾತುಗಳನ್ನ ಅಲ್ಲಿ ಕೋಟ್ ಮಾಡ್ತಾರೆ. ಈ ವೈತಥ್ಯ ಪ್ರಕರಣದಲ್ಲಿ ಉಪನಿಷತ್ತಿನ ಧಾಟಿಯನ್ನು ಹಿಡಿದು ಹೋದಾಗ ಕಾಣಿಸೋಲ್ಲ. ಆದರೆ ಉಪನಿಷತ್ತುಗಳಲ್ಲಿ ಇಲ್ಲಿ ಹೇಳಿರ್ತಕ್ಕಂತಹ ವೈತಥ್ಯಂ ಸರ್ವಭಾವಾನಾಂ ಅಂತನ್ನೋದಾಗಲಿ, ಜಾಗೃತ ಅವಸ್ಥೆಗೆ ಸ್ವಪ್ನಾವಸ್ಥೆಯನ್ನು ಅನ್ವಯಿಸೋದಾಗಲಿ ಅದಿಲ್ಲ ಅಂತ ಬೃಹದಾರಣ್ಯಕವನ್ನು ನೋಡ್ತಾ ಇತ್ತು. ಮತ್ತು ಬೃಹದಾರಣ್ಯಕದಲ್ಲಿ ಆ 3 ಅವಸ್ಥೆಗಳ ಸ್ವರೂಪ ಅಂದರೆ ಏನು, ಉಪನಿಷತ್ತಿಕ್ ವ್ಯೂ ಅದು 3 ಅವಸ್ಥಾ. ಮಾಂಡೂಕ್ಯದಲ್ಲಿ ಮಾಂಡೂಕ್ಯ ಕಾರಿಕೆಯಲ್ಲಿ ಅಲ್ಲದೇನೆ ಉಪನಿಷತ್ತುಗಳಲ್ಲೇ ಹೇಗೆ ಬರುತ್ತೆ ಅಂದರೆ ಮಿಕ್ಕಾದ ಉಪನಿಷತ್ತುಗಳಲ್ಲಿ ಹೇಗೆ ಬರುತ್ತೆ ಅಂತ ನಾವು ನೋಡಿ ಇಲ್ಲಿ ಬೃಹದಾರಣ್ಯಕದಲ್ಲಿ ಜಾಗೃತ ಅವಸ್ಥೆಯನ್ನು ಸ್ವಪ್ನವನ್ನು ಹೇಳಿ ಆರಾಮಸ್ಯ ಪಶ್ಯಂತಿ ನತಂ ಪಶ್ಯತಿ ಕಶ್ಚನ ಇತಿ ಅಸ್ಯ ಆರಾಮಂ ಅಲ್ಲಿ ಇದು ಬೃಹದಾರಣ್ಯಕ ಉಪನಿಷತ್ತು. ಆರಾಮಂ ಅಸ್ಯ ಪಶ್ಯತಿ ತಂ ನತಂ ಪಶ್ಯತಿ ಕಶ್ಚನ. ಇದು ಮಾಂಡೂಕ್ಯ ಕಾರಿಕೆಯಲ್ಲಿರೋದನ್ನು ಹೋಲ್ಸರ್ತಿ ನೀವು ಬಂದಿಲ್ಲ. ಒಂದು ಬೃಹದಾರಣ್ಯಕದಿಂದ ಇಲ್ಲಿ 3 ಅವಸ್ಥೆಗಳ ವಿಚಾರ ಬೃಹದಾರಣ್ಯಕ ಏನು ಹೇಳುತ್ತೆ, ಅಲ್ಲಿ ಶಂಕರಾಚಾರ್ಯರ ವ್ಯಾಖ್ಯಾನ ಆಗಿದೆ ಅಂತ ಹೇಳಿ ಅದಕ್ಕೂ ಈ ಮಾಂಡೂಕ್ಯ ಕಾರಿಕೆಗೂ ಇರುವ ವ್ಯತ್ಯಾಸವನ್ನು ಅಂದರೆ ಅದನ್ನೇ ಹೇಳ್ತಾ ಇದ್ದೀವಿ. ಅಲ್ಲೇನೋ ವೈದಥ್ಯಂ ಸರ್ವಭಾವಾನಾಂ ಅಂಥೇಳಿ ಸ್ವಪ್ನಾವಸ್ಥೆ ಹೇಗೆ ಸುಳ್ಳು ಹಾಗೇನೆ ಜಾಗೃತಾವಸ್ಥೆಯೂ ಸುಳ್ಳು ಅಂತನ್ನೋದ್ರೆ ಎಸ್ಟಾಬ್ಲಿಷ್ ಮಾಡೋದು. ಅಲ್ಲಿ ಸ್ವಪ್ನ ವೈತಥ್ಯ ಕಾರಿಕೆ ಅಂತ 2, ಅನಂತರದಲ್ಲಿ 3-4 ಸ್ವಪ್ನ ಜಾಗರಿತ ಐಕ್ಯ ಕಾರಿಕೆಗಳು ಅಂತೇಳಿ ಸ್ವಪ್ನ ಜಾಗರಿತ 2 ಒಂದೇ ಅಂತನ್ನೋದನ್ನು ಹೇಳಿ ಮುಂದೆ ಆದಾವಂತೆ ಚಯನ್ನಾಸ್ತಿ ವರ್ತಮಾನೇತಿ ತತ್ತಥ ಅಂತನ್ನೋದನ್ನು ಅಲ್ಲಿ ಮುಂದೆ ಹೇಳ್ತಾ ಇದ್ದಾರೆ. ಇಲ್ಲಿ ಬೃಹದಾರಣ್ಯಕದಲ್ಲಿ ಈ ವಿಚಾರವಾಗಿ ಹೇಳ್ತಾ ಜಾಗೃತ ಅವಸ್ಥೆ ದೇವಾಂಶಗಳು ಅದು ಸ್ವಲ್ಪ ಅರಣ್ಯಕದ ಭಾಷ್ಯ ಈ ನಮ್ಮ ಜಾಗೃತ ಜಾಗೃತ್ ಸ್ವಪ್ನ ಸುಷುಪ್ತಿ ಇದರ ಬಗ್ಗೆ ಇಂಡಿಯನ್ ಸ್ಟ್ಯಾಂಡ್ ಪಾಯಿಂಟ್ ಏನು ಅಂತ ಅನ್ನೋದನ್ನು ಚೆನ್ನಾಗಿ ಪ್ರಧಾನ ಇದೇ ಪ್ರಕರಣ ಐತರೇಯದಲ್ಲಿ ಬರುತ್ತೆ, ಛಾಂದೋಗ್ಯದಲ್ಲಿ ಬರುತ್ತೆ, ಎಲ್ಲ ಬೇರೆ ಬೇರೆ ಉಪನಿಷತ್ತುಗಳು ಬರುತ್ತೆ. ಆದರೆ ಬೃಹದಾರಣ್ಯಕದಲ್ಲಿ ಬರುವಷ್ಟು ವಿಸ್ತಾರವಾಗಿ ಬೇರೆ ಉಪನಿಷತ್ತುಗಳಲ್ಲಿ ಬರೋಲ್ಲ. ಇಲ್ಲಿ ದಿಸ್ ಈಸ್ ಎ ವೆರಿ ಮೆಥಾಡಿಕಲ್ ಒಂದು ರ್ಯಾಷನಲ್ ಔಟ್ಲುಕ್ ಇಲ್ಲಿ ನಮಗೆ ಕಾಣುತ್ತೆ. ಅಂದರೆ ಏನು ಉದ್ದೇಶ ಏನು, ಅಲ್ಲಿ ವೈತಥ್ಯ ಪ್ರಕರಣ ಅಂತ ಹೇಳುವಾಗ ಮಾಧ್ಯಮಿಕ ಯೋಗಾಚಾರ ವ್ಯೂ ಪಾಯಿಂಟ್ ಹಿಡ್ಕೊಂಡು ಅಲ್ಲಿ ಕರ್ತೃತ್ವ ಏನು, ಭೋಕ್ತೃತ್ವ ಏನು, ಆತ್ಮನ ಸ್ವರೂಪ ಏನು ಅಂತ ಜಿಜ್ಞಾಸೆ ಮಾಡೋಣ. ಅಲ್ಲಿ ಉಪನಿಷತ್ತಿನ ಛಾಯೆ ಇಲ್ಲ ಅಂತ ತೋರಿಸೋದು ಅಷ್ಟೇ ಉದ್ದೇಶ. ಅಲ್ಲಿ 3 ಅವಸ್ಥೆಗಳನ್ನು ಹೇಳುವಾಗ 3 ಅವಸ್ಥೆ ಅಲ್ಲ 2 ಅವಸ್ಥೆಯನ್ನು ಅಲ್ಲಿ ಹೇಳುವಾಗ ಉಪನಿಷತ್ತಿನ ಧೋರಣೆಯನ್ನು ಹಿಡಿದು ಅಲ್ಲಿ ಹೇಳ್ತಾ ಇಲ್ಲ. ಯಾವುದೋ ಯೋಗಾಚಾರ ಮಾಧ್ಯಮಿಕ ಈ ಒಂದು ಧಾಟಿಯಲ್ಲಿ ಹಿಡಿದು ಹೇಳ್ತಾ ಇದ್ದಾರೆ. ಅದೇನು ಅಂತ ಅನ್ನೋದನ್ನು ಅಲ್ಲಿ ಹೇಳೋಣ. ಅದಕ್ಕೆ ಮುಂಚೆ ಪೂರ್ವಭಾವಿಯಾಗಿ ಇದು ವ್ಯಾವೃತ್ಯರ್ಥಂ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ವ್ಯಾವೃತ್ಯರ್ಥಂ ಉಪನಿಷತ್ತಿನ ದೃಷ್ಟಿ ಇದು, ಮಾಂಡೂಕ್ಯ ಕಾರಿಕೆ ದೃಷ್ಟಿ ಬೇರೆ ಅಂತ ತೋರಿಸೋದಕ್ಕಷ್ಟೇ ಇದು. ಇಲ್ಲಿ ಆರಾಮಂ ಅಸ್ಯ ಪಶ್ಯಂತಿ ನತಂ ಪಶ್ಯತಿ ಕಶ್ಚನ. ಇಲ್ಲಿ ಸ್ವಪ್ನದಲ್ಲಿ ಆರಾಮ ಅಂತನ್ನೋದು ಸುಖ ಪಡತಕ್ಕಂಥ ಒಂದು ಜಾಗ, ಉದ್ಯಾನ ಇದ್ದ ಹಾಗೆ. ಈ ಜನಗಳು ಕನಸು ಕಾಣೋರು ಏನು ಕಾಣ್ತಾರೆ, ಕನಸು ಕಾಣತಕ್ಕಂಥ ಒಂದು ವಸ್ತುಗಳನ್ನು ನೋಡ್ತಾರೆ. ನತಂ ಪಶ್ಯತಿ ಕಶ್ಚನ, ಸ್ವಪ್ನವನ್ನು ಯಾರು ನೋಡ್ತಾ ಇದ್ದಾನೋ ಅವನನ್ನು ಅವನನ್ನು ನೋಡೋಲ್ಲ. ಅಲ್ಲಿ ಮಾಂಡೂಕ್ಯ ಕಾರಿಕೆಯಲ್ಲಿ ಜಾಗರಿತಕ್ಕೂ ಸ್ವಪ್ನಕ್ಕೂ ಸಾದೃಶ್ಯವನ್ನು ಏನು ಹೇಳಿದ್ರು, ಭೇದ ಹೇಳಿದರು. ಏನು, ಈ ಸ್ವಪ್ನ ಸ್ಥಾನದ
ಅನುಭವದಲ್ಲಿ ಅಂತಸ್ಥಾನಾತ್ ಅಂತ ಹೇಳಿದ್ರು. ಒಳಗಡೆ ಇದೆ ಅದು, ಇಲ್ಲಿ ಹೊರಗಡೆ ಕಾಣುತ್ತೆ. ಜಾಗೃತ ಅವಸ್ಥೆಯಲ್ಲಿ ಹೊರಗಡೆ ಅನುಭವ, ಸ್ವಪ್ನದಲ್ಲಿ ಒಳಗಡೆ ಅನುಭವ ಒಂದು. ಇನ್ನೊಂದೇನು ಸಂವೃತತ್ವಾದ ಅಂತ ಕಾರಿಕೆ ಹೇಳುತ್ತೆ. ಸಂವೃತ ಅಂದ್ರೆ ಸಂಕೋಚವಾದ ಜಾಗ, ಅದೀರ್ಘತ್ವಾಚ ಅಂತ ಕಾರಿಕೆ ಇದೆ. ಹೀಗೆ ದೀರ್ಘವಾದ ಕಾಲದ ಹಾಗೆ ನಮಗೆ ಸ್ವಪ್ನದಲ್ಲಿ ಅನುಭವ ಇದ್ರೂ ಕೂಡ ವಾಸ್ತವವಾಗಿ ದೀರ್ಘದ್ದಲ್ಲ. 2 ಗಂಟೆ ಎಲ್ಲೋ ಹೋಗಿ ನಾವು ಬಂದಾಗ ಕನಸು ಕಂಡರೂ ಕೂಡ ಅದೊಂದು 10 ನಿಮಿಷದ ಅವಧಿಯಲ್ಲಿ ಆಗೋ ಕನಸು. ಅಥವಾ ದೊಡ್ಡದೊಂದು ಪ್ರದೇಶದಲ್ಲಿ ನಾವು ಹೋದಾಗಿದ್ರೂ ಕೂಡ ನಮ್ಮ ಶರೀರದ ಒಳಗಡೆಯ ಇದನ್ನು ಸಂಕುಚಿತವಾದ ಕಾಲ ದೇಶ ಇದನ್ನ ಸಂವೃತತ್ವಾತ್ ಅಂತ ಹೇಳ್ತಾರೆ. ಇದು 2 ಜಾಗೃತ ಅವಸ್ಥೆಗೂ ಸ್ವಪ್ನಾವಸ್ಥೆಗೂ ಭೇದವನ್ನು ಹೇಳ್ತಾ ಕಾರಿಕೆ ಏನು ಹೇಳುತ್ತೆ, ಹೊರಗಡೆದು ಬಾಹ್ಯ ಹೊರಗಡೆ ಅನುಭವ, ಸ್ವಪ್ನದ್ದು ಅಂತಸ್ಥಾನತ್ತು ನಮ್ಮ ಒಳಗಡೆಯೇ ಅನುಭವ. ಸಂವೃತತ್ವಾತ್ ಕಾಲದೇಶಗಳ ಸಂಕೋಚ ಅಲ್ಲಿದೆ. ಮುಂದಿನ ಕಾರಿಕೆ ಏನು ಹೇಳುತ್ತೆ, ಸ್ವಪ್ನಜಾಗರಿತಯೋ ಐಕ್ಯಂ, ಎರಡೂ ಒಂದೇ. ಜಾಗರಿತಾವಸ್ಥೆಯಲ್ಲಿ ನಾವು ಏನು ನೋಡ್ತೀವೋ, ಸ್ವಪ್ನಾವಸ್ಥೆಯಲ್ಲಿ ಏನು ನೋಡ್ತೀವೋ ಜಾಗರಿತಾವಸ್ಥೆಯಲ್ಲೂ ಅದೇ. ಯಾತಕ್ಕೆ ಅಂದರೆ ಸಾಮಾನ್ಯ ಏನು, ಸಾದೃಶ್ಯ ಏನು, ಒಂದಾಗಿರೋದೇನು ಅಂದರೆ ಗ್ರಾಹ್ಯತ್ವ ಅಂತ ಹೇಳ್ತಾರೆ. ಗ್ರಾಹ್ಯತ್ವ, ದೃಶ್ಯತ್ವ. ದೃಶ್ಯ ಅಂದರೆ ಎರಡೂ ಕಾಣ್ತಾ ಇದೆ. ಹೊರಗಡೆ ಎಚ್ಚರದಲ್ಲಿರೋದು ಹೊರಗಡೆ ಕಾಣ್ತಾ ಇದೆ, ಕನಸು ಕಾಣುವಾಗ ಕೂಡ ಹೊರಗಡೆ ಕಂಡ ಹಾಗೆ ನಮಗೆ ಕಾಣುತ್ತೆ, ಒಳಗಡೆ ಅಂತ ಕಾಣೋಲ್ಲ. ಇದನ್ನು ದೃಶ್ಯತ್ವ ಅದು ಅಂತ ಕರೆದಿದ್ದಾರೆ. ದೃಶ್ಯತ್ವ ಅಂದ್ರೆ ಏನು, ಗ್ರಾಹ್ಯ ಗ್ರಾಹಕ ಭೇದ. ಒಬ್ಬ ಗ್ರಾಹಕ ಎಚ್ಚರದಲ್ಲಿ ನೋಡೋದಕ್ಕವನು ಒಬ್ಬ, ನೋಡೋ ವಸ್ತು ಇನ್ನೊಂದು. ಕನಸಿನಲ್ಲಿಯೂ ಹೀಗೆ, ಕನಸು ಕಾಣೋನೊಬ್ಬ, ಕನಸಿನಲ್ಲಿ ಕಾಣತಕ್ಕಂಥ ಪದಾರ್ಥಗಳು ಬೇರೆ. ಗ್ರಾಹ್ಯ ಗ್ರಾಹಕ ಭೇದ, ಇದನ್ನ ದೃಶ್ಯತ್ವ ಅಂತ ಕರೆದಿದ್ದಾರೆ. ಮತ್ತೆ ಇಲ್ಲಿ ಅಂತಸ್ಥಾನ ಬಹಿಸ್ಥಾನ ಅಂತನ್ನೋದು ವಾಸ್ತವವಾಗಿ ಹೊರಗಡೆ ವಸ್ತು ಇದ್ದ ಹಾಗೆ ಕಂಡರೂ ಕೂಡ ಅದರ ಒಳಗಡೆಯೇ ನಮ್ಮ ಅನುಭವ. ಅಂತರಸ್ಮಿನ್ನಿಮೇ ಲೋಕಾಃ ಅಂತರ್ವಿಶ್ವಮಿದಂ ಜಗತ್ ಅಂತ ತೈತರಿಯ ಬ್ರಾಹ್ಮಣದಲ್ಲಿ ಈ ಮಾತು ಬರ್ತದೆ. ದೇವ್ರ ಪೂಜೆಯಲ್ಲಿ ಉಪಯೋಗಿಸ್ತೀವಲ್ಲ ನಾವು. ಅಂತರಸ್ಮಿನ್ನಿಮೇ ಲೋಕಾಃ, ಒಳಗಡೆಯೇ ಎಲ್ಲ ಲೋಕಗಳು ಇರೋದು. ಅಂತಹ ವಿಶ್ವಂ ಇದಂ ಜಗತ್, ನಮ್ಮ ಇಡೀ ಜಗತ್ತು ನಮ್ಮ ಮನಸ್ಸಿನ ಒಳಗಡೆಯೇ ಇರೋದು, ಹೊರಗಡೆ ಇಲ್ಲ. ಆದ್ದರಿಂದ ಕನಸು ಒಂದು ಮಾತ್ರ ಒಳಗಡೆ, ಜಾಗೃತ ಅವಸ್ಥೆ ಹೊರಗಡೆ ಅಂತ ಹೇಳೋ ಹಾಗಿಲ್ಲ. ಇದು ಹೀಗೆ ಹೇಳಿ ಯಾವುದು ಸ್ವಪ್ನಾವಸ್ಥೆಯಲ್ಲಿ ಅದು ಮಿಥ್ಯಾ ಅಂತ ನಮಗೆ ಬಾಧವಾಗುತ್ತೋ, ಎಚ್ಚರವಾದ ಮೇಲೆ ಕನಸು ಸುಳ್ಳು ಅಂತ ಕಾಣುತ್ತೆ. ಹಾಗೆಯೇ ಎಚ್ಚರವಾಗಿರೋದು ಕೂಡ ಬಾಧವಾಗುತ್ತೆ. ಇದು ಸಾಮಾನ್ಯವಾದ ಬಾಧ. ಆಮೇಲೆ ಗ್ರಾಹ್ಯತ್ವ, ದೃಶ್ಯತ್ವ, ಇದು ಎರಡೂ ಸಮಾನವಾದದ್ದು. ಆದ್ದರಿಂದ ಆದಾವಂತೆ ಚಯನ್ನಾಸ್ತಿ ವರ್ತಮಾನೇವಿ ತಥಾ ವಿತಥಾ ಅಪಿ, ಅದರ ಕಣ್ಣಿಗೆ ಕಾಣೋದು ಸುಳ್ಳಾದರೂ ಕೂಡ ಅವಿತಥಾ ಇವ ದೃಶ್ಯ, ಅದು ನಿಜವಾಗಿರೋ ಹಾಗೆ ಕಾಣುತ್ತೆ. ಕನಸು ಕಾಣುವಾಗ ನಾವು ನಿಜವಾಗಿ ಅನುಭವ ಇದ್ದ ಹಾಗೆ ನಮಗೆ ಕಾಣುತ್ತೆ. ಎಚ್ಚರದಲ್ಲಿಯೂ ಹಾಗೆ ನಿಜವಾಗಿರೋ ಹಾಗೆ ಕಾಣುತ್ತೆ. ಸ್ವಪ್ನದಲ್ಲಿ ಹೇಗೆ ಸುಳ್ಳು, ಈ ಜಾಗೃತಾವಸ್ಥೆಯಲ್ಲೂ ಇದು ಸುಳ್ಳು ಅಂತ ಒಂದು ಪ್ರಣಾಳಿಕೆಯನ್ನು ಹೇಳಿದ್ದಾರೆ. ಈ ಬೃಹದಾರಣ್ಯಕದಲ್ಲಿ ಈ ಸುಳ್ಳು ನಿಜ ಅಂತನ್ನೋ ಪ್ರಾಬ್ಲಮ್ ಇವರಿಗಿಲ್ಲ. ವೈತಥ್ಯ ಸತ್ಯ ಅಂತನ್ನೋ ಪ್ರಾಬ್ಲಮ್ ಅವ್ರು ಎತ್ಕೊಂಡೇ ಇಲ್ಲ. ದಿಸ್ ಇಸ್ ಎ ಫೆನಾಮಿನಲಾಜಿಕಲ್ ಇಂಟರ್ಪ್ರಿಟೇಷನ್. ಹೇಗೆ ನಡೆಯುತ್ತೆ, ಕನಸು ಹೇಗಾಗುತ್ತೆ, ಎಚ್ಚರ ಹೇಗಾಗುತ್ತೆ, ಸುಷುಪ್ತಿ ಅಂದರೆ ಏನು, ಇದನ್ನ ಇವರು ಫೆನಾಮಿನಲಾಜಿಕಲ್ ಅಪ್ರೋಚ್ ಇದನ್ನ ಇಟ್ಕೊಂಡು ಹೊರಡಿದ್ದಾರೆ. ಈಗ ಸ್ವಪ್ನ ಹೇಗಾಗುತ್ತೆ, ಹಿಂದೆ ಹೇಳಿದ್ರು ಜಾಗೃತ ಅವಸ್ಥೆಯಲ್ಲಿ ಏನು ನೋಡ್ತೀವೋ ಅದನ್ನೇ ನಾವು ತಿರುಗಿ ಸೃಷ್ಟಿ ಮಾಡ್ತೀವಿ. ನರಥ, ರಥಯೋಗ, ಪಂಥಾನ ಇತ್ಯಾದಿಯಾಗಿ ಹೇಳಿದ್ರು. ಈ ಕನಸಿನಲ್ಲಿ ನಾವು ಕಾಣೋದು ಜಾಗೃತ ಅವಸ್ಥೆಯಲ್ಲಿ ಆದರೆ ನಾನು ಎಚ್ಚರವಾಗಿರೋದು ನೋಡ್ತೀನಿ ಅಂತ ಒಂದು ಭಾಸ ನಮಗಾಗಬಹುದು. ಪ್ರತಿಸಂವೇದಿ ಅಂತ ಕರೀತಾರೆ.
ನಾವೊಂದು ನೋಡ್ತೀವಿ, ಈ ವಸ್ತುವನ್ನು ನೋಡ್ತಾ ಇದ್ದೀನಿ, ಯಾರು ನೋಡ್ತಾ ಇದ್ದಾರೆ ಅಂತ ಕೇಳಿದ್ರೆ ನಾನು ನೋಡ್ತಾ ಇದ್ದೀನಿ. ಇದು ಸಂವೇದಿ, ಅಂದರೆ ದಟ್ ವಿಚ್ ನೋಸ್ ದಿ ಆಬ್ಜೆಕ್ಟ್, ಬಟ್ ನೋಯಿಂಗ್ ದಿ ಸಬ್ಜೆಕ್ಟ್ ಆಸ್ ನೋಯಿಂಗ್ ದಿ ಆಬ್ಜೆಕ್ಟ್, ಇದನ್ನು ಪ್ರತಿಸಂವೇದಿ ಅಂತ ಕರೀತಾರೆ. ಎಚ್ಚರದಲ್ಲಿ ಪ್ರತಿಸಂವೇದನ ಅಂತ ಒಂದು ಉಂಟು. ಯಾರಾದರೂ ಕೇಳಿದ್ರು, ವಾಸ್ತವವಾಗಿ ಇರೋಲ್ಲ, ಅದು ಸಹಜವಾಗಿ ಇರೋಲ್ಲ. ಯಾರು ಮಾತಾಡ್ತಿದ್ದಾರೆ ಅಂದರೆ ನಾನು ಮಾತಾಡ್ತಿದ್ದೀನಿ ಅಂತನೋ ಒಂದು ಅನುಭವ ನಮಗೆ ಇರೋಲ್ಲ. ಯಾರಾದರೂ ಕೇಳಿದ್ರೆ ಅನುಭವ ಬರೋದು ಸಾಧ್ಯ. ಕನಸಿನಲ್ಲಾದರೆ ನಾನು ಕನಸು ಕಾಣ್ತಾ ಇದ್ದೀನಿ ಅಂತಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಆರಾಮಸ್ಯ ಪಶ್ಯಂತಿ ನದಂ ಪಶ್ಯತಿ ಕಶ್ಚನ. ಇವರು ಜಾಗೃತ ಅವಸ್ಥೆಗೂ ಸ್ವಪ್ನಾವಸ್ಥೆಗೂ ವ್ಯತ್ಯಾಸವನ್ನು ಹೇಳ್ತಾ ದೇ ಟೇಕ್ ಎ ಡಿಫರೆಂಟ್ ವ್ಯೂ ಪಾಯಿಂಟ್ ಆಲ್ ಟುಗೆದರ್. ಜಾಗೃತ ಅವಸ್ಥೆಯಲ್ಲಿ ನಾನು ಅಂತಕ್ಕಂಥ ಒಂದು ಎಕ್ಸ್ಪೀರಿಯನ್ಸರ್ ಇದ್ದಾನೆ. ಕನಸಿನಲ್ಲಿ ಯಾರೂ ಕೂಡ ನಾನು ಕನಸು ಕಾಣ್ತಾ ಇದ್ದೀನಿ ಅಂತ ಅಂದುಕೊಳ್ಳೋಲ್ಲ, ಎಚ್ಚರವಾಗಿದ್ದೀನಿ ಅಂತಲೇ ಅಂದುಕೊಳ್ಳೋದು. ಅಲ್ಲಿ ವಿತಥ ಅಂತ ಅನ್ನೋದನ್ನು ಅವರು ಹೇಳಿದ್ರೆ ಅದು ಕನಸಿನಲ್ಲಿ ಎರಡು ವಿತಥ. ಜಾಗೃತ ಅವಸ್ಥೆಯಲ್ಲಿ ಒಂದು ವಿತಥ, ಹೊರಗಡೆ ವಸ್ತುಗಳು ವಿತಥ, ಅದನ್ನು ನೋಡ್ತಕ್ಕವನು ತಥ್ಯ. ಆದರೆ ಇಲ್ಲಿ ಕನಸಿನಲ್ಲಿ ಎರಡೂ ವಿತಥವೇ. ನಾನು ಎಚ್ಚರವಾಗಿದ್ದೀನಿ ಅಂತನ್ನೋದು ವಿತಥ, ಎಚ್ಚರವಾಗಿದ್ದಾಗ ವಸ್ತುಗಳು ಕಾಣೋದು ವಿತಥ. ಇಲ್ಲಿ ಅವರು ಹೀಗೆ ವ್ಯತ್ಯಾಸವನ್ನು ತೋರಿಸಿ, ಯಾನಿಹ್ಯೇವ ಜಾಗ್ರತ್ ಪಶ್ಯತಿ ತಾನಿ ಸುಪ್ತಃ. ಎಚ್ಚರದಲ್ಲಿ ಏನನ್ನು ನೋಡ್ತಾನೋ ಅದನ್ನೇ ಅವನ ಕನಸಿನಲ್ಲಿ ನೋಡ್ತಾನೆ. ಅಂದರೆ ಕನಸಿಗೆ ಆಚಾರ್ಯರ ಭಾಷ್ಯ ನೋಡೋಣ. ಇಲ್ಲಿ ಆ ಮೊದಲನೇದನ್ನು ಹೇಳ್ತಾ ಇರಲ್ಲ, ಆರಾಮಸ್ಯ ಪಶ್ಯಂತಿ ನತಂ ಪಶ್ಯತಿ ಕಶ್ಚನ. ಇದು ಜಾಗೃತ ಅವಸ್ಥೆಯಲ್ಲಿ ಸ್ವಲ್ಪ ನಮಗೆ ಭಾಸ ಇರುತ್ತೆ, ಸ್ವಪ್ನಾವಸ್ಥೆಯಲ್ಲಿ ಅದು ಸಾಧ್ಯ ಇಲ್ಲ, ಸುಷುಪ್ತಿ ಅವಸ್ಥೆಯಲ್ಲಂತೂ ಸಾಧ್ಯವೇ ಇಲ್ಲ. ಅದಕ್ಕೆ ಆಚಾರ್ಯರ ಭಾಷ್ಯ ಏನಿದೆ, ಕಷ್ಟಂಭೋ ವರ್ತತೆ ಅತ್ಯಂತ ವಿವಿಕ್ತಂ ದೃಷ್ಟಿಗೋಚರಾಪನ್ನಂ ಅಪಿ ಅಹೋ ಭಾಗ್ಯಹೀನತಾ ಲೋಕಸ್ಯ. ಈ ಸ್ವಪ್ನಾವಸ್ಥೆ ಸುಷುಪ್ತಿ ಅವಸ್ಥೆಯಲ್ಲಿ ನಾನು ಅನ್ನೋ ಅರಿವು ಆಗಿಬಿಟ್ರೆ, ಜಾಗೃತ ಅವಸ್ಥೆಯಲ್ಲಿ ಒಂದು ಗೊಂದಲ ಇದೆ, ವಿಷಯಗಳಿದೆ, ಇಂದ್ರಿಯಗಳಿದೆ, ಬುದ್ಧಿ ಇದೆ, ಮನಸ್ಸಿದೆ, ಇಷ್ಟೆಲ್ಲ ಜಟಿಲವಾಗಿದೆ. ಸ್ವಪ್ನಾವಸ್ಥೆಯಲ್ಲಿ ಇಂದ್ರಿಯಗಳು ಹೋಯಿತು, ಮನಸ್ಸು ಮಾತ್ರ ಇದೆ, ಹೊರಗಡೆ ವಿಷಯಗಳಿಲ್ಲ, ತಿಳಿಯಾಯಿತು ಸ್ವಲ್ಪ. ಸುಷುಪ್ತಿ ಅವಸ್ಥೆಯಲ್ಲಿ ಸಂಪ್ರಸಾದ, ಅಲ್ಲಿ ಮನಸ್ಸೂ ಇಲ್ಲ, ಬುದ್ಧಿಯೂ ಇಲ್ಲ, ಇಂದ್ರಿಯಗಳೂ ಇಲ್ಲ, ವಿಷಯವೂ ಇಲ್ಲ. ಅದರ ನಾನು ಅಂತ ಅನ್ನೋ ವಸ್ತು ಒಂದಿದೆ. ಆ ಅಪರಿಲುಪ್ತ ಈ ದೃಕ್ ಶಕ್ತಿ ಹೋಗಿಲ್ಲ. ಆದರೂ ಕೂಡ ಕಷ್ಟಂಭೋ ಜನಗಳಿಗೆ ಗೊತ್ತಾಗಲ್ವಲ್ಲ. ನಿತ್ಯವೂ ನಿದ್ರೆ ಮಾಡ್ತಾ ಇದ್ದಾಗ ಸಂಪ್ರಸಾದ ಅವಸ್ಥೆ, ಬ್ರಹ್ಮಾವಸ್ಥೆ, ಅದು ಮುಕ್ತಿ ಅವಸ್ಥೆ ಅಂತ ಗೊತ್ತಿದ್ರೂ ಕೂಡ ಕಷ್ಟಂಭೋ ವರ್ತದೆ ಅತ್ಯಂತ ವಿವಿಕ್ತಂ ದೃಷ್ಟಿಗೋಚರಾಪನ್ನಂ ಅಪಿ. ನಮ್ಗೆಲ್ಲರಿಗೂ ಬ್ರಹ್ಮನ ಅನುಭವ ಅಂತ ಅನ್ನೋದು ಸಾಧ್ಯ. ನಾವೆಲ್ಲರಿಗೂ ಬ್ರಹ್ಮನ ಅನುಭವ ಅಂತ ಇದೆ. ಅಪಿ ಭಾಗ್ಯಹೀನತಾ ಲೋಕಸ್ಯ. ಹೌ ಅನ್ಫಾರ್ಚುನೇಟ್ ವಿ ಆರ್, ವಿ ಕಾಂಟ್ ಎಕ್ಸ್ಪೀರಿಯನ್ಸ್ ಇಟ್. ಯಚ್ಛಕ್ಯ ದರ್ಶನಮಪಿ ಆತ್ಮಾನಂ ನ ಪಶ್ಯತಿ ಲೋಕಂ ಪ್ರತ್ಯನುಕ್ರೋಶಂ ದರ್ಶಯತಿ ಶ್ರುತಿ. ಹೀಗೆ ಈ ತನ್ನನ್ನು ತಾನು ನೋಡಿಕೊಳ್ಳೋದು ಸಾಧ್ಯ ಆದರೂ ಕೂಡ ನೋಡಿಕೊಳ್ಳುವಂತಹ ಸಂಭವ ಇಲ್ಲವಲ್ಲ ಮನುಷ್ಯರಿಗೆ ಅಂತ ಹೇಳಿ ಶ್ರುತಿ ಜನಗಳ ಮೇಲೆ ಕರುಣೆಯನ್ನು ತೋರಿಸಿ ಹೀಗೆ ಹೇಳ್ತಾ ಇದೆ. ಹೀಗೆ ಹೇಳಿದ ಮೇಲೆ ಇಲ್ಲಿ ಆಚಾರ್ಯರು ಹೇಳ್ತಾರೆ, ಮುಂದೆ ಅದೇ ಭಾಷ್ಯವನ್ನು ಬರೀತಾ, ಅಥೋ ಅಪಿ, ಅಥೋ ಅಂತನ್ನೋದು ವಾಕ್ಯಾಂತರ ನಿರ್ದೇಶ. ಇಲ್ಲಿ ಪ್ರಸಕ್ತವಾಗಿರುವುದನ್ನು ಬಿಟ್ಟು ಇನ್ನೊಂದು ವಿಷಯವನ್ನು ಎತ್ತುಕೊಳ್ಳೋದಕ್ಕಾಗಿ ಅಥೋ ಅಥ ಅಂತನ್ನೋ ಮಾತನ್ನು ಉಪಯೋಗಿಸಿದ್ದಾರೆ. ಅಪಿ ಖಲು ಅನ್ಯೇ ಆಹುಹು ಜಾಗರಿತ ದೇಶ ಏವ ಅಸ್ಯ ಏಷ ಯಹ ಸ್ವಪ್ನ. ಇಲ್ಲಿ ಕೆಲವರು ಹೇಳ್ತಾರೆ ಕೇಚಿದ ಆಹುಹು ಖಲು ಅಂತ ಹೇಳಿದೆ. ಖಲು ಅಂದ್ರೆ ಪ್ರಸಿದ್ಧವಾಗಿದೆ. ಇಟ್ಸ್ ವೆಲ್ ನೋನ್ ದಟ್ ಸಮ್ ಪೀಪಲ್ ಸೇ, ಏನು ಹೇಳ್ತಾರೆ, ಜಾಗರಿತ ದೇಶೇ ಏವ ಅಸ್ಯ ಏಷ ಯಹ ಸ್ವಪ್ನ. ನಾವು ಕನಸಲ್ಲಿ ಏನು ಕಾಣ್ತೀವೋ
ಅದು ಎಚ್ಚರದಲ್ಲಿ ಕಂಡದ್ದೇ ಬೇರೆ ಅಲ್ಲ. ಎಚ್ಚರವೇ ಇಟ್ ಈಸ್ ರೀಲಿವ್ಡ್ ಇನ್ ಡ್ರೀಮ್ ಇನ್ ವೇರಿಯಸ್ ವೇಸ್. ಹೀಗೆ ಒಂದು ಅಭಿಪ್ರಾಯ ಇದೆ ಅಂತ ಆಚಾರ್ಯರು ಹೇಳಿ, ನ ಸಂಧ್ಯಂ ಸ್ಥಾನಾಂತರಂ ಇಹಲೋಕ ಪರಲೋಕಾಭ್ಯಾಂ ವ್ಯತಿರಿಕ್ತಂ ಕಿಂ ತರ್ಹಿ ಇಹಲೋಕ ಏವ ಜಾಗರಿತ ದೇಶ. ಸ್ವಪ್ನಾವಸ್ಥೆಯನ್ನ ಮೂರನೇ ಸ್ಥಾನ ಅಂತ ಅನ್ನೋ ಹಾಗಿಲ್ಲ. ಇಹಲೋಕ ಪರಲೋಕ ಅಂತಿದೆ. ಇಹಲೋಕ ಅಂದ್ರೇನು? ಎಚ್ಚರದ ಅವಸ್ಥೆ. ಪರಲೋಕ ಅಂದ್ರೇನು? ಗಾಢನಿದ್ರೆ ಸುಷುಪ್ತಿಯ ಅವಸ್ಥೆ. ಇರೋದು ಎರಡೇ ಅವಸ್ಥೆಗಳು. ಮೂರನೇದು ಒಂದು ಅವಸ್ಥೆ ಇದೆ ಅಂತ ಹೇಳ್ತಾರಲ್ಲ ಅಂದ್ರೆ ಇವರು ಹೇಳ್ತಾರೆ ಇಲ್ಲ. ನ ಸಂಧ್ಯಂ ಸ್ಥಾನಾಂತರಂ ಇಹ ಲೋಕ ಪರಲೋಕಯೋ ವ್ಯತಿರಿಕ್ತಂ. ಜಾಗರಿತ ಅವಸ್ಥೆಯನ್ನು ಬಿಟ್ಟು ಸುಷುಪ್ತಿ ಅವಸ್ಥೆಯನ್ನು ಬಿಟ್ಟು ಇನ್ನೊಂದು ಸ್ವಪ್ನಾವಸ್ಥೆ ಇದೆ ಅಂತ ಅನ್ನೋದಿಲ್ಲ. ನಾವು ಏನು ಸ್ವಪ್ನ ಅಂತ ಕರೀತೀವೋ ಅದು ಜಾಗರಿತಾವಸ್ಥೆಯಲ್ಲೇ ಒಂದು ಭಾಗ. ಜಾಗರಿತಾವಸ್ಥೆಯ ಅನುಭವವೇ ಸ್ವಪ್ನದಲ್ಲಿ ನಮಗೆ ಕಾಣುತ್ತೆ. ಈ ಸ್ವಪ್ನಾವಸ್ಥೆಯನ್ನು ಪ್ರತ್ಯೇಕವಾದ ಸ್ಥಾನ ಅಂತನ್ನೋದಕ್ಕೆ ಸಾಧ್ಯ ಇಲ್ಲ. ಶೃಣ್ವದೋ ಯದ್ಭವತಿ ಕಿಂ ತರ್ಹಿ ಇಹಲೋಕ ಏವ ಜಾಗರಿತ ದೇಶ ಯದ್ಯೇವಂ ಕಿಂಚಾದಃ. ಹೀಗಿರುವಾಗ ಕಿಂಚಾದ ಇನ್ನೊಂದು ಸ್ಥಾನ ಅಂತ ಯಾಕೆ ಹೇಳ್ತೀರಿ ಅಂದರೆ ಸ್ವಪ್ನವನ್ನ ಬೇರೆ ಸ್ಥಾನ, 3 ಸ್ಥಾನಗಳಿದೆ, ಜಾಗರಿತ, ಸ್ವಪ್ನ, ಸುಷುಪ್ತಿ. ಯಾಕೆ ಹೇಳ್ತಾ ಇದ್ದೀರಿ ಹೀಗೆ? ಇರೋದು ಎರಡೇ ಸ್ಥಾನ, ಜಾಗರಿತ ಸ್ಥಾನ ಮತ್ತು ಸುಷುಪ್ತಿ ಸ್ಥಾನ. ಸ್ವಪ್ನ ಅಂತ ನೀವು ಏನು ಕರಿತೀವೋ ಅದು ಸುಷುಪ್ತಿಯಲ್ಲಿ ಜಾಗರಿತದ ಒಂದು ಅನುಭವ ಅಷ್ಟೇ. ನ ಸ್ಥಾನಾಂತರಂ, ಬೇರೆ ಒಂದು ಸ್ಥಾನ ಅದು ಅಂತ ಅನ್ನೋದಕ್ಕೆ ಅವಕಾಶ ಇಲ್ಲ. ಮುಂದೆ ಹೇಳ್ತಾರೆ, ಜಾಗರಿತ ದೇಶತ್ವೇ ಯಾನಿ ಹಿ ಯಸ್ಮಾತ್ ಹಸ್ತ್ಯಾದೀನಿ ಪದಾರ್ಥಜಾತಾನಿ ಜಾಗರಿತ ದೇಶೇ ಪಶ್ಯತಿ ಲೌಕಿಕಃ ತಾನ್ಯೇವ ಸುಪ್ತ್ಯೋಪಿ ಪಶ್ಯತೀತಿ. ಆದರೆ ಇಂದ್ರಿಯಗಳು ಕೆಲಸ ಮಾಡ್ತಾ ಇದೆ. ಜಾಗೃತ ಅವಸ್ಥೆಯಲ್ಲಿ ಲೌಕಿಕ ಅಂದರೆ ಯಾವ ಮನುಷ್ಯನಾದವನು ತನ್ನ ಇಂದ್ರಿಯಗಳನ್ನು ಉಪಯೋಗಿಸಿ ಹಸ್ತ್ಯಾದೀನಿ, ಕುದುರೆ, ಆನೆ ಇತ್ಯಾದಿಯನ್ನು ನೋಡೋ ಹಾಗೆ ಅದೇ ರೀತಿಯಲ್ಲಿ ಇವನು ಕನಸಿನಲ್ಲಿಯೂ ಕೂಡ ನೋಡ್ತಾನೆ ಅಂತನೋದು ಸುಳ್ಳು, ತದಸದು. ಯಾಕೆ ಅಂದರೆ ಇಂದ್ರಿಯೋಪರ ಮಾತು, ಅಲ್ಲಿ ಇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ. ಜಾಗೃತ ಅವಸ್ಥೆ ಹಾಗೆಯೇ ಸ್ವಪ್ನ ಅಂತ ಹೇಳೋದಕ್ಕೆ ಬರೋಲ್ಲ. ಇಲ್ಲಿ ಇವರು ಏನು ತೋರಿಸ್ತಾ ಇದ್ದಾರೆ ಆಚಾರ್ಯರು, ಫಸ್ಟ್ ಪಾಯಿಂಟು ಸ್ವಪ್ನಾವಸ್ಥೆ ಅಂತ ಅನ್ನೋದು ಇಟ್ಸ್ ನಾಟ್ ಎನ್ ಇಂಡಿಪೆಂಡೆಂಟ್ ಕಂಡೀಷನ್, ಇಟ್ಸ್ ನಾಟ್ ಎನ್ ಇಂಡಿಪೆಂಡೆಂಟ್ ಸ್ಟೇಟ್. ಜಾಗರಿತಾವಸ್ಥೆಯ ಕಂಟೆಂಟೇನೆ, ಮೆಟೀರಿಯಲ್ಲೇನೆ ಸ್ವಪ್ನದಲ್ಲಿ ಬರುತ್ತೆ, ಬೇರೆ ವಿಧವಾಗಿ ಬರುತ್ತೆ, ಬೇರೆ ರೀತಿಯಾಗಿ ಬರುತ್ತೆ. ಅದು ಬೇರೆ ಒಂದು ಅವಸ್ಥೆ ಅಂತ ಹೇಳೋದಕ್ಕೆ ಅವಕಾಶ ಇಲ್ಲ. ಒಂದನೇದು. ಎರಡನೇ ಪಾಯಿಂಟ್ ಏನು ಮಾಡ್ತಾ ಇದ್ದಾರೆ, ಹಾಗಿದ್ದರೆ ಜಾಗರಿತ ಸ್ಥಾನ ಸ್ವಪ್ನ ಸ್ಥಾನ ಎರಡೂ ಒಂದೇ ಒಂದು ಅವಸ್ಥೆ ಅಂತ ಹೇಳಬಹುದಲ್ಲ. ನೀವು ಅಲ್ಲಿ ಸಂಧ್ಯಾ ಅಂತ ಯಾತಕ್ಕೆ ಒಂದು ಪ್ರತ್ಯೇಕವಾಗಿ ಹೇಳಬೇಕು? ಈ ಉಪನಿಷತ್ನಲ್ಲಿ ದ್ವೇ ಏವ ಸ್ಥಾನೇ ಭವತಃ ಅಂತ ಶುರು ಮಾಡಿ ಎರಡೇ ಸ್ಥಾನಗಳಿರೋದು, ಅದನ್ನು ಇಲ್ಲಿ ಆಚಾರ್ಯರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಎರಡೇ ಸ್ಥಾನಗಳಿರೋದು, ಜಾಗೃತ ಅವಸ್ಥೆ, ಸುಷುಪ್ತಿ ಅವಸ್ಥೆ. ಮೂರನೇದು ಅಂದರೆ ತೃತೀಯಂ ಸಂಧ್ಯಾಸ್ಥಾನಂ ಅಂತ ಹೇಳಿ ಉಪನಿಷತ್ತು ಹೇಳುತ್ತೆ. ಸಂಧ್ಯಾಸ್ಥಾನ ಅದು ಎರಡೂ ಸೇರಿಕೊಳ್ಳುವಂಥ ಜಾಗ. ಈ ಸೇರಿಕೊಳ್ಳುವಂಥ ಜಾಗದ ಜಸ್ಟಿಫಿಕೇಶನ್ ಏನು ಅಂದರೆ, ಇಲ್ಲಿ ಇಂದ್ರಿಯೋಪರಮಾತ್ ಉಪರತೇಷು ಹಿ ಇಂದ್ರಿಯೇಷು ಸ್ವಪ್ನಾನ್ ಪಶ್ಯತಿ. ಇಂದ್ರಿಯಗಳು ಸಂಪೂರ್ಣವಾಗಿ ಕೆಲಸ ಇಲ್ಲದೆ ಇದ್ದಾಗಲೇ ಸ್ವಪ್ನಗಳನ್ನು ಕಾಣ್ತೀವಿ ನಾವು. ಆದ್ದರಿಂದ ಸ್ವಪ್ನವೂ ಜಾಗೃತವೇ ಅಂತ ಹೇಳೋದು ಸಾಧ್ಯ ಇಲ್ಲ. ದೇ ಆರ್ ನಾಟ್ ಐಡೆಂಟಿಕಲ್. ಒನ್ ಈಸ್ ಎ ಸಬ್ ಫೆನಾಮಿನನ್ ಆಫ್ ದಿ ಅದರ್, ಬಟ್ ಈ ಟೂ ಆರ್ ನಾಟ್ ಐಡೆಂಟಿಕಲ್. ಜಾಗೃತ ಅವಸ್ಥೆಯಲ್ಲಿ ಇಂದ್ರಿಯಗಳು ಕೆಲಸ ಮಾಡ್ತಾ ಇದೆ, ಸ್ವಪ್ನಾವಸ್ಥೆಯಲ್ಲಿ ಇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ. ತಸ್ಮಾನ್ ನ ಅನ್ಯಸ್ಯ ಜ್ಯೋತಿಷಃ ತತ್ರ ಸಂಭವೋಸ್ತಿ ತಸ್ಮಾದತ್ರ ಅಯಂ ಪುರುಷಃ ಸ್ವಯಂ ಜ್ಯೋತಿರ್ಭವತಿ. ಹೊರಗಡೆ ವಸ್ತುವನ್ನು ನಾವು ನೋಡಬೇಕಾದ್ರೆ ಆ ಲೋಕ ಬೆಳಕು ಅಂತ ಒಂದಿರಬೇಕು.
ಇಂದ್ರಿಯಗಳು ಕೆಲಸ ಮಾಡಬೇಕು. ಸ್ವಪ್ನದಲ್ಲಿ ನೋಡುವಾಗಲೂ ಹೊರಗಡೆ ಬೆಳಕೂ ಬೇಕಾಗಿಲ್ಲ, ಇಂದ್ರಿಯಗಳ ವೃತ್ತಿಯೂ ಬೇಕಾಗಿಲ್ಲ. ಪುರುಷ ಬೆಳಕನ್ನು ತಾನೇ ಕೊಡ್ತಾನೆ, ವಸ್ತುಗಳನ್ನು ತಾನೇ ಸೃಷ್ಟಿ ಮಾಡ್ತಾನೆ. ಇಲ್ಲಿ ಹೀಗೆ ವ್ಯತ್ಯಾಸ. ಸ್ವಯಂ ಜ್ಯೋತಿರಾತ್ಮ ಅಸ್ತೀತಿ ಸ್ವಪ್ನ ನಿದರ್ಶನೇನ ಪ್ರದರ್ಶಿತಂ. ಸವಾ, ಇದು ಉಪನಿಷತ್ತಿನ ಭಾಗ. ಸವಾ ಏಷ ಏತಸ್ಮಿನ್ ಸಂಪ್ರಸಾದೇ ರಕ್ತ್ವಾ ಚರಿತ್ವಾ ದೃಷ್ಟ್ಯೈವ ಪುಣ್ಯಂಚ ಪಾಪಂಚ ಪುನಃ ಪ್ರತಿನ್ಯಾಯಂ ಪ್ರತಿಯೋನ್ಯಾದ್ರವತಿ ಸ್ವಪ್ನಾಯೈವ ಸ ಯತ್ತತ್ರ ಕಿಂಚಿತ್ ಪಶ್ಯತಿ ಅತಿ ಅನ್ವಾಗತಸ್ತೇನ ಭವತಿ ಅಸಂಗೋ ಹ್ಯಯಂ ಪುರುಷಃ ಇತ್ಯೇವಂ ಇತ್ಯಾಜ್ಞವಲ್ಕ್ಯ ಸೋಹಂ ಇತ್ಯಾದಿಯಾಗಿ ಬರುತ್ತೆ. ಇಲ್ಲೇನು ಹೇಳ್ತಾರೆ? ಸವಾ ಇತಿ ಸಂಪ್ರಸಾದ ಅಂದ್ರೆ ಏನು? ಜಾಗರಿತೆ ದೇಹೇಂದ್ರಿಯ ವ್ಯಾಪಾರ ಶತ ಸನ್ನಿಪಾತಜಂ ಹಿತ್ವಾ ಕಾಲುಷ್ಯಂ ತೇಭ್ಯೋ ವಿಪ್ರಮುಕ್ತಃ ಈಷತ್ ಪ್ರಸೀದತಿ ಸ್ವಪ್ನೆ. ಜಾಗರಿತಾವಸ್ಥೆಯಲ್ಲಿ ಇಂದ್ರಿಯಗಳಿದೆ, ದೇಹ ಇದೆ, ಇದರ ವ್ಯಾಪಾರ ಶತ, 100 ಕೆಲಸಗಳನ್ನು ಮಾಡ್ತೀವಿ ನಾವು. ಬೆಳಗಿನ ಸಾಯಂಕಾಲದವರೆಗೆ 100 ಕೆಲಸಗಳು ನಡೆಯುತ್ತೆ ದೇಹದಿಂದ, ಇಂದ್ರಿಯದಿಂದ. ದೇಹೇಂದ್ರಿಯ ವ್ಯಾಪಾರ ಶತ ಸನ್ನಿಪಾತಜಂ, ಇವೆಲ್ಲ ಒಂದಕ್ಕೊಂದು ಕೂಡಿಕೊಂಡು ಕಾಲುಷ್ಯಂ, ಇದು ಒಂದು ಗೊಂದಲ ಆಗಿದೆ, ಇದೆಲ್ಲ ಕನ್ಫ್ಯೂಸ್. ಇದನ್ನು ಹಿತ್ವಾ ಬಿಟ್ಟು ಕಿಂಚಿತ್ ಪ್ರಸೀದತಿ ಈಷತ್ ಪ್ರಸೀದತಿ. ಈಷತ್ ಅಂದ್ರೆ ಸ್ವಲ್ಪ, ಸ್ವಲ್ಪ ಮಟ್ಟಿಗೆ ಸ್ವಪ್ನ ಅಂತನ್ನೋದರಲ್ಲಿ ಪ್ರಸನ್ನನಾಗ್ತಾನೆ ಆತ್ಮ. ಇಹತು ಸುಷುಪ್ತೆ, ಈ ಸುಷುಪ್ತಿಯಲ್ಲಿ ಆದರೂ ಸಮ್ಯಕ್ ಪ್ರಸೀದತಿ ಇತ್ಯತಃ ಸುಷುಪ್ತಂ ಸಂಪ್ರಸಾದ ಇತ್ಯುಚ್ಯತೆ. ಅಲ್ಲಿ ಇಂದ್ರಿಯಗಳು, ದೇಹ ಇದರ ಸನ್ನಿಪಾತದಿಂದ, ಸನ್ನಿಕರ್ಷದಿಂದ ಉಂಟಾದ ಕ್ಲೇಶ ಇಲ್ಲದೇ ಇದ್ರೂ ಕೂಡ ಮನಸ್ಸಿನ ಕ್ಲೇಶ ಅಂತ ಒಂದಿದೆ, ವಾಸನಾಮಯವಾದದ್ದು. ಇದರಿಂದ ಇವನಿಗೆ ಮನಸ್ಸು ಒಂದೇ ಕೆಲಸ ಮಾಡ್ತಿರೋದ್ರಿಂದ ಅಷ್ಟು ದುಃಖ ಇಲ್ಲ. ಜಾಗೃತಾವಸ್ಥೆಯಲ್ಲಿ ಇರುವಷ್ಟು ಶ್ರಮ ಸ್ವಪ್ನಾವಸ್ಥೆಯಲ್ಲಿ ಇಲ್ಲ. ಸ್ವಪ್ನಾವಸ್ಥೆಯಲ್ಲಿರೋ ಸ್ವಲ್ಪ ಶ್ರಮವೂ ಕೂಡ ಸುಷುಪ್ತಿ ಅವಸ್ಥೆಯಲ್ಲಿ ಇಲ್ಲ. ಆದ್ರಿಂದ ಇದನ್ನು ಸಂಪ್ರಸಾದ ಅಂತ ಕರೀತಾರೆ. ಪರ್ಫೆಕ್ಟ್ ಪೀಸ್, ಪರ್ಫೆಕ್ಟ್ ಟ್ರ್ಯಾಂಕ್ವಿಲಿಟಿ, ಸಂಪ್ರಸಾದ ಅಂತ ಕರೀತಾರೆ. ಅದಕ್ಕಾಗಿಯೇ ತೀರ್ಣೋ ಹಿತದ ಸರ್ವಾನ್ ಶೋಕಾನ್ ಇತಿಹ ವಕ್ಷತಿ ಸುಷುಪ್ತಸ್ಥಂ ಆತ್ಮಾನಂ. ಸುಷುಪ್ತಿಯಲ್ಲಿ ಇರತಕ್ಕಂತಹ ಮನುಷ್ಯನನ್ನ ಶ್ರುತಿಗಳು ಏನ್ ಹೇಳುತ್ತೆ? ತೀರ್ಣ ಹಿತದ ಸರ್ವಾನ್ ಶೋಕಾನ್, ಎಲ್ಲ ಶೋಕಗಳನ್ನು ಮೀರಿ ಇವನು ಸುಷುಪ್ತಿಯಲ್ಲಿ ಇದ್ದಾನೆ ಅಂತ ಹೇಳ್ತಾ ಇದೆ ಶ್ರುತಿಗಳು. ಸವಾ ಏಷಃ ಏತಸ್ಮಿನ್ ಸಂಪ್ರಸಾದೆ ಸಂಪ್ರಸನ್ನಃ ಸನ್ ಸುಷುಪ್ತೆ ಸ್ಥಿತ್ವಾ. ಹೇಗೆ ಅಂದ್ರೆ ರತ್ವಾ ಚರಿತ್ವಾ ದೃಷ್ಟ್ವೈವ ಪುಣ್ಯಂಚ ಪಾಪಂಚ. ಸ್ವಪ್ನಸ್ಥಾನದಲ್ಲಿ ಏನು ಇವನಿಗೆ ಕ್ಲೇಶ ಇತ್ತು ಅಂದ್ರೆ ರತ್ವಾ ಚರಿತ್ವಾ. ರತ್ವಾ ಅಂದ್ರೆ ಇವನಿಗೆ ಸಂತೋಷಪಟ್ಟು ಸುಖವನ್ನು ಅನುಭವಿಸಿ, ಸ್ವಪ್ನಾತ್ ಸುಷುಪ್ತಂ ಪ್ರವಿಕ್ಷು ಸ್ವಪ್ನಾವಸ್ಥೆಯೇವ ರತ್ವಾ ರತಿಂ ಅನುಭೂಯ ಮಿತ್ರ ಬಂಧುಜನ ದರ್ಶನಾದಿನ ಚರಿತ್ವ ವಿಹೃತ್ಯ ಅನೇಕಧಾಚರಣ ಫಲಂ ಶ್ರಮಂ ಉಪಲಭ್ಯ ಇತ್ಯರ್ಥ. ಈ ಕನಸಿನಲ್ಲಿ ಆದರೂ ಒಂದು ಅನುಭವ ಅಂತ ಇದೆ, ಸುಖದ ಅನುಭವ ಅಂತ ಇದೆ. ಯಾರಿಗೆ ಕಾಮ ಇದೆಯೋ ಅವನು ಸ್ವಪ್ನವನ್ನು ಕಾಣ್ತಾನೆ. ಯೋನ ಕಾಮಯತೆ ಸ ಸ್ವಪ್ನ ನ ಪಶ್ಯತಿ. ಯಾರಿಗೆ ಬಯಕೆ ಅಂತ ಒಂದು ಮನಸ್ಸಿನಲ್ಲಿ ರೂಢಮೂಲವಾಗಿದೆಯೋ ಕನಸು ಅದರಿಂದ ಎದ್ದು ಬರುತ್ತೆ. ಆದ್ರಿಂದ ಕನಸು ಸಂತೋಷಮಯವಾದದ್ದೇ ಕನಸು. ಅಂದ್ರೆ ವೆದರ್ ಇಟ್ ಇಸ್ ಇಂಡೈರೆಕ್ಟ್ ಆರ್ ಡಿರೆಕ್ಟ್, ಆಲ್ ಡ್ರೀಮ್ ಇಸ್ ವಿಶ್ ಫುಲ್ಫಿಲ್ಮೆಂಟ್. ಆಗ ಏನು ಬಯಸ್ತಾ ಇದ್ದಾರೋ ಅದನ್ನು ಪೂರ್ಣಗೊಳಿಸೋದೇ ಕನಸಿನ ಸ್ವಭಾವ. ಹೀಗೆ ರತ್ವ ಚರಿತ್ವ, ಆದ್ರೆ ಅಲ್ಲಿ ಓಡಿಯಾಡ್ತೀವಿ, ಹೋಗ್ತೀವಿ, ಮಾತನಾಡ್ತೀವಿ, ಜನಗಳು ನೋಡ್ತೀವಿ, ಒಂದು ಕಡೆ ಇದು ಒಂದು ಕಡೆ, ಇವೆಲ್ಲ ಚರಣ, ಇವೆಲ್ಲ ಒಂದು ಬಿಹೇವಿಯರ್ ಪ್ಯಾಟರ್ನ್ಸ್.
ಹೀಗೆ ಶ್ರಮಂ ಇದೂ ಕೂಡ ಒಂದು ಶ್ರಮವೇ. ಇದನ್ನು ಉಪಲಭ್ಯ ದೃಷ್ಟ್ವಾ ಏವ ಪುಣ್ಯಂಚ ಪಾಪಂಚ, ಒಳ್ಳೆಯದನ್ನ ಕೆಟ್ಟದ್ದನ್ನ ಕೇವಲ ನೋಡಿ ನ ಕೃತ್ವ, ಇಂದ್ರಿಯಗಳಿದ್ರೆ ಮಾಡಿ ಆಕ್ಚುಯಲ್ ಆಗಿ ಮಾಡಿ ಅಂತ ಹೇಳಬಹುದು. ಕನಸಿನಲ್ಲಿ ಏನು ನೋಡ್ತಾನೆ, ಒಳ್ಳೆಯದನ್ನ ಕೆಟ್ಟದ್ದನ್ನು ನೋಡ್ತಾನೆ. ದೃಷ್ಟ್ವಾ ಏವ ಪುಣ್ಯಂಚ ಪಾಪಂಚ ಪುನಃ ಪ್ರತಿನ್ಯಾಯಂ, ಹೀಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ, ಮೊದಲು ಜಾಗೃತಿಯಿಂದ ಸ್ವಪ್ನಕ್ಕೆ, ಸ್ವಪ್ನದಿಂದ ಸುಷುಪ್ತಿಗೆ, ಮತ್ತೆ ಸುಷುಪ್ತಿಯಿಂದ ಸ್ವಪ್ನ, ಸ್ವಪ್ನದಿಂದ ಹೀಗೆ ಪ್ರತಿನ್ಯಾಯಂ, ಹೀಗೆ ನ್ಯಾಯವಾಗಿ ನಹಿ ದರ್ಶನ ಮಾತ್ರೇಣ ತದನುಬದ್ಧ ಸ್ಯಾತ್. ಜಾಗೃತಾವಸ್ಥೆಯಲ್ಲಿರೋ ಹಾಗೆ ಸ್ವಪ್ನಾವಸ್ಥೆಯಲ್ಲಿ ಇವನು ನೋಡಿದ್ರೂ ಕೂಡ ಅದರಿಂದ ಇವನಿಗೆ ಬಂಧ ಅಂತ ಇಲ್ಲ. ಇಷ್ಟು ಹೇಳಿದ ಮೇಲೆ ಪ್ರತಿನ್ಯೋನ್ಯಾದ್ರಯತಿ ಭವತಂ ಕಿಂಚಿತ್ ಪಶ್ಯತಿ ಅನನ್ವಾಗತಃ ತೇನ ಸವಾಯೇಷ ಏತಸ್ಮಿನ್ ಬುದ್ಧಾಂತೆ ಚರಿತ್ವಾ ದೃಷ್ಟ್ವಾ ಏವ ಪುಣ್ಯಂಚ ಪಾಪಂಚ ಪುನಃ ಪ್ರತಿನ್ಯಾಯಂ ಪ್ರತಿಯೋನಿ ಆದ್ರವತಿ ಸ್ವಪ್ನಾಂದ್. ಇದನ್ನು ವಿವರವಾಗಿ ಹೇಳ್ತಾ ಇದ್ದಾರೆ ಮುಂದಿನ ಎರಡರಲ್ಲಿ. ಆಮೇಲೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಏನು? ತದ್ಯಥಾ ಮಹಾಮತ್ಸ್ಯ ಉಭೇ ಕೂಲೇಗನು ಸಂಚರತಿ ಪೂರ್ವಂಚ ಪರಂಚ ಏವಮೇವಾಯಂ ಪುರುಷ ಏತೌ ಉಭೌ ಅಂತೌ ಅನುಸಂಚರತಿ ಸ್ವಪ್ನಾಂತಂಚ ಬುದ್ಧಾಂತಂಚ. ಹೇಗೆ ಯಥಾ ಮಹಾಮತ್ಸ್ಯ, ಮಹಾನ್ ಮತ್ಸ್ಯ ದೊಡ್ಡ ಮೀನು, ಸಣ್ಣ ಮೀನಾದರೆ ನೀರಿನ ಪ್ರವಾಹದಲ್ಲಿ ತೇಲ್ಕೊಂಡು ಹೋಗುತ್ತೆ. ದೊಡ್ಡ ಮೀನಾದರೆ ನೀರಿನ ಪ್ರವಾಹವನ್ನು ತಡೆಗಟ್ಟಿ ನಿಂತುಕೊಳ್ಳುವಂತಹ ಒಂದು ಸಾಮರ್ಥ್ಯ ಇದೆ. ಆದ್ದರಿಂದ ಉಪನಿಷತ್ನಲ್ಲಿ ಇದು ಮಹಾಮತ್ಸ್ಯ ಅಂತ ಕರೆದಿದ್ದಾರೆ. ಯಥಾ ಲೋಕೆ ಮಹಾಮತ್ಸ್ಯ ಮಹಾಂಶ್ಚಾಸೌ ಮತ್ಸ್ಯಶ್ಚ ನ ನಾದೇಯೇನ ಸ್ರೋತಸ ಆಹಾರ್ಯ ಇತ್ಯರ್ಥ. ರೀತಿರೋ ನೀರಿನಲ್ಲಿ ಸಣ್ಣ ಸಣ್ಣ ಮೀನುಗಳಾದರೆ ನೀರು ಯಾವ ಕಡೆ ಹೋಗುತ್ತೋ ಆ ಕಡೆಯೇ ಹೋಗಬೇಕವು. ಮಹಾಮತ್ಸ್ಯ ಅಂತಂದರೆ ಸ್ರೋತಶ್ಚ ವಿಷ್ಟಂಭಯತಿ ಸ್ವಚ್ಛಂದಚಾರಿ ಉಭೇ ಕೂರೇ ನದ್ಯಾಹ ಪೂರ್ವಂಚ ಅಪರಂಚ ಅನುಕ್ರಮೇಣ ಸಂಚರತಿ. ಆದ್ದರಿಂದ ಮಹಾಮತ್ಸ್ಯ ಅಂತ ಕರೆದಿದ್ದಾರೆ. ದೊಡ್ಡ ಮೀನು ಉಭೇ ಕೂಲೆ, ನದಿಯ ಎರಡೂ ದಡಗಳಲ್ಲಿ ಅನುಸಂಚರತಿ, ಒಂದು ಕಡೆ ಅಲ್ಲಿ ಒಂದು ಕಡೆ ಇಲ್ಲಿ. ಹೇಗೆ? ಪೂರ್ವಂಚ ಅಪರಂಚ, ಮೊದಲು ಈ ಕಡೆ ಅನಂತರ ಆ ಕಡೆ, ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಸಂಚರತಿ. ಚ ಏವಂ ಏವ ಅಯಂ ಪುರುಷ, ಈ ರೀತಿಯಾಗಿ ಏನೇ ಈ ಪುರುಷ ಇದ್ದಾನಲ್ಲ, ಪುರುಷ ಈ ಪುರುಷ ಅಂತನ್ನೋದಕ್ಕೆ ಇಲ್ಲಿ ಪೂರ್ಣ ಮಾಡತಕ್ಕವನು ಪುರುಷ ಅಂತ ಹೇಳಿದ್ದಾರೆ. ಪುರುಷಯನಾದ್ವಾ ಪೂರ್ಣತ್ವಾದ್ವಾ ಪುರುಷ. ಇವನು ಮನುಷ್ಯನಾದವನು ಉಭೌ ಅಂತೌ ಅನುಸಂಚರತಿ. ಯಾವುದನ್ನ? ಸ್ವಪ್ನಾಂತಂಚ ಬುದ್ಧಾಂತಂಚ. ಇಲ್ಲಿ ಸ್ವಪ್ನ ಅಂದ್ರೆ ಸುಷುಪ್ತಿ. ಸಂಸ್ಕೃತದಲ್ಲಿ ಸ್ವಪ್ನ ಅಂತ ಅನ್ನೋ ಮಾತಿಗೆ ಸ್ಲೀಪ್ ಅಂತ ಅಷ್ಟೇ ಅರ್ಥ. ಇದನ್ನ ಸುಷುಪ್ತಿ ಅಂತ ಅನ್ನೋದನ್ನು ಪ್ರತ್ಯೇಕವಾಗಿ ಉಪಯೋಗಿಸದೇ ಇದ್ರು ಕೂಡ ಇಲ್ಲಿ ಸ್ವಪ್ನಾಂತ ಅಂದ್ರೆ ಸುಷುಪ್ತಿ, ಬುದ್ಧಾಂತ ಅಂದ್ರೆ ಜಾಗೃತ. ಸೊ ಎರಡು ದಡಗಳು ಈ ಜೀವನದಿಗೆ ಎರಡು ದಡಗಳು ಯಾವುದು? ಒಂದು ಎಚ್ಚರ, ಒಂದು ನಿದ್ದೆ. ಈ ಆತ್ಮ ಅಂತನ್ನೋ ಮಹಾಮತ್ಸ್ಯ ಎರಡು ಕಡೆ ಹೋಗುತ್ತೆ. ಒಂದ್ ಸಾರಿ ಎಚ್ಚರದ ಕಡೆ ಹೋಗುತ್ತೆ, ಇನ್ನೊಂದ್ ಸಾರಿ ನಿದ್ದೆ ಕಡೆ ಹೋಗುತ್ತೆ, ಸುಷುಪ್ತಿ ಕಡೆ ಹೋಗುತ್ತೆ. ಎರಡು ಕಡೆ ಹೋಗ್ತಾ ಇರುತ್ತೆ. ಅದೇ ಇಲ್ಲಿ ಫ್ರೆಶ್ ಮೈಂಡ್ ನೋಡಿ ಅವರಿಗೆ ದಟ್ ಫ್ರೆಶ್ ಮೈಂಡ್ ವಾಸ್ ಆಲ್ಸೋ ಜೀನಿಯಸ್ ಇದ್ದಂಥವರೆಲ್ಲ. ಸ್ವಪ್ನ ಅಂತಂಚ ಬುದ್ಧಾಂಚಂಚ. ಇಲ್ಲಿ ಸಂಚರನ್ನಪಿ ಕೂಲದ್ವಯಂ, ಇದು ಆಚಾರ್ಯರ ಭಾಷ್ಯ. ಸಂಚರನ್ನಪಿ ಕೂಲದ್ವಯಂ, ಕೂಲ ಅಂದ್ರೆ ದಡ, ದ್ವಯ ಅಂದ್ರೆ ಎರಡು ದಡಗಳ ಕಡೆ ಇದು ಹೋಗ್ತಾ ಇದ್ರು ಕೂಡ ತನ್ಮಧ್ಯವರ್ತಿನ ಉದಕ ಸ್ರೋತೋ ವೇಗೇನ
ನಪರವಶೀಕ್ರಿಯತೆ. ನಡುವೆ ನೀರು ಹರಿತಾ ಇದೆಯಲ್ಲ, ಈ ನೀರು ಹರಿದ ಕಡೆ ಇದು ಹರಿದು ಹೋಗಬೇಕು ಅಂತ ನಿಯಮ ಇಲ್ಲ. ಇದು ತನಗೆ ಎಲ್ಲಿ ಬೇಕೋ ಅಲ್ಲಿ ಹೋಗುತ್ತೆ. ಸ್ವಚ್ಛಂದಚಾರಿ. ಇದು ಎಚ್ಚರ ಬೇಕು ಅಂದಾಗ ಎಚ್ಚರದ ಕಡೆ ಹೋಗುತ್ತೆ, ಕನಸು ನಿದ್ರೆ ಬೇಕು ಅಂದಾಗ ನಿದ್ರೆ ಕಡೆ ಹೋಗುತ್ತೆ. ಸ್ವಚ್ಛಂದಚಾರಿ ಭವತಿ. ಕೌತೌ ಸ್ವಪ್ನಾಂತಂಚ ಬುದ್ಧಾಂತಂಚ ದೃಷ್ಟ ಇದು ಕಾರ್ಯಕಾರಣ ಸಂಘಾತ ಇತ್ಯೇಚ. ಅತ್ರ ಚ ಸ್ಥಾನತ್ರಯಾನುಸಂಚಾರೇಣ ಸ್ವಯಂ ಜ್ಯೋತಿಷಾತ್ಮನಃ ಕಾರ್ಯಕರಣ ಸಂಘಾತ ವ್ಯತಿರಿಕ್ತಸ್ಯ ಕಾಮಕರ್ಮಾಭ್ಯಾಂ ವಿವಿಕ್ತತಾ ಉಕ್ತ. ಇಲ್ಲಿ ಯಾತಕ್ಕಾಗಿ ಉಪನಿಷತ್ತು ಈ ದೃಷ್ಟಾಂತವನ್ನು ಹೇಳ್ತಾ ಇದೆ ಅಂದ್ರೆ, ಎಚ್ಚರ ಮತ್ತು ಸುಷುಪ್ತಿ ನಡುವೆ ಇರತಕ್ಕಂಥ ಸ್ವಪ್ನ, ಈ ಮೂರು ಅವಸ್ಥೆಗಳಿಂದಲೂ ಕೂಡ ಆತ್ಮನಿಗೆ ಲೇಪ ಅಂತ ಇಲ್ಲ. He is not bound by these three states. Whatever happens in the waking state, dream state or deep sleep state, he remains unaffected. ಅವನಿಗೆ ಇದರಲ್ಲಿ ಕಾಮಕರ್ಮಾಭ್ಯಾಂ ವಿವಿಕ್ತತಾ ಉಕ್ತ. ಇದು ಸ್ವಪ್ನದಲ್ಲಿ, ಜಾಗೃತಾವಸ್ಥೆಯಲ್ಲಿ, ಸುಷುಪ್ತಿ ಅವಸ್ಥೆಯಲ್ಲಿ ಯಾವ್ಯಾವ ಬಯಕೆಗಳಿದೆಯೋ, ಯಾವ್ಯಾವ ಕರ್ಮಗಳಿದೆಯೋ, ಇದರಿಂದ ಇವನು ಬೇರೆಯಾಗಿದ್ದಾನೆ. ಸ್ವತಃ ನಾಯಂ ಸಂಸಾರ ಧರ್ಮವಾನ್ ಉಪಾಧಿ ನಿಮಿತ್ತಮೇವತು ಅಸ್ಯ ಸಂಸಾರಿತ್ವಂ ಅವಿದ್ಯಾಧ್ಯಾರೋಪಿತಂ ಇತ್ಯೇಷ ಸಮುದಯಾರ್ಥ ಉಕ್ತಃ. ಏನು ಹೇಳಿದ್ದಾರೆ, ಇದು ಎಚ್ಚರ ಅಥವಾ ನಿದ್ರೆ ಅಂತನೋದು ಇವನ ಸ್ವಾಭಾವಿಕವಾದ ಧರ್ಮ ಅಲ್ಲ, ಅವಿದ್ಯೆಯಿಂದ ಆಗಿರತಕ್ಕಂಥ ಧರ್ಮಗಳು ಎರಡೂ. ಇಲ್ಲಿ ಉಪನಿಷತ್ ಹೇಳುತ್ತೆ ಮತ್ತೆ, ತದ್ಯಥಾಸ್ಮಿನ್ನಾಕಾಶೇ ಶೇನೋ ವಾ ಸುಪರ್ಣೋ ವಾ ವಿಪರಿಪತ್ಯಸ್ರಾಂತಃ ಸಂಹತ್ಯ ಪಕ್ಷೌ ಸಂಲಯಾಯೈವ ಧ್ರಿಯತ ಏವಮೇವಾಯಂ ಪುರುಷ ಏತಸ್ಮಾಂತಾಯ ಧಾವತಿ ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ. ಹೀಗೆ ಉಪನಿಷತ್ತು ಮತ್ಸ್ಯದ ಒಂದು ದೃಷ್ಟಾಂತವನ್ನು ಕೊಟ್ಟು, ಎರಡು ಸ್ವಪ್ನಾಂತ ಬುದ್ಧಾಂತ ಅಂತ ಇದೆ, ಆದ್ರೆ ಅದರಿಂದ ಇದಕ್ಕೆ ಲೇಪ ಇಲ್ಲ ಅಂತ ಹೇಳಿದ ಮೇಲೆ, ಯಥಾ ಅಸ್ಮಿನ್ ಆಕಾಶೇ ಶೇನಃ ವಾ ಸುಪರ್ಣಃ ವಾ, ಒಂದು ಗಿಡಗ, ಶೇನ ಅಂದ್ರೆ ಗಿಡಗ, ಸುಪರ್ಣ ಅಂದ್ರೆ ಗರುಡ, ಯಾವುದೋ ಒಂದು ಹಕ್ಕಿ, ದೊಡ್ಡ ಹಕ್ಕಿ. ಶೇನಃ ಸುಪರ್ಣಃ ವಾ ವಿಪರಿಪತ್ಯ ಅಂದ್ರೆ ಅಲ್ಲಿ ಹಾರಾಡಿ ಇಲ್ಲಿ ಹಾರಾಡಿ, ಶ್ರಾಂತಃ ಬಳಲಿ, ಸಂಹತ್ಯ ಪಕ್ಷವು ತನ್ನ ರೆಕ್ಕೆಗಳನ್ನು ಮಡಿಸಿಕೊಂಡು, ಸಂಲಯಾಯೈವ ಧ್ರಿಯತೆ ತನ್ನ ಗೂಡು ಎಲ್ಲಿದೆಯೋ ಗೂಡಲ್ಲಿ ಬಂದು ಕೂತ್ಕೊಳ್ಳುತ್ತೋ. ಹಕ್ಕಿ ಅಲ್ಲಿ ಹಾರಾಡಿ ಇಲ್ಲಿ ಹಾರಾಡಿ ಬೇಕಾದಷ್ಟು ಕಡೆ ಹಾರಾಡಿ ಬಾಳಲಿ, ಅನಂತರದಲ್ಲಿ ರೆಕ್ಕೆಗಳನ್ನು ಮುದುರಿಕೊಂಡು, ಪಕ್ಷವು ಸಂಹತ್ಯ ಸಂಲಯಾಯೈವ ಧ್ರಿಯತೆ ತನ್ನ ಗೂಡಲ್ಲಿ ಹೋಗಿ ಹೇಗೆ ಕೂತ್ಕೊಳ್ಳುತ್ತೋ, ಏವಮೇವಾಯಂ ಪುರುಷ ಈ ಮನುಷ್ಯನೂ ಕೂಡ ಏತಸ್ಮಾ ಅಂತಾಯ ಧಾವತಿ ಈ ಎರಡು ಕೊನೆಗಳಿಗೆ ಓಡಿಯಾಡ್ತಾನೆ. ಇಲ್ಲಿ ಸುಪ್ತಃ ಅಂತನ್ನೋ ಮಾತಿಗೆ ಒಂದು ಶ್ಲೇಷೆಯನ್ನು ಕೊಟ್ಟಿದ್ದಾರೆ ಉಪನಿಷತ್ತಿನಲ್ಲಿ. ಉಪನಿಷತ್ತಿನ ಕ್ರಮ ಏನು, ಇದು ಗ್ರ್ಯಾಜುಯಲ್ ಬಿಲ್ಡಿಂಗ್. ಒಂದು ಮಾತು ಇಲ್ಲಿಂದ ಆ ಜಾಗೃತ ಅವಸ್ಥೆಯಿಂದ ಶುರು ಮಾಡಿಕೊಂಡು ಅವರು ಬರ್ತಾ ಬರ್ತಾ ಇಲ್ಲಿ ಏನು ಹೇಳಿದ್ರು, ಉಭಯ ಅಂತೆ ಎರಡು ಅವಸ್ಥೆ, ಎರಡು ದಡಗಳು. ಎರಡು ದಡಗಳು ಏನು ಅಂದ್ರೆ, ಉಭೇ ಏವ ಸ್ಥಾನೇ ಭವತಃ ಅಂತನ್ನೋದರ ಮೇಲೆ ಒಂದು ಸುಷುಪ್ತಿ, ಇನ್ನೊಂದು ಎಚ್ಚರ. ಆದರೆ ವಾಸ್ತವವಾಗಿ ಇದೆರಡು ಹಂತಗಳಲ್ಲ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಎರಡು ದಡ ಅಂತ ಹೇಳಿದ್ವಲ್ಲ ನಾವು, ಒಂದು ಎಚ್ಚರ ಇನ್ನೊಂದು ಸ್ವಪ್ನವೇ. ಎರಡು ದಡಗಳಲ್ಲಿ ಹೋಗಿ ಎಚ್ಚರದಲ್ಲಿ ಅನುಭವವನ್ನು ಕಂಡು, ಸ್ವಪ್ನದಲ್ಲಿ ಕನಸಿನ ಅನುಭವಗಳನ್ನು ಕಂಡು, ಬಾಳಲಿದ ಮೇಲೆ ಮನುಷ್ಯ ಏನು ಮಾಡ್ತಾನೆ, ಸುಷುಪ್ತಿಗೆ ಹೋಗ್ತಾನೆ. ಉಪನಿಷತ್ತಿನ ಕ್ರಮ, ಅಲ್ಲಿ ಮಂತ್ರಗಳನ್ನು ಅವರು ಜೋಡಿಸಿರುವ ಕ್ರಮ
ಒಂದನ್ನ ವ್ಯಾವೃತ್ತಿ ಮಾಡಿಕೊಂಡು ಹೋಗ್ತಾರೆ. ಉಭಯ ಅಂತೆ ಅಂದ್ರೆ ಹಿಂದಿನ ಮಂತ್ರದಲ್ಲಿ ಸುಷುಪ್ತಿ ಮತ್ತು ಜಾಗರಿತ ಸ್ಥಾನ, ಯಾಕೆಂದ್ರೆ ಮಧ್ಯಸ್ಥಾನ ಸಂಧ್ಯಾ ಅಂತ ಆಯಿತು. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಏವಮಾಯಂ ಪುರುಷ ಏತಸ್ಮಾ ಅಂತಾಯ ಧಾವತಿ. ಈ ಎರಡೂ ಕಡೆ ಓಡಿಯಾಡ್ತಾನೆ. ಯತ್ರ ಸೊತ್ತೋ ನ ಕಂಚನ ಕಾಮಂಕಾಮಯತೆ. ಎಲ್ಲಿ ಮಲಗಿದಾಗ ಯಾವ ಬೈಕಿಯೂ ಇಲ್ಲವೋ ಅವನಿಗೆ ನ ಕಂಚನ ಸ್ವಪ್ನಂ ಪಶ್ಯತಿ. ಅವನು ಯಾವ ಕನಸನ್ನು ಕಾಣೋಲ್ಲ. ಬಯಕೆ ಇದ್ರೆ ಕನಸು, ಬಯಕೆ ಇಲ್ಲದೆ ಇದ್ರೆ ಕನಸಿಲ್ಲ. ಹೀಗೆ ಈ ಸ್ವಪ್ನವನ್ನು ಕಂಡು ಜಾಗದಾವಸ್ಥೆಯ ಅನುಭವಗಳನ್ನು ಅನುಭವಿಸಿ ಕಡೆಗೆ ಅವನು ಬಳಲಿ ತನ್ನ ರೆಕ್ಕೆಗಳನ್ನ ಅಂದರೆ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇತ್ಯಾದಿಗಳನ್ನ ಮುಚ್ಚಿಕೊಂಡು ಸಂಲಯಾಯೈವ ತನ್ನ ಗೂಡಿನಲ್ಲೇ ತನ್ನ ಹೃದಯಾಕಾಶದಲ್ಲೇನೆ ಮಲಗಿ ನ ಕಂಚನ ಸ್ವಪ್ನಂ ಪಶ್ಯತಿ ತಾವಾ ಅಸ್ಯೈತ ಹಿತಾನಾಮನಾಲಯೋ ನಾಡ್ಯ. ಇಲ್ಲಿ ಆ ನಾಡಿಯನ್ನು ಹೇಳ್ತಾರೆ. ಈಗ ನಾಡಿಗಳಲ್ಲಿ ಹೋಗ್ತಾನೆ, ಪುರುಷ ಹೋಗ್ತಾನೆ ಇತ್ಯಾದಿಯಾಗಿ ಹೇಳಿ ತದ್ವಾ ಅಸ್ಯ ಏತದಚ್ಛಂದ ಏತದತಿಚ್ಛಂದ ಅಪಹತ ಪಾಪ್ಮಾ ಅಭಯಂ ರೂಪಂ ತದ್ವಾ. ಈ ಆತ್ಮನ ಗೂಡಿನಲ್ಲಿ ಅವನು ಹೋಗಿ ಕೂತ್ಕೊಳ್ಳೋದಿದೆಯಲ್ಲ, ಆತ್ಮ ತನ್ನ ಗೂಡಿನಲ್ಲಿ ಸಂಲಯ ತನ್ನ ಗೂಡಿನಲ್ಲಿ ಹೋಗಿ ಸುಷುಪ್ತಿ ಸ್ಥಾನದಲ್ಲಿ ಕೂತ್ಕೊಳ್ತಾರಲ್ಲ, ತದ್ವೈ ಅದೇನೇ ತದ್ವಾ ಅಸ್ಯ ಏತತ್ ಅತಿಚ್ಛಂದ ಸ್ಥಾನ. ಇದು ಯಾವ ಸ್ಥಾನ ಅದು ಅಂದ್ರೆ ಛಂದ ಅಂದ್ರೆ ಬಯಕೆಗಳಿಂದ ಮೀರಿದ ಸ್ಥಾನ ಅದು ಸುಷುಪ್ತಿ, ಡೀಪ್ ಸ್ಲೀಪ್. ಅತಿಚ್ಛಂದ ಅಪಹತ ಪಾಪ್ಮ, ಅಲ್ಲಿ ಯಾವ ಕೊಳೆ ಕೆಡುಕು ಅಂತ ಇಲ್ಲ, ಫ್ರೀ ಫ್ರಮ್ ಈವಿಲ್. ಅಪಹತ ಪಾಪ್ಮ ಅಭಯಂ ರೂಪಂ. ಅತಿಚ್ಛಂದ ಮೊದಲನೇದು ಅಂದ್ರೆ ಬಯಕೆಗಳನ್ನ ಮೀರಿದ್ದು, ಅಲ್ಲಿ ಯಾವ ಬಯಕೆಯೂ ಇಲ್ಲ. ಮತ್ತು ಅಪಹತ ಪಾಪ್ಮ, ಅಲ್ಲಿ ಯಾವ ಕೊಳೆ ಕೆಡುಕು ಅಂತ ಅನ್ನೋದು ಇಲ್ಲ, ಫ್ರೀ ಫ್ರಮ್ ಈವಿಲ್. ಅಭಯಂ, ಅಲ್ಲಿ ಒಂದು ಭಯ ಅಂತ ಅನ್ನೋದು ಇಲ್ಲ. ರೂಪಂ, ಅಭಯಂ ರೂಪಂ. ಇದು ಈ ಸ್ಥಾನ ಎಂಥದ್ದು ಅಂದ್ರೆ ಅಲ್ಲಿ ಬಯಕೆ ಇಲ್ಲ, ಅಲ್ಲಿ ಒಂದು ಕೊಳೆ ಕೆಡುಕು ಅಂತ ಇಲ್ಲ, ಮತ್ತೆ ಭಯ ಅಂತಿಲ್ಲ ಈ ಸ್ಥಾನ ಇದು. ತದ್ಯಥಾ ಪ್ರಿಯ ಸ್ತ್ರೀಯ ಸಂಪರಿಷ್ವಕ್ತೋ ನಬಾಹ್ಯಂ ಕಂಚನ ಕಿಂಚನ ವೇದ. ಪ್ರೀತಿ ಇರೋ ಹೆಂಗಸಿನ ಜೊತೆ ಇವನು ಆಲಿಂಗನ ಮಾಡಿಕೊಂಡಿದ್ದಾಗ ನ ಬಾಹ್ಯಂ ಕಿಂಚನ ವೇದ, ಹೊರಗಡೆ ಇದು ಏನೂ ಹೇಗೆ ಗೊತ್ತಾಗಲ್ವೋ, ನ ಅಂತರಂ ಏವಂ ಏವಾಯಂ ಅಂದ್ರೆ ಒಳಗಡೆಯದಾಗಲಿ ಹೊರಗಡೆಯದಾಗಲಿ ಹೇಗೆ ಗೊತ್ತಾಗಲ್ವೋ, ಏವಂ ಇದು ಒಂದು ದೃಷ್ಟಾಂತವನ್ನು ತಗೊಂಡು ಹೀಗೆ ಅಯಂ ಪುರುಷ ಪ್ರಾಜ್ಞೇನಾತ್ಮನ ಸಂಪರಿಷ್ವಕ್ತ. ಈ ಜೀವ ಅಂತನ್ನೋದು ಪ್ರಾಜ್ಞನಾದ ಆತ್ಮನ ಜೊತೆ ಸೇರಿ ಕೂಡಿಕೊಂಡು ಆಲಿಂಗನ ಮಾಡಿಕೊಂಡು ನ ಬಾಹ್ಯಂ ಕಂಚನ ವೇದ ನಾಂತರಂ, ತನ್ನ ಒಳಗಡೆ ಏನಿದೆ ಅಂತಲೂ ಅವನಿಗೆ ಗೊತ್ತಿಲ್ಲ, ಹೊರಗಡೆ ಏನಿದೆ ಅಂತಲೂ ಗೊತ್ತಿಲ್ಲ. ನ ಕಂಚನ ವೇದ. ತದ್ವಾ ಅಸ್ಯ ಏತತ್ ಆಪ್ತಕಾಮಂ ಆತ್ಮಕಾಮಂ ಅಕಾಮಂ ರೂಪಂ ಶೋಕಾಂತರಂ. ಇದನ್ನು ಏನು ಹೇಳ್ತಾ ಇದ್ದಾರೆ, ಅಸ್ಯ ಈ ಜೀವನಿಗೆ ಇದು ತದ್ ಆಪ್ತಕಾಮಂ, ಇವನ್ ಏನೇನು ಬಯಕೆಗಳಿದೆಯೋ ಎಲ್ಲ ಬಯಕೆಗಳು ಕೈಗೂಡಿದರೆ ಈ ನಿದ್ರೆ, ಸುಷುಪ್ತಿ, ಗಾಢ ನಿದ್ರೆ, ಅಸ್ವಪ್ನ ನಿದ್ರ. ಇದನ್ನು ಮೀರಿ ಒಂದು ಬಯಕೆ ಅಂತ ಯಾರಿಗೂ ಇಲ್ಲ. ಇದು ಆಪ್ತಕಾಮಂ. ಈ ಆಪ್ತಕಾಮ ಅಂತ ಅನ್ನೋದು ಹೇಗೆ, ಆತ್ಮಕಾಮಂ, ತನ್ನನ್ನು ಬಯಸಿ ತನ್ನಲ್ಲಿ ಹೋಗಿದ್ದಾನಲ್ಲ ಅವನು, ಸ್ವಂ ಅಪೀತೋ ಭವತಿ. ಈ ಆಪ್ತಕಾಮತ್ವ ಅಂತ ಅನ್ನೋದೇ ಆತ್ಮಕಾಮತ್ವ. ಮತ್ತು ಅಕಾಮಂ ರೂಪಂ, ಬೇರೆ ನಿರ್ದಿಷ್ಟವಾದ ಒಂದು ಬಯಕೆ ಅಂತ ಇಲ್ಲ,
ಇದು ಬೇಕು ನನಗೆ, ಅದು ಬೇಕು. ಹೀಗೆ ಅಕಾಮಂ ರೂಪಂ ಮತ್ತು ಶೋಕಾಂತರಂ ಶೋಕಬಾಹ್ಯಂ, ಯಾವ ರೀತಿಯಾದ ಶೋಕವೂ ಕೂಡ ಇಲ್ಲಿ ಉಂಟಾಗುವುದು ಸಾಧ್ಯ ಇಲ್ಲ. ಅತ್ರ ಪಿತಾ ಅಪಿತಾ ಭವತಿ, ಮಾತಾ ಅಮಾತಾ, ಲೋಕ ಅಲೋಕ, ದೇವ ಅದೇವ, ವೇದ ಅವೇದಾ. ಪೂರ್ತಿ ಅವನು ನಿದ್ರೆ ಇಲ್ಲದೆ ಸ್ವಪ್ನ ಇಲ್ಲದೆ ಮಲಗಿರ್ತಾನಲ್ಲ, ಅವನು ತಂದೆಯಾಗಿದ್ದರೂ ಕೂಡ ಆ ಕಾಲದಲ್ಲಿ ತಂದೆ ಅಲ್ಲ, ತಾಯಿಯಾದರೂ ಕೂಡ ಆ ಕಾಲದಲ್ಲಿ ತಾಯಿ ಅಲ್ಲ. ತತ್ರ ಪಿತಾ ಅಪಿತಾ ಭವತಿ, ಮಾತಾ ಅಮಾತಾ ಭವತಿ, ಲೋಕ ಅಲೋಕ ಭವತಿ. ಅವನಿಗೆ ಅನುಭವಗಳಿರುವಂತಹದಿದ್ದರೂ ಕೂಡ ಅನುಭವ ಇಲ್ಲದೆ ಇದ್ದ ಹಾಗೆ. ದೇವ ಅದೇವ ಭವತಿ, ದೇವತೆಗಳಿಗೆ ಇವನಿಗಿದ್ರೂ ಕೂಡ ನಿದ್ರೆ ಮಾಡ್ತಾ ಇದ್ದ ದೇವತೆಗಳಿಗೆ ಇವನಿಗಿಲ್ಲ. ವೇದ ಅವೇದ, ವೇದಗಳು ಎಚ್ಚರಿಕೆ ಇದ್ದಾಗ ಪ್ರಾಮಾಣ್ಯ, ನಿದ್ರೆ ಮಾಡ್ತಾ ಇದ್ದಾಗ ವೇದಗಳು ಪ್ರಾಮಾಣ್ಯವಲ್ಲ. ಅತ್ರ ಸ್ಥೇನಃ ಅಸ್ಥೇನಃ ಭವತಿ, ಕಳ್ಳನಾಗಿರಬಹುದು ಅವನು ಎಚ್ಚರದಲ್ಲಿ, ನಿದ್ರೆ ಮಾಡ್ತಾ ಇದ್ದಾಗ ಕಳ್ಳ ಅಲ್ಲ ಅವನು. ಭ್ರೂಣಃ ಅಭ್ರೂಣಃ, ಚಾಂಡಾಲೋ ಅಚಾಂಡಾಲಃ, ಪೌಲ್ಕಸೋ ಅಪೌಲ್ಕಸಃ. ಅವನ ವರ್ಣಾಶ್ರಮಗಳು, ಜಾತಿ, ಕುಲ, ಗೋತ್ರ ಯಾವುದೂ ಅಲ್ಲಿ ಬರೋಲ್ಲ. ಶ್ರಮಣೋ ಅಶ್ರಮಣಃ, ತಾಪಸೋ ಅತಾಪಸಃ, ಅನನ್ವಾಗತಂ ಪುಣ್ಯೇನ ಅನನ್ವಾಗತಂ ಪಾಪೇನ. ಅವನಿಗೆ ಪುಣ್ಯ ಅಂತ ಅನ್ನೋದು ಅವನ ಹಿಂದೆ ಬರೋಲ್ಲ, ಪಾಪ ಅಂತ ಅನ್ನೋದು ಅನುಸರಿಸ್ಕೊಂಡು ಬರೋಲ್ಲ ಅವನನ್ನ. ತೀರ್ಣೋ ಹಿ ತದಾ ಸರ್ವಾನ್ ಶೋಕಾನ್ ಹೃದಯಸ್ಯ ಭವತಿ. ಆಗ ಹೃದಯದಲ್ಲಿ ಯಾವ ಯಾವ ಶೋಕಗಳು ಗಂಟು ಹಾಕಿಕೊಂಡಿರುತ್ತೋ ಅದರಿಂದ ಎಲ್ಲ ಬಿಡುಗಡೆ ಹೊಂದಿರ್ತಾನೆ ಭವತಿ. ಇದಕ್ಕೆ ಆಚಾರ್ಯರದ್ದು ಒಂದು ವ್ಯಾಖ್ಯಾನ ಇದ್ದು, ದೀರ್ಘವಾದ ವ್ಯಾಖ್ಯಾನ ಇದೆ. ದೀರ್ಘವಾದ ವ್ಯಾಖ್ಯಾನದಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು, ವಾಸ್ತವವಾಗಿ ಈ ಸುಷುಪ್ತಿ ಅವಸ್ಥೆಯಲ್ಲಿ ಯಾವ ಅನುಭವ ಇದೆಯೋ ಇದು ಆತ್ಮನಿಗೆ ತೀರಾ ಹತ್ತಿರದ ಒಂದು ಅವಸ್ಥೆ. ಇದು ಆತ್ಮಸ್ವರೂಪವನ್ನು ಇಲ್ಲೇ ನಾವು ಕಾಣಬೇಕು ಅಂತನ್ನೋದನ್ನು ಹೇಳಿ, ಇದಕ್ಕೆ ವಿಪರೀತವಾಗಿ ಇದರ ಡಿವಿಯೇಷನ್, ಡಿಸ್ಟರ್ಬೆನ್ಸಸ್, ಜಾಗೃತ ಮತ್ತು ಸ್ವಪ್ನ ಅಂತ ಎರಡಿದೆ. ಈ ಎರಡು ಅವಿದ್ಯೆಯಿಂದ ಆದದ್ದು. ವಿದ್ಯಾ ಅಂತ ನಾವು ಈ ಆತ್ಮನ ಸ್ವರೂಪವನ್ನು ತಿಳ್ಕೊಳ್ಬೇಕು ಅಂತ ಹೇಳಿ, ಯದ್ವೈ ತನ್ನ ಪಶ್ಯತಿ ಪಶ್ಯನ್ ವೈ ತನ್ನ ಪಶ್ಯತಿ ನಹಿ ದ್ರಷ್ಟುರ್ದೃಷ್ಟೇರ್ವಿಪರಿಲೋಪೋ ವಿದ್ಯತೆ ವಿನಾಶಿತ್ವಾತ್. ಯದ್ವೈ ತತ್ ನ ಪಶ್ಯತಿ, ವೈ ಅಂತನ್ನೋ ಮಾತಿಗೆ ಏವ ಅಂತ ಅರ್ಥ. ಯತ್ ವೈ ತತ್ ನ ಪಶ್ಯತಿ. ಬಟ್ ಎಲ್ಲಿ ಈ ಸುಷುಪ್ತಿ ಅವಸ್ಥೆಯಲ್ಲಿ ಇದ್ದೂ ಕೂಡ ಸುಷುಪ್ತಿ ಅವಸ್ಥೆಯನ್ನು ಅನುಭವಿಸ್ತಾ ಇರುವ ಆತ್ಮನನ್ನು ನೋಡಲ್ವೋ. ಪಶ್ಯನ್ ವೈ ತನ್ ನ ಪಶ್ಯತಿ, ನೋಡಲ್ಲ ಅಂತ ಹೇಳೋ ಹಾಗಿಲ್ಲ, ನೋಡ್ತಾ ಇದ್ದಾನವನು, ಅವನ ಆತ್ಮನಲ್ಲೇ ಸೇರಿಕೊಂಡಿದ್ದಾನೆ. ನ ಪಶ್ಯತಿ ಅಂದ್ರೆ ಒಂದು ದೃಷ್ಟಿಯಲ್ಲಿ ಅವನ ಅನುಭವ ಇವನಿಗೆ ಆಗ್ತಾ ಇಲ್ಲ. ಅನುಭವ ಅಂತ ಅನ್ನೋದು ಇದ್ದೇ ಇದೆ. ಅಂದ್ರೆ ಇಲ್ಲಿ ಏನ್ ತೋರಿಸ್ತಾ ಇದ್ದಾರೆ, ವಾಸ್ತವವಾಗಿ ಸುಷುಪ್ತಿ ಅವಸ್ಥೆಯೇ ಬ್ರಹ್ಮಾವಸ್ಥೆ, ಅದೇ ಮುಕ್ತಿಯವಸ್ಥೆ. ಆದರೆ ಇದು ಬ್ರಹ್ಮ ಮುಕ್ತಿ ಅಂತ ಅನ್ನೋ ಅನುಭವ ನಮಗಿಲ್ಲ. ಆದ್ರಿಂದ ದಿಸ್ ಇಸ್ ನಾಟ್ ಈಕ್ವಿವೆಲೆಂಟ್ ಟು ಮುಕ್ತಿ. ನಾವು ನಿದ್ರೆ ಮಾಡಿದ್ವು, ಎದ್ದ ಮೇಲೆ ಪುನಃ ಸಂಸಾರಿತ್ವ ಬಂತು. ಯಾಕೆ ಹಾಗೆ ಬಂತು ಅಂದ್ರೆ ಪಶ್ಯತಿ ನ ಪಶ್ಯತಿ ಇದ್ರೂ ಕೂಡ ನಮಗೆ ಕಾಣ್ತಾ ಇಲ್ಲ. ಅದು ನಹಿ ದ್ರಷ್ಟು ದೃಷ್ಟೇಹೇ ಅವಿಪರಿಲೋಪ, ದೃಷ್ಟೇಹೇ ವಿಪರಿಲೋಪ ವಿದ್ಯತೆ. ಈ ದ್ರಷ್ಟೃ ಅಂತಿದ್ದಾನಲ್ಲ, ನೋಡ್ತಾ ಇರ್ತಕ್ಕಂಥ ಅವನು, ದೃಕ್ಶಕ್ತಿ ಇರತಕ್ಕಂಥ ಅವನು, ಇವನು ದೃಷ್ಟಿ ವ್ಯಾಪಾರವನ್ನು ಮಾಡ್ತಾ ಇದ್ದಾಗ, ದರ್ಶನ ಕ್ರಿಯೆಯನ್ನು ಮಾಡ್ತಾ ಇದ್ದಾಗ ಇಂದ್ರಿಯಾದಿಗಳಿದೆ, ವಿಷಯಗಳಿದೆ. ಇಂದ್ರಿಯ ವಿಷಯ ಸನ್ನಿಕರ್ಷ ಅಂತಿದೆ. ಮನಸ್ಸಿನಿಂದ ಬುದ್ಧಿಯಿಂದ ಸಂಕಲ್ಪ ವಿಕಲ್ಪ ಅಧ್ಯವಸಾಯ ಅಂತ ಎಲ್ಲ ಇದೆ. ಇದರಿಂದ ಅನುಭವ ಅಂತ ಬರುತ್ತೆ. ನಹಿ ದ್ರಷ್ಟು
ದೃಷ್ಟೇ ವಿಪರಿಲೋಪ ವಿದ್ಯತೆ. ಈಗ ಸುಷುಪ್ತ್ಯವಸ್ಥೆಯಲ್ಲಿ ಇಂಥ ವಿಷಯಗಳಿಲ್ಲ, ಇಂದ್ರಿಯಗಳಿಲ್ಲ, ಮನಸ್ಸು ಕೆಲಸ ಮಾಡ್ತಾ ಇಲ್ಲ. ಆದ್ದರಿಂದ ಸಂಕಲ್ಪ ವಿಕಲ್ಪ ಅಂತಿಲ್ಲ, ಇಂದ್ರಿಯ ಗ್ರಹಣ ಅಂತಿಲ್ಲ, ಬುದ್ಧಿಯಿಂದ ಅಧ್ಯವಸಾಯ ಅಂತಿಲ್ಲ. ಆದರೂ ಕೂಡ ದೃಷ್ಟೇ ನ ವಿಪರಿಲೋಪ. ಅವನ ದೃಕ್ಶಕ್ತಿಯಲ್ಲಿ ಯಾರು ಹೋಯ್ತೋ, ಜಾಗೃತ ಅವಸ್ಥೆಯಲ್ಲಿ ಅವನ ದೃಕ್ಶಕ್ತಿ ಇರಬೇಕು. ದೃಕ್ಶಕ್ತಿ ಇದ್ದ ಮೇಲೆ ಅದಕ್ಕೆ ಉಪಾಧಿ ರೂಪವಾಗಿ ಬುದ್ಧಿ ಅಂತಿರಬೇಕು, ಮನಸ್ಸು ಅಂತಿರಬೇಕು, ಇಂದ್ರಿಯಗಳಿರಬೇಕು, ವಿಷಯ ಅಂತಿರಬೇಕು, ಆಲೋಕ ಅಂತಿರಬೇಕು. ಸ್ವಪ್ನಾವಸ್ಥೆಯಲ್ಲಿ ಇಂದ್ರಿಯಗಳು, ವಿಷಯ, ಆಲೋಕ ಮೂರಿಲ್ಲ. ಮನಸ್ಸು ಅಂತಿರಬೇಕು, ಬುದ್ಧಿ ಅಂತಿರಬೇಕು, ದೃಕ್ಶಕ್ತಿಯೂ ಇರಬೇಕು. ಈಗ ಸುಷುಪ್ತ್ಯವಸ್ಥೆಯಲ್ಲಿ ಈ ಒಂದು ಮನಸ್ಸೂ ಇಲ್ಲ, ಬುದ್ಧಿಯೂ ಇಲ್ಲ. ಆದರೆ ದೃಕ್ಶಕ್ತಿಯಲ್ಲಿ ಹೋಯಿತು. ದೃಕ್ಶಕ್ತಿ ಇಸ್ ಕಾಮನ್ ಟು ಆಲ್ ತ್ರೀ ಸ್ಟೇಟ್ಸ್. ಇಲ್ಲಿ ಹೇಳ್ತಾ ಇರೋದು ಪಶ್ಯತಿ ನ ಪಶ್ಯತಿ ಅಂದ್ರೆ ನಾವು ಕಣ್ಣಿಂದ ಹೊರಗೆ ವಿಷಯಗಳನ್ನ ನೋಡೋ ಹಾಗೆ ಆತ್ಮನನ್ನ ನಾವು ನೋಡ್ಲಾರೆವು. ಯದ್ವೈತ ನ ಪಶ್ಯತಿ ಪಶ್ಯನ್ ವೈ ತತ್ ನ ಪಶ್ಯತಿ. ಇಲ್ಲಿ ಇಲ್ಲಿ ರಂಗರಾಮಾನುಜರ ಭಾಷ್ಯದಲ್ಲಿ ಈ ಮಾತನ್ನ ಒಂದು ಸ್ವಲ್ಪ ಅವರು ಪಾಠಾಂತರ ಮಾಡಿಕೊಂಡಿದ್ದಾರೆ. ಯದ್ವೈತಂ ನ ಪಶ್ಯತಿ ಪಶ್ಯನ್ ವೈ ತನ್ನ ಪಶ್ಯತಿ ಅಂಥೇಳಿ ಅಲ್ಲಿ ಯತ್ ದ್ವೈತಂ ಅದ್ರ ವಿಷಯ ಒಂದು, ಆತ್ಮ ಅನುಭೋಕ್ತನಾದ ಆತ್ಮ, ಅನುಭೂತವಾದಂಥ ಆತ್ಮ ಎರಡಿದೆ. ಜೀವ ಆತ್ಮ ಎರಡನ್ನು ಹೇಳಿ ಜೀವ ಆತ್ಮನಲ್ಲಿ ಸೇರಿಕೊಡ್ತಾರೆ. ಉಪನಿಷತ್ತು ಏನು ಹೇಳ್ತಾ ಇದೆ, ಅವರ ಆತ್ಮನಲ್ಲಿ ಸೇರಿ ಅಂತ ಹೇಳ್ತಲ್ಲ. ಪುರುಷ ಪ್ರಾಜ್ಞೇನಾತ್ಮನ ಸಂಪರಿಷ್ವಕ್ತಃ. ಈ ಜೀವನಾದವನು ಆತ್ಮನ ಆಲಿಂಗನದಲ್ಲಿ ಸೇರಿಕೊಂಡು ನ ಅಂತರಂ ವೇದ ನ ಬಹಿರ್ವೇದ. ಹೊರಗಡೆಯೂ ಗೊತ್ತಿಲ್ಲ, ಒಳಗಡೆಯೂ ಗೊತ್ತಿಲ್ಲ ಅವನಿಗೆ. ಅದಕ್ಕೆ ರಂಗರಾಮಾನುಜ ಭಾಷೆಯಲ್ಲಿ ಏನು ಹೇಳ್ತಾರೆ, ಇದು ದ್ವೈತ. ಜೀವ ಆತ್ಮ ಅಂತ ಎರಡಿದೆಯಲ್ಲ, ಯದ್ವೈತಂ ನ ಪಶ್ಯತಿ. ಎಲ್ಲಿ ಈ ಎರಡನ್ನು ಬೇರೆ ಬೇರೆಯಾಗಿ ನೋಡಲು ದ್ವಿಧಾಭಾವದಿಂದ ಜೀವ ಆತ್ಮನನ್ನ ವಿಷಯೀಕರಣ ಮಾಡಿಕೊಂಡು ಇದು ಆತ್ಮ ಅಂತ ನೋಡೋಲ್ಲ. ಯದ್ವೈತಂ ನ ಪಶ್ಯತಿ ಪಶ್ಯನ್ ವೈ. ಅದ್ರ ವಾಸ್ತವವಾಗಿ ಎದುರ ಬದಲಾಗಿದೆ ಇದ್ರೂ ಕೂಡ ತನ್ನ ಪಶ್ಯತಿ, ಅವನ ಆ ಸಮಯದಲ್ಲಿ ನೋಡೋಲ್ಲ. ಅವನು ನಹಿ ದ್ರಷ್ಟು ದೃಷ್ಟೇ ವಿಪರಿಲೋಪ ವಿದ್ಯತೆ ಅವಿನಾಶಿತ್ವಾತ್. ಈ ದೃಕ್ಶಕ್ತಿ ಆತ್ಮನಿಗಿರೋದು ಅದು ವಿನಾಶ ಅಂತ ಅನ್ನೋದಿಲ್ಲ. ಅದಕ್ಕೆ ದಿಸ್ ದಿ ಕಾನ್ಶಿಯಸ್ನೆಸ್ ವಿಚ್ ಇಸ್ ಎವರ್ ಲಾಸ್ಟಿಂಗ್, ಇಮ್ಯೂಟಬಲ್. ಇದಕ್ಕೆ ಅವಿನಾಶಿತ್ವಾತ್ ನತು ತದ್ವಿತೀಯಮಸ್ತಿ ತಥೋನ್ಯದ್ವಿಭಕ್ತಂ ಯತ್ ಪಶ್ಯೇತ್. ಈ ಜೀವನಿಂದ ಬೇರೆಯಾಗಿ ಆತ್ಮ ಅಂತ ಒಬ್ಬ ಇಲ್ಲ. ನತು ತತ್ ದ್ವಿತೀಯಮಸ್ತಿ. ಜೀವನಿಂದ ಬೇರೆಯಾಗಿ ಒಬ್ಬ, ದೃಷ್ಟಾಂತದಲ್ಲಿ ಏನೋ ಹೇಗೆ ಒಬ್ಬ ಮನುಷ್ಯ ಪ್ರೀತಿಯ ಹೆಂಗಸರ ಜೊತೆ ಸೇರಿಕೊಂಡಾಗ ಅಂತೇಳಿ ದೃಷ್ಟಾಂತ ಇದೆ. ಅದರ ದಾಷ್ಟಾಂತಿಕದಲ್ಲಿ ಎಲ್ಲವೂ ಸಾಮ್ಯ ಇರಬೇಕು ಅಂತಿಲ್ಲ. ಇಲ್ಲಿ ಹೇಳ್ತಾರೆ ಜೀವ ಆತ್ಮನಲ್ಲಿ ಸೇರಿಕೊಂಡ ಅಂತ ಹೇಳಿದ್ರೂ ಕೂಡ ಜೀವನನ್ನ ಬಿಟ್ಟು ಆತ್ಮ ಅಂತ ಬೇರೆ ವಸ್ತು ಇಲ್ಲ. ನತು ತದ್ವಿತೀಯಂ ಅಸ್ತಿ ತತಃ ಅನ್ಯದ್ ವಿಭಕ್ತಂ ಯತ್ ಪಶ್ಯೇತ್. ಅದಕ್ಕಿಂತ ಬೇರೆಯಾಗಿ ಒಂದನ್ನು ನೋಡತಕ್ಕಂತಹ ಪರಿಸ್ಥಿತಿ, ಸಂದರ್ಭ ಬರೋಲ್ಲ. ಅಂದ್ರೆ ಜೀವನೇ ಆತ್ಮ ಅಂತ ಇಲ್ಲಿ ಆಚಾರ್ಯರು ಹೇಳೋದು. ರಂಗರಾಮಾನುಜ ಭಾಷ್ಯದಲ್ಲಿ ಜೀವನ ಅಂತರ್ಯಾಮಿಯಾಗಿಯೇ ಆತ್ಮ ಇರೋದ್ರಿಂದ ಅವನ ಜೀವನದಿಂದ ಹೊರಗೆ ಆತ್ಮ ಅಂತ ಒಬ್ಬ ಇಲ್ಲ. ಆಮೇಲೆ ಯದ್ವೈದನ್ನ ಜಿಗ್ರತಿ ಜಿಘ್ರನ್ ವೈದನ್ನ ಜಿಗ್ರತಿ ಇತ್ಯಾದಿಯಾಗಿ ಹೇಳ್ಕೊಂಡು ಬರ್ತಾರೆ. ಆಮೇಲೆ ಜೀವಕ್ಕೂ ಆತ್ಮಕ್ಕೂ ಏನು ವ್ಯತ್ಯಾಸ? ಜೀವ ಅಂದ್ರೆ ಉಪಾಧಿ ವಿಶಿಷ್ಟೋ ಹಿ ಜೀವ. ಎಲ್ಲಿ ದೇಹ, ಇಂದ್ರಿಯಗಳು, ಮನಸ್ಸು, ಅಹಂ, ಮಮ
ಅಂತ ಬುದ್ಧಿ ಇದೆಯೋ ಅವಿದ್ಯೆಯಿಂದ ಆದದ್ದು ಅದೆಲ್ಲ ಜೀವ. ಉಪಾಧಿ ವಿಶಿಷ್ಟೋ ಹಿ ಜೀವ. ಈ ಅವಿದ್ಯೆ ಅಂತ ನಾವು ಉಪಾಧಿ ಇದ್ದು ಇದು ನನ್ನ ಶರೀರ, ನನ್ನ ಇಂದ್ರಿಯಗಳು, ನನ್ನ ವಿಷಯ ಅಹಂ ಮಮ ಅಂತನ್ನೋ ಭಾವನೆಗಳು ಬರುತ್ತಲ್ಲ, ಅದು ಜೀವ ಅಂತ ಅನ್ನಿಸ್ಕೊಡುತ್ತೆ. ಜನ್ಮಧಾತುವಿನಿಂದ ಯಾವುದು ಬೆಳೆಯುತ್ತೋ, ಯಾವುದು ಮುಪ್ಪಾಗುತ್ತೋ ಅದು ಜೀವ. ಅದು ಶರೀರ ಧರ್ಮ. ಶರೀರ, ಇಂದ್ರಿಯ, ಮನಸ್ಸು ಈ ಧರ್ಮಗಳಿಂದ ಒಳಗೊಂಡು ಅದು ಧರ್ಮಿಯಾಗಿ ಯಾವುದು ಇದೆಯೋ ಅದನ್ನು ಜೀವ ಅಂತ ಕರೀತಾರೆ. ಆತ್ಮ ಅಂದರೆ ಉಪಾಧಿ ವಿಲಯನೇ ಆತ್ಮ. ಉಪಾಧಿಗಳೆಲ್ಲ ಹೋಯಿತು ಅಂದ್ರೆ ಆತ್ಮ. ಈ ಜೀವ ಅಂತ ಅನ್ನೋದಕ್ಕೆ ಇಲ್ಲಿ ಆಚಾರ್ಯರು ಸೂತ್ರ ಭಾಷ್ಯದಲ್ಲೂ ಅಷ್ಟೇ ಜೀವ ಅಂತ ಪ್ರತ್ಯೇಕವಾಗಿ ಇಲ್ಲ, ಜೀವ ಭಾವ ಅಂತ ಉಪಯೋಗಿಸ್ತಾರ. ಆತ್ಮನಿಗೆ ಜೀವ ಭಾವ ಅಂತ ಒಂದು ಬರುತ್ತೆ. ಏನು ಅಪ್ರೋಪ್ರಿಯೇಷನ್ ಆಫ್ ದಿ ಬಾಡಿ ಡ್ಯೂ ಟು ಅವಿದ್ಯ. ಆದ್ರೆ ಆತ್ಮ ಜೀವ ಅಂತ ಅನ್ನೋದು ಪ್ರತ್ಯೇಕವಾಗಿ ಇಲ್ಲ. ಜೀವ ಅಂತ ಅನ್ನೋದು ಪ್ರತ್ಯೇಕವಾಗಿ ಎಂಟಿಟಿ ಇಲ್ಲ. ಜೀವ ಭಾವ ಅಂತ ಒಂದಿದೆ. ಶರೀರದಲ್ಲಿ ಹೇಗೆ ಶರೀರ ಭಾವ ಅಂತ ಇರುತ್ತೋ, ಇಂದ್ರಿಯಗಳಿದೆ ಅಂತನ್ನೋ ಭಾವ, ಹಾಗೆ ಜೀವ ಭಾವ ಅಂತ ಒಂದಿದೆ. ಇದನ್ನು ಇಲ್ಲಿ ಉಪನಿಷತ್ತಿನಲ್ಲಿ ಪುರುಷ ಅಂತ ಕರೆದಿದ್ದಾರೆ. ಪ್ರಾಜ್ಞೇನಾತ್ಮನ ಸಂಪರಿಷ್ವರ್ಥ. ಪುರುಷ ಜೀವ, ಜೀವನೇ ಪುರುಷ. ಪುರುಷ ಯಾಕಂದ್ರೆ ಪುರಿಶಯನಾತ್. ಪುರಿ ಅಂದ್ರೆ ಪುರ ಅಂದ್ರೆ ದೇಹ. ದೇಹದಲ್ಲಿ ಯಾವನು ವ್ಯಾಪಿಸಿಕೊಂಡಿದ್ದಾನೋ ಮತ್ತು ಎಲ್ಲಾ ಇಂದ್ರಿಯಗಳಲ್ಲೂ ಯಾವನು ಪೂರ್ಣವಾಗಿ ಸೇರಿಕೊಂಡಿದ್ದಾನೋ ಅವನು ಪುರುಷ. ಪೂರ್ಣತ್ವಾತ್ ಪುರಿಶಯನಾತ್ ಪುರುಷ. ಅದು ಇಲ್ಲಿ ಉಪನಿಷತ್ತಿನಲ್ಲಿ ಹೇಳ್ತಾರೆ, ಇದನ್ನ ಈ ಸುಷುಪ್ತ್ಯವಸ್ಥೆಯೇ ಬ್ರಹ್ಮಾವಸ್ಥೆ. ಸುಷುಪ್ತ್ಯವಸ್ಥೆಗೆ ಮೀರಿ ಇನ್ನೊಂದು ಮುಕ್ತಿಯವಸ್ಥೆ ಅಂತ ಇಲ್ಲ. ಆದ್ದರಿಂದ ಇಲ್ಲಿ ಮಿಕ್ಕಾದಿ ಎರಡು ಅವಸ್ಥೆಗಳು ಅವಿದ್ಯೆಯಿಂದ ಕೂಡಿದ್ರೆ ಈ ಅವಸ್ಥೆಯಲ್ಲಿ ಅವಿದ್ಯೆ ಅಂತ ಅನ್ನೋದಿಲ್ಲ. ಈ ಛಾಂದೋಗ್ಯದಲ್ಲಿ ಯದ್ವೈ ತದ್ಬ್ರಹ್ಮೇತೀದಂ ವಾಪತದ್ಯೋಗಂ ಬಹಿರ್ಧಾ ಪುರುಷಾದಾಕಾಶೋ ಯೋ ವೈ ಸ ಬಹಿರ್ಧಾ ಪುರುಷಾದಾಕಾಶ. ಪುರುಷನಿಂದ ಯತ್ ವೈ ತತ್ ಬ್ರಹ್ಮ ಇತಿ ಇದಂ ವಾವ ತತ್ ಯಹ ಅಯಂ ಬಹಿರ್ಧಾ ಪುರುಷಾತ್ ಆಕಾಶ. ಇಲ್ಲಿ ಛಾಂದೋಗ್ಯದಲ್ಲಿ ಮೂರು ಅವಸ್ಥೆಗಳನ್ನ ಹೇಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಗಮಕ ಏನು ಬೃಹದಾರಣ್ಯಕದಲ್ಲಿ ಇಷ್ಟೂ ಹೇಳಿದ್ದು ವಿದಥ ಅಥವಾ ತಥಾ ಅಂತ ತಥ್ಯ ಅಂತ ಅನ್ನೋ ಪ್ರಸ್ತಾಪ ಇಲ್ಲ. ಈ ವೈದಥ್ಯ ಪ್ರಕರಣಕ್ಕೆ ಸೇರುವಂತ ಸ್ವಪ್ನದಲ್ಲಿ ಹೇಗೋ ಜಾಗರಿತದಲ್ಲಿ ಹಾಗೆ ಅಂತ ಹೇಳೋಲ್ಲ. ಸ್ವಪ್ನಕ್ಕೂ ಜಾಗರಿತಕ್ಕೂ ವ್ಯತ್ಯಾಸವನ್ನು ಹೇಳಿಕೊಂಡೇ ಬಂದಿದ್ದಾರೆ. ಜಾಗರಿತಾವಸ್ಥೆಯನ್ನು ಸುಳ್ಳು ಅಂತ ಎಲ್ಲಿ ಉಪನಿಷತ್ತಿನ ಬೃಹದಾರಣ್ಯಕದಲ್ಲಿ ಹೇಳಲಿಲ್ಲ. ಜಾಗರಿತಾವಸ್ಥೆಯೂ ಒಂದು ಅನುಭವದ್ದೇ, ಅವಿದ್ಯೆಯಿಂದ ಇರಬಹುದು, ಅದು ಸುಳ್ಳು ಅಂತ ಆಗೋಲ್ಲ. ಸತ್ಯ ಅವಿದ್ಯಾ ಅಥವಾ ಅಧ್ಯಾಸ ಅಂದ್ರೆ ಏನು ಆಚಾರ್ಯರು ಹೇಳಿದ್ದಾರೆ, ಸತ್ಯ ನೃತೆ ಮಿಥುನೀಕೃತ್ಯ ನೈಸರ್ಗಿಕೋಯಂ ಲೋಕ ವ್ಯವಹಾರ. ಜಗತ್ತು ಪೂರ್ತಿಯಾಗಿ ಸುಳ್ಳು ಅಂತ ಎಲ್ಲಿಲ್ಲ. ಸತ್ಯಾಂಶವೂ ಇದೆ, ಸುಳ್ಳಂಶವೂ ಇದೆ. ಅದನ್ನ ಎಲ್ಲ ಆಚಾರ್ಯರು ಹೇಳೋದೇ. ಅದನ್ನ ಸತ್ಯಾನೃತೆ ಮಿಥುನೀಕೃತ್ಯ. ಈ ಕಾಣೋ ಹಾಗೆ ಜಗತ್ತಿದೆ ಅಂತ ಯಾವ ಆಚಾರ್ಯರು ಹೇಳೋಲ್ಲ. ಜಗತ್ತಿನಲ್ಲಿ ಸತ್ಯಾಂಶವೂ ಇದೆ. ವಾಸುದೇವ ಇತಿ ಸರ್ವಂ ಅದು ಭಗವದ್ಗೀತೆಯಲ್ಲಿ ಬರುತ್ತಲ್ಲ, ಎಲ್ಲವೂ ವಾಸುದೇವ ಅಂತ ತಿಳ್ಕೋ. ಅದು ಖಚಿತವಾದ ದೃಷ್ಟಿ. ಇದು ನನ್ನ ಹೆಂಡತಿ, ನನ್ನ ಮಗ, ಅದು ಇದು ಅಂತಂದ್ರೆ ಅವಿದ್ಯೆಯೇ. ಅದು ಯಾವ ಆಚಾರ್ಯರು ಕೂಡ ಆ ಕಾಣೋದೇ ದಿಟ ಅಂತ ಹೇಳೋಲ್ಲ. ಇಲ್ಲಿ ಉಪನಿಷತ್ತಿನಲ್ಲಿ ಈ ಜಾಗರಿತಾವಸ್ಥೆಯೂ ದಿಟವಾದ ಅವಸ್ಥೆಯೇ. ಆದ್ರೆ ದಿಟವಾದದ್ದು ಯಾವುದಲ್ಲಿ? ಆತ್ಮ ಅಂತ ನೋಡಿ ದಿಟ. ಅದರಿಂದ ಹೊರಗಡೆ ಪ್ರಸಾರವಾಗತಕ್ಕಂತಹದ್ದು ಅವಿದ್ಯೆಯಿಂದ ಆದದ್ದು. ಇದು ಮಗ್ನಾವಸ್ಥೆಯಲ್ಲಿ ಅವಿದ್ಯೆಯ ಭಾಗ ಸ್ವಲ್ಪ ಕಡಿಮೆಯಾಗುತ್ತೆ. ಸುಷುಪ್ತಿಯಲ್ಲಿ ಅವಿದ್ಯೆಯಿಂದ ಪೂರ್ತಿ ವಿರಮಣವಾಗುತ್ತೆ. ಆದ್ದರಿಂದ ಮೂರೂ ಅವಸ್ಥೆಗಳಲ್ಲಿ ದ್ರಷ್ಟು ದೃಷ್ಟೇ ನ ವಿಪರಿಲೋಪ. ಆತ್ಮ ಅಂತನೂ ಇದ್ದೇ ಇದ್ದಾನೆ. ಆತ್ಮನ ಒಂದು ಪ್ರಕಾಶ ಅಂತ ಇಲ್ಲದೇ ಇಲ್ಲ.
ಎಲ್ಲೆಲ್ಲಿ ಆತ್ಮನ ಪ್ರಕಾಶ ಅಂತ ಇದೆಯೋ ಅವೆಲ್ಲ ದಿಟವಾದದ್ದೇ. ಆತ್ಮನ ಪ್ರಕಾಶ ಇಲ್ಲದೇ ಇದ್ದಿದ್ರೆ ಜಾಗೃತ ಅವಸ್ಥೆ ಸುಳ್ಳು ಅಂತ ಹೇಳಬಹುದಾಗಿತ್ತು, ಸ್ವಪ್ನಾವಸ್ಥೆ ಸುಳ್ಳು ಅಂತ ಹೇಳಬಹುದಾಗಿತ್ತು. ಅಲ್ಲಿಯೂ ಆತ್ಮನ ಪ್ರಕಾಶ ಇದ್ದೇ ಇದೆ. ಅದರಿಂದ ಮೂರೂ ಅವಸ್ಥೆಗಳು ದೇ ಆರ್ ಈಕ್ವಲಿ ರಿಯಲ್, ದೇ ಆರ್ ಈಕ್ವಲಿ ಟ್ರೂ. ಇಲ್ಲಿ ಛಾಂದೋಗ್ಯದಲ್ಲಿ ಅದೇ ವಿಷಯವನ್ನು ಇನ್ನು ಹೇಗೆ ಹೇಳ್ತಾ ಇದ್ದಾರೆ, ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಈ ಪುರುಷ ಅಂತ ಒಬ್ಬ ಇದ್ದಾನಲ್ಲ, ಪುರುಷ ವ್ಯವಹಾರ ಮಾಡೋದಕ್ಕೆ ಒಂದು ಆಕಾಶ ಅಂತ ಇರಬೇಕು. ಆಕಾಶ ಅಂತನ್ನೋ ಮಾತಿಗೆ ಏನರ್ಥ? ಅವಕಾಶ ಪ್ರದಾತೃತ್ವಾದ ಆಕಾಶ, ವ್ಯವಹಾರಕ್ಕೆ ಆಸ್ಪದವನ್ನು ಉಂಟು ಮಾಡತಕ್ಕಂಥದ್ದು ಆಕಾಶ. ದಟ್ ವಿಚ್ ಮೇಕ್ಸ್ ದಿ ಮೂವ್ಮೆಂಟ್ ಪಾಸಿಬಲ್. ಇದು ಸ್ಪೇಸ್ ಅಂತ ಅನ್ನೋದಕ್ಕೆ ಅರ್ಥ. ಪುರುಷ ತತ್ ಅಯಂ ಬಹಿರ್ಧಾ ಪುರುಷಾತ್ ಆಕಾಶ. ಮನುಷ್ಯನ ಹೊರಗಡೆ ಒಂದು ಆಕಾಶ ಅಂತ ಇದೆ, ಒಂದು ಅಟ್ಮಾಸ್ಫಿಯರ್ ಅಂತ ಇದೆ, ಒಂದು ಪ್ಲೇನ್ ಆಫ್ ಆಕ್ಷನ್ ಅಂತ ಒಂದು ಇದೆ. ಇದನ್ನು ಆಚಾರ್ಯರು ಭಾಷ್ಯದಲ್ಲಿ ಏನು ಹೇಳ್ತಾರೆ? ಅಯಂ ಪ್ರಸಿದ್ಧೋ ಬಹಿರ್ಧಾ ಬಹಿಃ ಪುರುಷಾದಾಕಾಶ ಭೌತಿಕ. ಇಟ್ಸ್ ಎ ಮೆಟೀರಿಯಲ್ ಸ್ಪೇಸ್. ಜಾಗೃತಾವಸ್ಥೆಯಲ್ಲಿ ನಾವು ವಿ ಟ್ರಾನ್ಸಾಕ್ಟ್ ಇನ್ ದಿ ಮೆಟೀರಿಯಲ್ ಸ್ಪೇಸ್, ಭೌತಿಕವಾದ ಆಕಾಶ ಅಂತ ಹೇಳ್ತಾರೆ. ಇದು ಒಂದು ಮಂತ್ರ. ಎರಡನೇ ಮಂತ್ರ ಅಯಂ ವಾವಸಯೋ ಅಯಂ ಅಂತಃ ಪುರುಷ ಆಕಾಶ ಯೋ ವೈ ಸೋಂತಃ ಪುರುಷಗಾಕಾಶ. ಅಂತಃ ಪುರುಷೇ ಆಕಾಶ, ಪುರುಷೇ ಅಂತಃ ಆಕಾಶ. ಇನ್ನೊಂದು ಆಕಾಶ ಅಂತ ಇದೆ, ಇದು ಮನುಷ್ಯನ ಒಳಗಡೆ ಇರತಕ್ಕಂಥ ಆಕಾಶ. ಇದು ಮನುಷ್ಯನ ಹೊರಗಡೆ ಇರತಕ್ಕಂಥ ಆಕಾಶದಲ್ಲಿ ಜಾಗೃತಾವಸ್ಥೆ, ಮನುಷ್ಯನ ಒಳಗಡೆ ಇರತಕ್ಕಂಥ ಆಕಾಶದಲ್ಲಿ ಸ್ವಪ್ನಾವಸ್ಥೆ. ಆಕಾಶ ಯೋ ವೈಸೋ ಅಂತಃ ಪುರುಷ ಆಕಾಶ. ಆಮೇಲೆ ಮೂರನೇ ಮಂತ್ರ ಹೇಳುತ್ತೆ ಅಯಂ ವಾವಸಯೋಂತ ಯೋಯಮಂತರ್ಹೃದಯ ಆಕಾಶ ತದೇತತ್ ಪೂರ್ಣಮಪ್ರವರ್ತಿ ಪೂರ್ಣಾಂ ಅಪ್ರವರ್ತಿನೀಂ ಶ್ರಿಯಂ ಲಭತೆ ಯ ಏವಂ ವೇದ. ಇದು 12ನೇ ಖಂಡದಲ್ಲಿ ಹೀಗೆ ಹೇಳಿ, ಮನುಷ್ಯನ ಹೊರಗಡೆ ಒಂದು ಆಕಾಶ ಇದೆ, ಮನುಷ್ಯನ ಒಳಗಡೆ ಒಂದು ಆಕಾಶ ಇದೆ. ಆ ಒಳಗಡೆ ಹೃದಯದ ಒಳಗಡೆ ಒಂದು ಆಕಾಶ ಇದೆ, ಹಾರ್ದಾಕಾಶ ಇದೆ. ಈ ಹಾರ್ದಾಕಾಶವನ್ನ ಪೂರ್ಣಂ ಅಪ್ರವೃತ್ತಿ, ಇದು ಹೊರಗಡೆ ಯಾವ ಕೆಲಸಕ್ಕೂ ಎಡೆ ಮಾಡಿಕೊಡದೇ ಇರತಕ್ಕಂಥ ಪೂರ್ಣವಾದ ಆಕಾಶ ಹಾರ್ದಾಕಾಶದಲ್ಲಿ ಇದೆ. ಇದಕ್ಕೆ ಆಚಾರ್ಯರ ಭಾಷ್ಯ ಏನಿದೆ? ಅಯಂ ವಾವಸಃ ಯಹ ಅಯಂ ಅಂತರ್ಹೃದಯೇ ಹೃದಯ ಪುಂಡರೀಕೆ ಆಕಾಶ. ಇದು ಸ್ವಪ್ನ ಇರೋದು, ಸ್ವಪ್ನ ಮೂರನೇ ಸುಷುಪ್ತಿ. ಮೂರನೇ ಸುಷುಪ್ತಿ. ಸ್ವಪ್ನದಲ್ಲಿ ಇರ್ತಕ್ಕಂಥ ಆಕಾಶ ಯಾವುದು? ಅಂತಹ ಮನುಷ್ಯನ ಒಳಗಡೆ ಇರತಕ್ಕಂಥ ಆಕಾಶ. ಅಂತಹ ಅಂದ್ರೆ ಒಂದು ಒಳಗಡೆ. ಇದು ಹೃದಯದ ಹಂತದಲ್ಲಿ ಇರತಕ್ಕಂತಹದ್ದು ಆ ಸುಷುಪ್ತಿ. ಅಂತರ್ಹೃದಯ ಆಕಾಶ. ಅಂತರ್ಹೃದಯೇ ಹೃದಯ ಪುಂಡರೀಕೆ ಆಕಾಶ. ಈ ಹೃದಯ ಅಂತ ನಾವು ಪುಂಡರೀಕಾಕಾರದಲ್ಲಿ ಇದೆಯಲ್ಲ, ಇದರ ಒಳಗಡೆ ಧಾರಾಕಾಶ ಅಂತ ಏನಂತೀವಿ ಅದಿದೆ. ಕಥಂ ಏಕಸ್ಯ ಸದಃ ಆಕಾಶಸ್ಯ ತ್ರಿಧಾ ಭೇದ ಇತಿ. ಆಕಾಶ ಅನ್ನೋದು ಒಂದು, ಈ ಮೂರು ಆಕಾಶ ಹೇಳ್ತಾ ಇದ್ದೀರಲ್ಲ, ಅದು ಏನದು? ಹೊರಗಡೆ ಒಂದು ಆಕಾಶ, ಒಳಗಡೆ ಒಂದು ಆಕಾಶ, ಹೃದಯದಲ್ಲಿ ಒಂದು ಆಕಾಶ. ಇದಕ್ಕೆ ಉಚ್ಯತೆ ಹೇಳ್ತಾ ಇದ್ದೀವಿ. ಬಾಹ್ಯೇಂದ್ರಿಯ ವಿಷಯೇ ಜಾಗರಿತ ಸ್ಥಾನೇ ನಭಸಿ ದುಃಖ ಬಾಹುಲ್ಯಂ ದೃಶ್ಯತೆ. ಜಾಗೃತ್ ಅಂತ ಒಂದು ಸ್ಥಾನ ಇದೆಯಲ್ಲ, ಇದರಲ್ಲಿ ಬಾಹ್ಯ ಇಂದ್ರಿಯ ವಿಷಯೇ, ಹೊರಗಡೆ ಇಂದ್ರಿಯಗಳು, ನಮ್ಮ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಇದೆಯಲ್ಲ, ಇದಕ್ಕೆ ವಿಷಯವಾದಂಥ ವಿಷಯಗಳೇನಿದೆ ಇದರ ವಿಚಾರವಾಗಿ ದುಃಖ ಬಾಹುಲ್ಯಂ ದೃಶ್ಯತೆ. ಇದರಲ್ಲಿ ನಾವು ಎಷ್ಟು ಕಷ್ಟಪಡ್ತೀವಿ, ನೋಡ್ಬೇಕಾದ್ರೆ ಕಷ್ಟ, ಓಡಿಯಾಡಬೇಕಾದ್ರೆ ಕಷ್ಟ. ತತಃ ಅಂತಃಶರೀರೇ ಸ್ವಪ್ನಸ್ಥಾನಭೂತೆ. ಇದು ಅಂತಃಶರೀರ, ಶರೀರದ ಒಳಗಡೆ ಅಂದರೆ ಇದು ಸ್ವಪ್ನಸ್ಥಾನ. ಸ್ವಪ್ನಸ್ಥಾನಭೂತೆ
ಮಂದತರಂ ದುಃಖಂ ಅನುಭವತಿ. ಇಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಲೇಶ, ಸ್ವಲ್ಪ ಮಟ್ಟಿಗೆ ದುಃಖ. ಸ್ವಪ್ನಾನ್ ಪಶ್ಯತಃ ಹೃದಯಸ್ಥೇ ಪುನರ್ನಭಸಿ. ಹೀಗೆ ಸ್ವಪ್ನವನ್ನು ನೋಡಿ ದುಃಖವನ್ನು ಅನುಭವಿಸಿದ ಮೇಲೆ ಹೃದಯಸ್ಥೇ ನಭಸಿ, ಹೃದಯದಲ್ಲಿ ಇರತಕ್ಕಂಥ ಆಕಾಶದಲ್ಲಿ ಇದ್ದಾಗ ನಕಂಚನ ಕಾಮಂ ಕಾಮಯತೆ, ಯಾವ ಬಯಕೆಯನ್ನು ಅವನು ಬಯಸೋಲ್ಲ. ನಕಂಚನ ಸ್ವಪ್ನಂ ಪಶ್ಯತಿ, ಯಾವ ಕನಸನ್ನು ಕಾಣೋಲ್ಲ. ಅತಃ ಆದ್ದರಿಂದ ಸರ್ವ ದುಃಖ ನಿವೃತ್ತಿ ರೂಪಮಾಕಾಶಂ ಸುಷುಪ್ತ ಸ್ಥಾನಂ. ಈ ಸುಷುಪ್ತ ಸ್ಥಾನ ಅಂತನ್ನೋದು ಎಲ್ಲ ದುಃಖಗಳ ನಿವೃತ್ತಿಯ ಸ್ಥಾನ. ಇದು ಸರ್ವ ದುಃಖ ನಿವೃತ್ತಿ ರೂಪಂ ಆಕಾಶಂ ಸುಷುಪ್ತ ಸ್ಥಾನಂ. ಅಥೋ ಯುಕ್ತಮೇಕಸ್ಯಾಪಿ ತ್ರಿಧಾ ಭೇದಾನ್ ವ್ಯಾಖ್ಯಾನಂ. ಆದ್ದರಿಂದ ಒಂದೇ ಆಕಾಶ ಅಂತ ಹೇಳಿದ್ರು ಕೂಡ ಈ ಮೂರು ಅವಸ್ಥೆಗಳನ್ನು ಅನುಸರಿಸಿ ಒಂದು ಜಾಗೃತ ಸ್ಥಾನದಲ್ಲಿ ಆಕಾಶ, ಸ್ವಪ್ನ ಸ್ಥಾನದಲ್ಲಿ ಆಕಾಶ, ಸುಷುಪ್ತ ಸ್ಥಾನದಲ್ಲಿ ಆಕಾಶ. ಬಹಿರ್ಧಾ ಪುರುಷಾದಾರಭ್ಯ ಆಕಾಶಸ್ಯ ಹೃದಯೇ ಸಂಕೋಚ ಕಾರಣಂ ಚೇತಸ್ಸಮಾಧಾನ ಸ್ಥಾನ ಸ್ತುತಯೇ. ಯಾವ ಉದ್ದೇಶಕ್ಕಾಗಿ ಈ ಮೂರು ಸ್ಥಾನಗಳನ್ನು ಹೇಳ್ತಾ ಇದ್ದೀರಿ ಅಂದರೆ, ಹೊರಗಡೆ ಆಕಾಶವನ್ನು ಮೊದಲು ಮಾಡಿಕೊಂಡು ಆಕಾಶವನ್ನು ಸಂಕೋಚ ಮಾಡಿಕೊಂಡು ಹಾರ್ದಾಕಾಶದಲ್ಲಿ ಉಪಾಸನೆಯನ್ನು ಮಾಡಬೇಕು ಅಂತನ್ನೋದಕ್ಕಾಗಿ ಇದನ್ನು ಹೇಳ್ತಾ ಇದ್ದಾರೆ. ಚೇತ ಸಮಾಧಾನ ಸ್ಥಾನಂ. ಮನಸ್ಸನ್ನು ಎಲ್ಲಿ ನಿಲ್ಲಿಸಬೇಕು ನಾವು? ಈ ಹಾರ್ದಾಕಾಶದಲ್ಲಿ ಮನಸ್ಸನ್ನು ನಿಲ್ಲಿಸಬೇಕು ಅಂತನ್ನೋದಕ್ಕಾಗಿ ತಥಾ ತ್ರಯಾಣಾಮ ಇತ್ಯಾದಿಯಾಗಿ ಹೇಳಿ ತದೇತತ್ ತದ್ಹಾರ್ದಾಕಾಶಾಖ್ಯಂ ಬ್ರಹ್ಮ ಪೂರ್ಣಂ ಸರ್ವಗತಂ. ಆ ಹೃದಯದ ಆಕಾಶದಲ್ಲಿ ಇರತಕ್ಕಂಥ ಬ್ರಹ್ಮನೇ ಪೂರ್ಣಂ ಸರ್ವಗತಂ. ನ ಹೃದಯ ಮಾತ್ರ ಪರಿಚ್ಛಿನ್ನಂ ಇತಿ ಮಂತವ್ಯಂ. ಹೃದಯದ ಯಾವುದೋ ಒಂದು ಸ್ಥಾನದ ಜಾಗದಲ್ಲಿ ಅವನಿದ್ದಾನೆ ಅಂತ ತಿಳ್ಕೊಳ್ಳಬಾರದು. ಅಲ್ಲಿ ನಾವು ಉಪಾಸನೆ ಮಾಡಿದ ಬ್ರಹ್ಮನೇ ಪೂರ್ಣಂ ಸರ್ವಗತಂ, ಎಲ್ಲೆಲ್ಲಿಯೂ ಇರತಕ್ಕಂಥ ಬ್ರಹ್ಮ ಅಂತ ತಿಳ್ಕೊಳ್ಬೇಕು. ಯದ್ಯಪಿ ಹೃದಯಾಕಾಶೇ ಚೇತಃ ಸಮಾಧೀಯತೆ. ಆದರೆ ನಾವು ಮನಸ್ಸನ್ನು ಒಂದು ಕಡೆ ನಿಲ್ಲಿಸಬೇಕಲ್ಲ ಎಲ್ಲಾದರೂ. ಅದಕ್ಕಾಗಿ ಇದು ಚೇತಸ್ ಸಮಾಧಾನಕ್ಕಾಗಿ, ಸಮಾಧಾನ ಅಂದರೆ ಒಟ್ಟಿಗೆ ಒಂದು ಕಡೆ ನಿಲ್ಲಿಸೋದು, ಇದಕ್ಕಾಗಿ ಹೃದಯ ಅಂತ ಹೇಳಿದೆ. ಅಪ್ರವರ್ತಿ ನ ಕುತಶ್ಚಿತ್ ಪ್ರವರ್ತಯಿತುಂ ಶೀಲಂ ಅಸ್ಯ ಅಪ್ರವರ್ತಿ ತದನುಚ್ಛಿತ್ತಿ ಧರ್ಮಕಂ. ಇದು ಪೂರ್ಣವಾದದ್ದು. ಅಪ್ರವೃತ್ತಿ ಅಂದರೆ ಹೊರಗಡೆ ಹೋಗತಕ್ಕಂತಹ ಸ್ವಭಾವ ಇದಕ್ಕಿಲ್ಲ. ಎಲ್ಲಿಯಾದರೂ ಹೊರಗಡೆ ಹೋಯಿತು ಅಂದರೆ ಹಿಂದಕ್ಕೆ ಬರಬೇಕು. ಅದಕ್ಕೊಂದು ವಿಚ್ಛಿತ್ತಿ ಅಂತ ಇದೆ, ಅದಕ್ಕೊಂದು ಆದಿ ಅಂತ ಇದೆ. ಈ ಹೃದಯಾಕಾಶದಲ್ಲಿ ಇರತಕ್ಕಂಥ ಬ್ರಹ್ಮನಿಗೆ ಇದಿಲ್ಲ. ಹೀಗೆ ಇದನ್ನ ಈ ಒಂದು ಹಾರ್ದಾಕಾಶ ಅಂತನ್ನೋದರ ಎಣಿಕೆ ಉಪಾಸನಾರ್ಥಂ ಜೀವ, ಉಪಾಸನೆಗಾಗಿಯೇ ಹೇಳಿದೆ. ಆದ್ದರಿಂದ ಇಲ್ಲಿ ಸಂಕೋಚ ಅಂತನೋ ಮಾತು ಬರುತ್ತೆ. ಜಾಗರಿತ ಸ್ಥಾನವನ್ನು ಬಿಟ್ಟು ಸ್ವಪ್ನ ಸ್ಥಾನಕ್ಕೆ ಬರಬೇಕು, ಸ್ವಪ್ನ ಸ್ಥಾನವನ್ನು ಬಿಟ್ಟು ಸುಷುಪ್ತಿ ಸ್ಥಾನಕ್ಕೆ ಬರಬೇಕು. ಸುಷುಪ್ತಿ ಸ್ಥಾನ ಒಂದೇ ದಿಢವಾದದ್ದು. ಅದು ದಿಢವಾದದ್ದು ಅಂತ ಯಾಕೆ ಹೇಳ್ತಾ ಇದ್ದಾರೆ? ಉಪಾಸನಾರ್ಥಂ ಏವ, ಉಪಾಸನೆಗಾಗಿ ಹೇಳ್ತಾ ಇದ್ದಾರೆ ಅಷ್ಟೇ ವಿನಃ ಇನ್ನೆರಡು ಸುಳ್ಳು ಅಂತ ಅನ್ನೋ ದೃಷ್ಟಿಯಿಂದ ಅಲ್ಲ. ಇದು ಸಂಕೋಚ ಮಾಡಿ ಹೇಳ್ತಾ ಇದ್ದಾರೆ ಉಪಾಸನೆಗ ಚೇತಸ್ ಸಮಾಧಾನಾರ್ಥಂ. ಆದ್ದರಿಂದ ಒಂದೇ ಬ್ರಹ್ಮ ಜಾಗೃತಾವಸ್ಥೆಯಲ್ಲೂ ಇದ್ದಾನೆ, ಸ್ವಪ್ನಾವಸ್ಥೆಯಲ್ಲೂ ಇದ್ದಾನೆ, ಸುಷುಪ್ತಿ ಅವಸ್ಥೆಯಲ್ಲೂ ಇದ್ದಾನೆ. ಆದರೆ ನಾವು ಜಾಗೃತಾವಸ್ಥೆಯಲ್ಲಿ ಬ್ರಹ್ಮನನ್ನು ಕಾಣೋದು ಸಾಧ್ಯ ಇಲ್ಲ, ಸ್ವಪ್ನಾವಸ್ಥೆಯಲ್ಲಿ ಕಾಣೋದು ಸಾಧ್ಯ ಇಲ್ಲ, ಸುಷುಪ್ತಿ ಅವಸ್ಥೆಯಲ್ಲಿ ಬ್ರಹ್ಮನನ್ನು ಅನುಭವ ಮಾಡಿಕೊಳ್ಳಬೇಕು. ಸೊ ನಾವು ಏನೇನು ಧ್ಯಾನ ಧಾರಣ ತಂದರೂ ಕೂಡ ದೇ ಆರ್ ಅಪ್ರಾಕ್ಸಿಮೇಷನ್ಸ್ ಟು ಸುಷುಪ್ತಿ. ಆ ಸುಷುಪ್ತಿಯನ್ನ ಎಚ್ಚರದಲ್ಲಿ ತಂದುಕೊಳ್ಳೋದೇ ಧ್ಯಾನ ಅಂತ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಸುಷುಪ್ತಿಯ ಗುಣವನ್ನ ಎಚ್ಚರದಲ್ಲಿ ತಂದುಕೊಳ್ಳೋದಕ್ಕೆ ಧ್ಯಾನ ಅಂತ ಅನ್ನೋದು ನಾವು. ಅದು ಎಲ್ಲ ವಿಷಯಗಳನ್ನು ಬಿಟ್ಟು ಒಂದೇ ಒಂದು ಕಡೆ ಮನಸ್ಸು ನಿಲ್ಲಿಸಬೇಕು ಅಂತ ಸುಷುಪ್ತಿ. ಅದನ್ನು ಮೀರಿ ಬ್ರಹ್ಮನ ಸ್ಥಾನ ಅಂತ ಒಂದಿಲ್ಲ.
ಆದ್ದರಿಂದಲೇ ಮುಕ್ತಿ ಅಂತ ಅನ್ನೋದು ಹೊಸದಾಗಿ ನಾವು ಪಡೆಯಬೇಕಾದಂತಹದ್ದಲ್ಲ, ಅದು ಸಾಧ್ಯವಾದದ್ದಲ್ಲ, ಸಿದ್ಧವಾದದ್ದು ಒಂದು ಆಚಾರ್ಯರು ಹೇಳೋದು. ನಮಗಿರುವಂತಹದ್ದೇ, ನಾವು ನಿತ್ಯ ಆಹಾರ ಪ್ರತಿ ದಿವಸವೂ ಅಲ್ಲಿಗೆ ಹೋಗ್ತೀವಿ, ನಾವು ಮುಕ್ತಿಗೆ ಹೋಗ್ತಾನೆ ಇದ್ದೀವಿ. ಆದ್ರೆ ಮುಕ್ತಿ ಅಂತನೂ ಅರಿವಿಲ್ಲ ಅಷ್ಟೇ. ಯಥಾ ಒಬ್ಬ ನಿಧಿ ಮೇಲೆ ಓಡಾಡ್ತಾ ಇರೋ ಹಾಗೆ